ಭೂತವೈದ್ಯ ಅಂದರೆ ಏನು? ಭೂತಗಳನ್ನು ಆಟ ಆಡಿಸ್ತಕ್ಕಂಥದ್ದೇ ಭೂತವೈದ್ಯ. ಅದರಿಂದ ಕೆಲಸಗಳನ್ನು ಮಾಡಿಸ್ತಕ್ಕಂಥದ್ದು, ಕ್ರೂರವಾಗಿ ಚೇಷ್ಟೆಗಳನ್ನು ಮಾಡ್ತಕ್ಕಂಥದ್ದು ಭೂತವೈದ್ಯ. ಈ ಮಾಟ ಮಂತ್ರ ಪ್ರಯೋಗ ಆಗಿರೋದು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅವನ ಆರೋಗ್ಯ ಪರಿಸ್ಥಿತಿ ಕುಗ್ತಾ ಹೋಗ್ತದೆ. ಯಾವುದೇ ಒಂದು ವಿಜ್ಞಾನಕ್ಕೆ ಸಿಗದಾಗೆ ಕೆಡಿಸ್ತಾ ಹೋಗ್ತಿರುತ್ತೆ. ಅದು ಏನು ಕಾಯಿಲೆ ಆಗಿದೆ ಅಂತ ಅದು ಕೈಗೆ ಸಿಗದೇ ಇರೋ ಥರ ಇವನ ದೇಹವನ್ನು ಕುಟ್ಟೆ ಥರ ಮೆಡಿಕಲ್ ರಿಪೋರ್ಟ್ಗಳೆಲ್ಲ ನಾರ್ಮಲ್ ಬಂದಿದೆ, ಆದರೂ ಕೂಡ ವ್ಯಾಧಿ ಇವನಿಗಿದೆ ಅಂತ ಹೇಳಿದಾಗ ಇದನ್ನು ಕೆಲವೊಂದು ಪ್ರಶ್ನೆಗಳಿಟ್ಟು ಕಂಡಿಡಿದಾಗ ಗೊತ್ತಾಗುತ್ತೆ ಇವನಿಗೆ ಪ್ರಯೋಗ ನಡೀತಿದೆ. ಇದನ್ನು ಪ್ರಯೋಗ ಮಾಡೋವಂಥವ್ರು ಎಂಥವ್ರಾಗಿರ್ತಾರೆ? ಇನ್ನೊಬ್ಬರ ಜೀವನವನ್ನು ಹಾಳು ಮಾಡೋದಕ್ಕೆ ಹುಟ್ಟಿರ್ತಕ್ಕಂಥದ್ದು ಮಂತ್ರವಾದ. ನಿಮ್ಮ ಮನೆತನವನ್ನೇ ಹಾಳು ಮಾಡ್ತಕ್ಕಂಥ ಶಕ್ತಿ ಮಾಂತ್ರಿಕ ಪಾತ್ರ ಹೇಳ್ತದೆ. ಆ ಮನುಷ್ಯ ಸಾಯೋ ಸ್ಥಿತಿಗೂ ಹೋಗ್ಬಿಡ್ತಾನ? ಖಂಡಿತವಾಗಿ. ಏನಿದ್ರು ವಶೀಕರಣ ಅಂದರೆ? ಒಂದು ಜ್ಯೂಸ್ ಕೊಟ್ಟರೆ ಸಾಕು ನಿನಗೆ ವಶ ಆಗ್ತಾಳೆ ಅಂತ ಹೇಳ್ತಾನೆ. ಅದು ಸಾಮಾನ್ಯವಾಗಿ ಅದನ್ನು ನಂಬ್ತಕ್ಕಂಥ ದೇವರು ಮೈ ಮೇಲೆ ಬರ್ತಕ್ಕಂಥ ವ್ಯಕ್ತಿ ಮನೆಯಲ್ಲೇ ದರಿದ್ರೆ ಯಾಕಡೆಗಿದೆ, ಇದನ್ನು ನಾವು ಯಾಕೆ ಪ್ರಶ್ನೆ ಮಾಡಬಾರ್ದು? ಕೆಲವೊಂದು ಟ್ರಿಕ್ಸ್ಗಳಿದೆ, ಆ ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಂಡು ಜನಗಳನ್ನು ಮರಳು ಮಾಡ್ತಕ್ಕಂಥದ್ದು. ಇವತ್ತು ಈ ಕಾರ್ಯಕ್ರಮ ನೋಡಿ ನಮ್ಮ ಮೇಲೆ ಕೆಲವು ಜನ ಎಲ್ಲ ಹೆಗರು ಬೀಳ್ಬೋದೇನೋ, ನನ್ನ ಮೇಲೆ ದೇವ್ರು ಬರುತ್ತೆ, ಹಾಗೆ ಬರುತ್ತೆ, ಹೀಗೆ ಬರುತ್ತೆ ಅಂತ. ಅಂಜನಾ ಸುಳ್ಳು ಅಂತ ಹೇಳಿದೆಯಲ್ಲ, ನೀನು ಯಾವ ಜ್ಞಾನಿ ಅಂತ. ದೇವಾಲಯ ಕಟ್ಟಿ ಕೂಡ ಹಾಳು ಬಿದ್ದೋಗಿರುತ್ತೆ. ಯಾಕೆ ಹಾಳು ಬಿದ್ದೋಯ್ತು? ಕೆಲವರು ದೇವಸ್ಥಾನಕ್ಕೆ ಹೋದರೆ ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ನನಗೆ ಕೆಟ್ಟದಾಗುತ್ತೆ ಅಂತ ಹೇಳೋರು ಇದ್ದಾರೆ. ಯಾಕಾಗ್ತಿದೆ? ಮಾಂತ್ರಿಕರು ನಿಧಿ ಹುಡ್ಕೊಡ್ತಾರೆ ಅಂತಕ್ಕಂಥದ್ದು ಸುಳ್ಳು. ಯಾವುದೋ ಒಂದು ಹಳೆ ಕಾರಿತ್ತು, ಆ ಕಾರ್ ಶಬ್ದ ತುಂಬ ಬರ್ತಿತ್ತು. ಆ ಕಾರ್ ಶಬ್ದ ಕೇಳಿದ ಕೂಡಲೇ ಅವಳು ಮನೆಯಿಂದ ಹೊರಗಡೆ ಕೂಗಾಕ್ತಿರ್ತಾಳೆ, ಓ ಇವನನ್ನು ಕರೆಸಿದ್ದೀರಾ, ಕರೆಸಿ ರೆಡಿ ಮಾಡ್ಕೊತಿದ್ದೀವಿ, ನಿಂಬೆಹಣ್ಣುಗಳನ್ನು ತರಿಸಿ ಕೆಲವೊಂದು ಮಂಡಗಳನ್ನು ಬಿಡಿಸ್ತಾ ಇದ್ದಾರೆ ಹುಡುಗರೆಲ್ಲ. ಆ ಜಾಗಕ್ಕೆ ಹೋಗಿ ನಿಂಬೆಹಣ್ಣು ಮಂತ್ರಿಸಿದ್ದಿದೆ ಅಷ್ಟೇ. ಈ ರೀತಿ ಬಿದ್ದಿದ್ದವಳು ಸ್ಪ್ರಿಂಗ್ ಥರ ಹೆಂಗೆ ನಿಂತ್ಕೊಂಡವಳು, ನಂಬಕ್ಕೆ ಆಗಲಿಲ್ಲ. ನಿನ್ನ ಕುತ್ತಿಗೆ ಕಚ್ಚಿ ರಕ್ತ ಇರ್ತೀನೋ ನೀನೇನು ಮಾಡ್ತೀಯ ಮಾಡೋ ಪ್ರಯೋಗ ಅಂತ ಹೇಳ್ತೀನಿ. ನೋಡಿ, ಬಾಣಮತಿ ಪ್ರಯೋಗ ಅಂತ ಹೇಳಿದ್ರೆ ಬಾಣಂತಿಯಿಂದ ಹುಟ್ಟಿರ್ತಕ್ಕಂಥ ಪ್ರಯೋಗನೇ ಬಾಣಮತಿ ಪ್ರಯೋಗ. ಆ ಮಗು ಏನಾದರೂ ದೊಡ್ಡದಾಗಿದ್ದರೆ ನಮ್ಮ ಪ್ರಶ್ನೆಗಳ ಪ್ರಕಾರ, ನಮ್ಮ ಪ್ರಯೋಗದ ಪ್ರಕಾರ ದೊಡ್ಡ ರಾಕ್ಷಸ. ಎಲ್ರಿಗೂ ನಮಸ್ಕಾರ, ಪ್ರಿನ್ಸ್ ಸ್ಟುಡಿಯೋಸ್ಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋ ಅಂತ ಬಂದಿದ್ದೀವಿ. ಏನು ಅಂದರೆ ಭೂತವೈದ್ಯ. ಈ ಭೂತವೈದ್ಯ ಅಂತ ಏನು ಅಂತ ತಿಳ್ಕೊಳ್ಳೋಕ್ಕೆ ಜನಗಳಿಗೆ ತುಂಬ ಕಾತರವಾಗಿರ್ತಾರೆ. ಈ ಭೂತವೈದ್ಯ ಅಂದರೆ ಏನು, ಇದು ಹೇಗೆ ನಡೆಯುತ್ತೆ, ಇದ್ರ ಬಗ್ಗೆ ಹೇಗೆ ಅದನ್ನ ವಶೀಕರಣ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ತುಂಬ ಗೊಂದಲಗಳಿರ್ತವೆ. ಅದನ್ನ ಕ್ಲಿಯರಿಟಿ ಕೊಡೋಕ್ಕೆ ಬಂದಿದ್ದಾರೆ ಇವತ್ತು ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರಹ್ಮಯ್ಯ ಗುರೂಜಿಯವರು ಬಂದಿದ್ದಾರೆ. ಬನ್ನಿ ಅವ್ರ ಕಾರ್ಯಕ್ರಮ ವೆಲ್ಕಮ್ ಮಾಡೋಣ. ಗುರುಗಳೇ ನಮಸ್ತೆ. ನಮಸ್ತೆ. ದರ್ಶನ್ ಅವ್ರಿಗೂ ಕೂಡ ನಮಸ್ಕಾರ. ನಮ್ಮ ವೀಕ್ಷಕರಿಗೆ ಎಲ್ರಿಗೂ ಕೂಡ ನಮಸ್ಕಾರ. ಹೇಗಿದ್ದೀರಾ ಗುರುಜಿ? ಆರಾಮಾಗಿದ್ದೀವಿ. ಹೇಗೆ ಹೋಗ್ತಿದೆ ಲೈಫೆಲ್ಲ? ಭಾಳ ಚೆನ್ನಾಗಿದೆ. ಇವತ್ತು ನಮ್ಮ ಲೈಫ್ಗಳು ಹೇಗೆ ಅಂತ ಹೇಳಿದ್ರೆ ಗೊಂದಲದಲ್ಲೇ ಇರುತ್ತೆ. ಗೊಂದಲ ನಮ್ಮ ಲೈಫ್ ಸ್ಟೈಲ್ಗಳು ಕೇಳೋಕ್ಕೆ ಹೋದರೆ ಯಾವಾಗಲೂ ಕೂಡ ಆತ್ಮಗ್ಲತೆ, ಪ್ರೇತಾತ್ಮಗ್ಲತೆ, ಒದ್ದಾಡ ಅಂಥದ್ದು, ಗುಜ್ಜಾಡ ಅಂಥದ್ದು ಎದ್ದು ಬಂದಿರುತ್ತೆ. ಈ ರೀತಿ ಒಂದು ಅದರಲ್ಲೇ ನಮ್ಮ ಜೀವನ ಸಾಗ್ತಾ ಇದೆ. ಸಾಧನೆಗಳು ಮತ್ತು ಈ ಕೆಲವೊಂದು ಪ್ರೇತಾತ್ಮಗಳಿಗೆ ನಾವು ಹೇಳಿದ್ರಿ ಆವಾಗಲೇ ಗುಜ್ಜಾಡ್ತಕ್ಕಂಥದ್ದು ಅಂತ. ಅದೇ ರೀತಿ ಜನಗಳ ಜೊತೆನೂ ಕೂಡ ನಮ್ಮ ಜೀವನ ಸರಾಗವಾಗಿ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜನಗಳು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಏನಿದೆಯೋ ಅದು ಎಲ್ಲದನ್ನು ಕೂಡ ಜಯಿಸ್ಕೊಳ್ತಾ ಹೋಗ್ತದೆ. ಇವತ್ತು ನಾವಿಲ್ಲಿ ಕೂತ್ಕೊಂಡು ನಿಮ್ಮ ವಾಹಿನಿಯಲ್ಲಿ ಮಾತಾಡ್ತಿದ್ದೀರಿ ಅಂತ ಕೇಳಿದ್ರೆ ಅದು ಜನಗಳ ಪ್ರೀತಿ ವಿಶ್ವಾಸದಿಂದ ಕೂಡ ನಾವು ಮಾತಾಡ್ತಿದ್ವಿ. ತುಂಬ ದಿನಗಳಿಂದ ಈ ವಿಷಯ ನಿಮ್ಮ ಹತ್ರ ಕೇಳಬೇಕು ಅಂತ ಅಂದ್ಕೊಂಡಿದ್ವಿ. ಜನಗಳಿಗೂ ಇದೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು ನಾವು. ಏನಿದು ಭೂತವೈದ್ಯ ಅಂದರೆ? ಭೂತವೈದ್ಯ ಅಂದರೆ ಇದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಈ ಕಾನ್ಸೆಪ್ಟನ್ನ ನಿಮ್ಮ ಹತ್ರದೇ ಚರ್ಚೆ ಮಾಡಬೇಕು. ಇದು ಹೇಗೆ ಭೂತವೈದ್ಯ ಅಂದರೆ ಇದು ಆ್ಯಕ್ಚುಲಿ ಇದನ್ನು ತಿಳ್ಕೊಂಡಿರೋ ತುಂಬ ಜನ ಕಡಿಮೆನೇ. ಇದು ಎಲ್ಲರೂ ಮಾತಾಡ್ತಾರೆ ಇದ್ರ ಬಗ್ಗೆ, ಭೂತವೈದ್ಯ ಇದು ನಡೆಯೋದು, ಮಾಟ ಮಂತ್ರ ಈ ಥರದ್ದೆಲ್ಲ ಹೇಳ್ತಾರೆ. ಬಟ್ ಎಸ್ಪೆಷಲಿ ಈ ಟಾಪಿಕಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಭೂತವೈದ್ಯ ಅಂದರೆ ಏನು? ಹೌದು, ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ, ತುಂಬ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಕೂಡ ಇದು ಏನಿದು ಅಂತ ಅಲ್ವಾ? ಭೂತವೈದ್ಯ ಅಂದ್ರೇನು? ಇವತ್ತು ವೈದ್ಯ ಅಂದ್ರೇನು, ವೈದಿಕ ಅಂದ್ರೇನು, ಭೂತವೈದ್ಯ ಅಂದರೆ
ಇವತ್ತು ವೈದ್ಯರು ಅಂದರೆ ಒಂದು ದೇಹವನ್ನು ಸರಿ ಮಾಡ್ತಕ್ಕಂಥವ್ರು. ಯಾವುದೇ ಒಂದು ಮುರಿದಿರ್ತಕ್ಕಂಥ ಒಂದು ಭಾಗಗಳನ್ನು ಸರಿ ಮಾಡ್ತಕ್ಕಂಥದ್ದು, ಒಂದು ಆರೋಗ್ಯಗಳನ್ನು ಸರಿ ಮಾಡ್ತಕ್ಕಂಥದ್ದು, ನಂತರ ಅವನ ಜೀವನವನ್ನು ಕೂಡ ಸರಿ ಮಾಡ್ತಕ್ಕಂಥದ್ದು ವೈದ್ಯರ ಕೆಲಸ ಆಗಿರ್ತದೆ. ಇದು ಭೂತ ವೈದ್ಯ ಅಂತ ಹೇಳಿದ್ರೆ, ಭೂತ ಅಂದರೆ ಎಲ್ರಿಗೂ ಭಯ. ಕೆಲವ್ರಿಗೆ ನಾನು ನೋಡಿದ್ದೀನಿ ಬೇಡ, ಅನುಭವ ಆಗಿರ್ತಕ್ಕಂಥವ್ರಿಗೆ ಇನ್ನೂ ಭಯ ಇರುತ್ತೆ. ಅಯ್ಯೋ ಅದ್ರ ಸವಾಸನೆ ಬೇಡಪ್ಪ, ಅನುಭವಿಸಿರ್ತಕ್ಕಂಥವ್ರಿಗೆ ಅದ್ರ ಸವಾಸನೆ ಬೇಡಪ್ಪ ಅಂತ ಅನಿಸುತ್ತೆ. ಭೂತ ವೈದ್ಯ ಅಂದರೆ ಏನು ಅಂತ ಹೇಳಿದ್ರೆ, ಭೂತಗಳನ್ನು ಆಟ ಆಡಿಸ್ತಕ್ಕಂಥದ್ದೇ ಭೂತವೈದ್ಯ. ಭೂತಗಳನ್ನು ಹಿಡಿದಿಟ್ಕೊಂಡು ಆಟ ಆಡಿಸ್ತಕ್ಕಂಥದ್ದೇ ಭೂತವೈದ್ಯ. ಅದರಿಂದ ಕೆಲಸಗಳನ್ನು ಮಾಡಿಸ್ತಕ್ಕಂಥದ್ದು, ಇನ್ನೊಬ್ಬರ ಮೇಲೆ ಕ್ರೂರವಾಗಿ ಒಂದು ಕ್ರಮವನ್ನು, ಭೂತಗಳನ್ನು ಇಟ್ಕೊಂಡು ಕ್ರೂರವಾಗಿ ಚೇಷ್ಟೆಗಳನ್ನು ಮಾಡ್ತಕ್ಕಂಥದ್ದು ಭೂತವೈದ್ಯ. ಇಷ್ಟೇ ಭೂತವೈದ್ಯ ಅಂದರೆ. ನಾವು ಎದುರ್ಕೊಳ್ತಕ್ಕಂಥದ್ದು ಏನೂ ಇಲ್ಲ. ಭೂತವೈದ್ಯ ಅಂದಿದ ಕೂಡಲೇ ಇವತ್ತು ನಾವು ಅಂದ್ಕೊಳ್ತೀರಿ, ಎಲ್ಲೋ ಒಂದು ದಾರಿಯಲ್ಲಿ ಒಂದು ನಿಂಬೆಹಣ್ಣು ಹಾಕಿರ್ತಾರೆ, ಅಥವಾ ಎಲ್ಲೋ ಒಂದು ರಂಗೋಲಿ ಹಾಕಿ ಅದು ನೋಡಿದ ಕೂಡಲೇ ಕೆಲವರು ಎದೆ ಪಡ್ಕೊಳ್ತಾರೆ. ಅಯ್ಯೋ ಅದನ್ನು ದಾಟ್ಬಿಟ್ಟೆ, ನನಗೆ ಏನಾಯ್ತಪ್ಪ, ಎಲ್ಲೋ ಭೂತವೈದ್ಯ ಮಾಡಿಬಿಟ್ಟಿದ್ದಾರೆ. ಅದನ್ನು ನೋಡಿದ ಕೂಡಲೇ ಎದುರು ಅಂತಕ್ಕಂಥದ್ದಲ್ಲ ಭೂತವೈದ್ಯಕ್ಕೆ ಅಂತಕ್ಕಂಥದ್ದು. ಭೂತ ವೈದ್ಯನನ್ನು ಎದುರು ಹಾಕ್ಕೊಂಡ್ರೆ ಎದುರ್ತಕ್ಕಂಥ ವಿಚಾರ. ಭೂತವೈದ್ಯ ಅಂತ ಹೇಳಿದ್ರೆ ಭೂತಗಳನ್ನು ಹಿಡಿದಿಟ್ಕೊಂಡು ಆಟ ಆಡಿಸ್ತಕ್ಕಂಥದ್ದೇ ಭೂತವೈದ್ಯ. ಇದು ಒಂದು ಮಾಟ ಮಂತ್ರಕ್ಕೆ ಸಂಬಂಧಪಡುವಂಥ ವಿಷಯ. ಹೌದು. ಮಾಟ ಮಂತ್ರ ಅಂತಕ್ಕಂಥದ್ದು ಭೂತವೈದ್ಯ ಅಂತಕ್ಕಂಥದ್ದು ಎರಡೂ ಒಂದೇ. ಈ ಪ್ರಯೋಗ ಹೇಗೆ ನಡೆಯುತ್ತೆ ಭೂತವೈದ್ಯದು? ನೋಡಿ, ಮೊದಲನೇದಾಗಿ ಪ್ರಯೋಗಗಳ ಅಂತ ಹೇಳಿದಾಗ, ಭೂತವೈದ್ಯದಲ್ಲಿ ಪ್ರಯೋಗಗಳು ಅಂದಾಗ ಹಲವಾರು ಪ್ರಯೋಗಗಳು, ಒಂದಲ್ಲ ಎರಡಲ್ಲ, ಒಂದೊಂದು ವಿಧಾನದಲ್ಲಿ ಒಂದೊಂದಿದೆ. ಇವತ್ತು ಭೂತವೈದ್ಯದಲ್ಲಿ ಅಂತ ಹೇಳಿದ್ರೆ ನಾವೀಗ 1ನೇ ಕ್ಲಾಸು 2ನೇ ಕ್ಲಾಸು 10ನೇ ಕ್ಲಾಸು ಅಂತ ಏನು ಹೇಳ್ತಿರೋ ಅದೇ ರೀತಿ ಭೂತವೈದ್ಯದಲ್ಲಿ. ಭೂತವೈದ್ಯ ಅಂತಕ್ಕಂಥದ್ದು ಅದೇ ರೀತಿ ಇದೆ. ಕೆಲವರು ನಾವು ಅಂದ್ಕೊಳ್ತೀವಿ ಭೂತವೈದ್ಯ ಅಂದರೆ ಒಂದೇ ಮಂತ್ರನ, ಒಂದೇ ದೇವತೆನ, ಒಂದೇ ಭೂತನ ಅಂತ ನಾವು ಅಂದ್ಕೊಳ್ತೀವಿ. ಒಂದೇ ಅಲ್ಲ, ಇದು ಹಂತಂತವಾಗಿರ್ತಕ್ಕಂಥದ್ದು. ಒಂದೊಂದಕ್ಕೆ ಒಂದೊಂದು ಪ್ರಯೋಗ. ಇವತ್ತು ಮಾಂಚಾಲಿ ಪ್ರಯೋಗ ಇದೆ, ದೋಸಾಯಿ ಪ್ರಯೋಗ ಆಗಿದೆ, ಬಾನಾಮತಿ ಪ್ರಯೋಗ ಇದೆ, ಮೇಸ್ಲಿ ಶಕ್ತಿ ಇದೆ, ಹಲವಾರು ಪ್ರಯೋಗಗಳು. ಅದು ಒಂದೊಂದು ಹಂತಕ್ಕೆ ಒಂದೊಂದು ಕೆಲಸ ಮಾಡ್ತಕ್ಕಂಥದ್ದು ಭೂತವೈದ್ಯ. ಇವತ್ತು ಎಷ್ಟೋ ಜನದ ಮೇಲೆ ಮಾಟ ಮಂತ್ರ ಎಲ್ಲ ಪ್ರಯೋಗ ಮಾಡ್ತಾ ಇದ್ದಾರೆ. ಈ ಮಾಟ ಮಂತ್ರ ಪ್ರಯೋಗ ಆಗಿರೋದು ಅವ್ರಿಗೆ ಹೇಗೆ ಗೊತ್ತಾಗುತ್ತದು? ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ. ಯಾವ ರೀತಿ ನಾವು ನೋಡಿ, ಇವತ್ತು ಮೊದಲನೇದಾಗಿ ಭೂತವೈದ್ಯ ಪ್ರಯೋಗ ನಡೀತಿದೆ, ಒಂದು ಎದುರಾಳಿ ಮೇಲೆ ಪ್ರಯೋಗ ನಡೀತಿದೆ ಅಂತ ಹೇಳಿದ್ರೆ ಅವನ ಆರೋಗ್ಯ ಪರಿಸ್ಥಿತಿ ಕುಗ್ತಾ ಹೋಗ್ತದೆ. ಭೂತವೈದ್ಯ ಪ್ರಯೋಗ ಮಾಡ್ತಕ್ಕಂಥದ್ದೇ ಹಾಗೆ. ಮೊದಲನೇದಾಗಿ ಆರೋಗ್ಯ ಪರಿಸ್ಥಿತಿಯನ್ನು ಕುಗ್ಗಿಸುತ್ತೆ, ಮತ್ತು ಮನಸ್ಸಿನ ಪರಿಸ್ಥಿತಿಯನ್ನು ಕುಗ್ಗಿಸುತ್ತೆ. ಮಾನಸಿಕವಾಗಿ ಕುಗ್ಗೋದಕ್ಕೆ ಪ್ರಾರಂಭ ಆಗ್ತದೆ. ಆ ಪ್ರಯೋಗಗಳು ಮಾಡಿದ ಕೂಡಲೇ ಯಾವ ರೀತಿ ನಾವು ಕಂಡುಹಿಡಿಯತಕ್ಕಂಥದ್ದು, ಪ್ರಯೋಗ ಆಗಿದ್ರೆ ಯಾವ ರೀತಿ ಅಂತಕ್ಕಂಥದ್ದನ್ನು ನೀವು ಪ್ರಶ್ನೆ ಮಾಡಿದ್ದು. ಅದು ನೋಡಿ, ನಾವು ದೇಹದ ಆರೋಗ್ಯನ ಕೆಡಿಸುತ್ತೆ ಅಂತ ನಾವು ಹೇಳಿದ್ರಿ. ಅದು ಕೆಡಿಸಿದಾಗ ಯಾವುದೇ ಒಂದು ವಿಜ್ಞಾನಕ್ಕೆ ಸಿಗದ ಹಾಗೆ ಕೆಡಿಸ್ತಾ ಹೋಗ್ತಿರುತ್ತೆ. ಆ ಪ್ರಯೋಗಗಳು ಎದುರಾಳಿ ಮೇಲೆ ಏನು ಪ್ರಯೋಗ ಮಾಡಿರ್ತಾರೋ ಆ ಪ್ರಯೋಗ ಮಾಡಿದಾಗ ಯಾವುದೇ ಒಂದು ಮೆಡಿಕಲ್ ರಿಪೋರ್ಟ್ ಮಾಡಿದ್ರೂ ಕೂಡ ಅದು ಕೈಗೆ ಸಿಗೋದಿಲ್ಲ. ಅದು ಏನು ಕಾಯಿಲೆ ಆಗಿದೆ ಅಂತ ಅದು ಕೈಗೆ ಸಿಗದೇ ಇರೋ ಥರ ಇವನ ದೇಹವನ್ನು ಕುಟ್ಟೆ ಥರ ತಿಂತಾ ಇರುತ್ತೆ. ಕುಟ್ಟೆ ಅಂದರೆ ನೀವು ನೋಡಿರ್ಬೋದು, ಕುಟ್ಟೆ ಅಂದರೆ ಗೆದ್ದಲು ಥರ ತಿಂತಾ ಬರ್ತಾ ಇರುತ್ತೆ. ಯಾವಾಗಲೂ ಒಬ್ಬನೇ ಮಂಕಾಗಿ ಕೂತ್ಕೊಂಡಿರ್ತಕ್ಕಂಥದ್ದು, ಯಾವುದರಲ್ಲೂ ಕೂಡ ಆಸಕ್ತಿ ಇರಲ್ಲ. ಅವನಿಗೆ ಎಲ್ಲ ಅನುಭವಗಳಿರುತ್ತೆ, ಯಾವುದರಲ್ಲೂ ಕೂಡ ಆಸಕ್ತಿ ಇರಲ್ಲ. ಒಬ್ಬರೇ ಮಂಕಾಗಿ ಕೂತ್ಕೊಂಡಿರ್ತಕ್ಕಂಥದ್ದು, ಪ್ರತಿ ದಿವಸ ಸಾವಿನ ಬಗ್ಗೆ ತಿರುಗಿ ನೋಡ್ತಿರ್ತಕ್ಕಂಥದ್ದು ಪ್ರಯೋಗ. ಅವನು ಮನಸ್ಸಿನ ಬಗ್ಗೆ ಹೇಳ್ತಾನೆ ಇರುತ್ತೆ. ಅವನ ಮನಸ್ಸಲ್ಲಿ ಒಂದು ಸಲ ಇದ್ದಿದ್ದು ಮನಸ್ಸಿನ ಪರಿಸ್ಥಿತಿ ಮತ್ತೊಂದು ಸಲ ಇರೋದಿಲ್ಲ. ಇವತ್ತು ಒಂದು ಉದಾಹರಣೆಗೆ, ನಾವು ನಿಮ್ಮನ್ನು ಭೇಟಿ ಮಾಡೋಣ ಅಂತ ಬರ್ತಾ ಇರ್ತೀವಿ. ಭೇಟಿ ಮಾಡೋಕ್ಕೆ ಬಂದ ಕೂಡಲೇ ಅರ್ಧ ದಾರಿಗೆ ವಾಪಸ್ ಹೋಗೋಂಥದ್ದು, ನಾನೇನು ಅವನ ಹತ್ರಕ್ಕೆ ಹೋಗೋ ಅಂಥದ್ದು. ಅಥವಾ ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗ್ತದೆ, ನಾನು ಯಾಕೆ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತಕ್ಕಂಥದ್ದು. ಮತ್ತು ಊಟ ಯಾವುದೇ ಜನಗಳ ಹತ್ರ ಸೇರಿ ಮಾತಾಡಬೇಕಾದ್ರೆ ಅವನು ತುಂಬ ಕೋಪಗೊಳ್ತಾನೆ, ಒಂದು ಪ್ರಯೋಗ ನಡೀತಿದೆ ಅವನ ಮೇಲೆ ಅಂತ ಹೇಳಿದ್ರೆ. ಮತ್ತು ತುಂಬ ಈಗ ನೀವು ತುಂಬ ಚೆನ್ನಾಗೇ ಮಾತಾಡ್ತಿದ್ದೀರಿ, ನಮ್ಮಿಬ್ಬರ ಮಧ್ಯೆ ಇದ್ದಕ್ಕಿದ್ದಾಗ ಗಲಾಟೆ ಅಂಟ್ಕೊಳುತ್ತೆ, ಜಗಳಗಳು ಅಂಟ್ಕೊಳುತ್ತೆ. ಇದು ಪ್ರಯೋಗಗಳು, ಮಾಟ ಮಂತ್ರ ಪ್ರಯೋಗಗಳು ಮೊದಲನೇ ಹಂತ. ಇದು ಮೊದಲನೇ ಹಂತ. ಇದನ್ನು ನಾವು ಎಲ್ಲ ಕೂಡ ಕಾಯಿಲೆ ಬಂದು ಕೂಡಲೇ ಇದು ಮಾಟ ಮಂತ್ರ ಆಗಿದೆ ಅಂತ ನಾವು ಯಾವುದೇ ಕಾರಣಕ್ಕೂ ಒಂದು ಖಚಿತ ಕೊಡ್ಸೋಕ್ಕಾಗಲ್ಲ. ಒಂದು ಮೆಡಿಕಲ್ ರಿಪೋರ್ಟ್ಗಳೆಲ್ಲ ನಾರ್ಮಲ್ ಬಂದಿದೆ, ಆದರೂ ಕೂಡ ವ್ಯಾಧಿ ಇವನಿಗಿದೆ ಅಂತ ಹೇಳಿದಾಗ, ಇದನ್ನು ಕೆಲವೊಂದು ಪ್ರಶ್ನೆಗಳಿಟ್ಟು ಕಂಡಿಡಿದಾಗ ಗೊತ್ತಾಗುತ್ತೆ ಇವನಿಗೆ ಪ್ರಯೋಗ ನಡೀತಿದೆ ಅಂತ.
ಇದನ್ನು ಪ್ರಯೋಗ ಮಾಡೋವಂಥವ್ರು ಎಂಥವ್ರಾಗಿರ್ತಾರೆ, ಅಂದರೆ ತಾಂತ್ರಿಕ ಮಾಂತ್ರಿಕಿಗೆ ಇದು ಸಂಬಂಧಪಡುತ್ತಾ ಅಂತ? ಹೌದು. ಮಾಂತ್ರಿಕರು, ಮಂತ್ರವಾದಿ ಅಂತಕ್ಕಂಥವನು ನೀಚ ಗುಣ ಹೊಂದಿರ್ತಕ್ಕಂಥವ್ನು. ಅವನು ಯಾವತ್ತೂ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡೋದಕ್ಕೆ ಹುಟ್ಟಿರ್ತಕ್ಕಂಥದ್ದು ಮಂತ್ರವಾದಿ. ಇವತ್ತು ನಾವು ನೋಡ್ಬೋದು, ಮಂತ್ರವಾದಿ ಅಂದ ಕೂಡಲೇ ಅವನು ಆಚಾರ ವಿಚಾರಗಳು ವಿಚಿತ್ರವಾಗಿರುತ್ತೆ. ಅವನ ಮಾತಿನ ಶೈಲಿಗಳು ಕೂಡ ವಿಚಿತ್ರವಾಗಿರುತ್ತೆ. ಬರೀ ಅವನ ಬಾಯಿ ಮತ್ತಲ್ಲಿ ನನ್ನನ್ನು ಹೆದರಾಕೊಳ್ತೀಯಾ, ನೋಡೋಣ ಹೆಂಗೆ ಬದುಕ್ತೀಯ ಬದುಕು ಅಂತಾನೆ. ಹೆಂಗೆ ಬದುಕ್ತೀಯ ಬದುಕು ಅಂತ ಹೇಳ್ತಾನೆ. ಅವನಿಗೇನಾದರೂ ಕೈಗೆ ಸಿಗದೇ ಇರೋದು ನಿಮ್ಮ ಹತ್ರ ಇದ್ದರೆ, ನಿಮ್ಮನ ಹತ್ರದಿಂದ ಅವನು ಮಾಟ ಮಂತ್ರ ಪ್ರಯೋಗದಿಂದ ಪಡ್ಕಂತಕ್ಕಂಥ ಶಕ್ತಿ ಮಾಂತ್ರಿಕನ ಹತ್ರ ಇರುತ್ತೆ. ನಿಮ್ಮನ್ನು ಕುಗ್ಗಿಸಿ ನಿಮ್ಮ ಮನೆತನವನ್ನೇ ಹಾಳು ಮಾಡ್ತಕ್ಕಂಥ ಶಕ್ತಿ ಮಾಂತ್ರಿಕನ ಹತ್ರ ಇರ್ತದೆ. ಈ ಮಾಟ ಮಂತ್ರ ಮಾಡ್ತಕ್ಕಂಥವನು ನಡವಳಿಕೆನೇ ಬೇರೆ ಇರುತ್ತೆ. ಅವನು ಜನಗಳ ಸಂಪರ್ಕ ಬಹಳ ಕಮ್ಮಿ ಇರುತ್ತೆ. ಯಾವಾಗಲೂ ಸ್ಮಶಾನದಲ್ಲಿ ವಾಸಿ ಮಾಡ್ತಕ್ಕಂಥದ್ದು, ಬೆಟ್ಟ ಗುಡ್ಡಗಳಲ್ಲಿ ಒಬ್ಬನೇ ವಾಸ ಮಾಡ್ತಕ್ಕಂಥದ್ದು, ವಿಚಿತ್ರವಾಗಿರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡ್ತಕ್ಕಂಥದ್ದು, ಸತ್ತಿರ್ತಕ್ಕಂಥ ಪ್ರಾಣಿಗಳನ್ನ ತಿಂತಕ್ಕಂಥದ್ದು. ಅವರಿಗೆ ಹಸಿವು ಅನ್ನೋದು ಗೊತ್ತು. ಮಾಟ ಮಂತ್ರ ಮಾಡ್ತಕ್ಕಂಥ ಮಂತ್ರವಾದಿಗೆ ಹಸಿವು ಅಂಥದ್ದು ಗೊತ್ತು. ಅವರು ರುಚಿಯನ್ನು ನೋಡೋದಿಲ್ಲ, ಹೊಟ್ಟೆ ತುಂಬಿಸ್ಕೊಬೇಕಷ್ಟೆ. ಸತ್ತಿರೋ ಪ್ರಾಣಿ ಆಗ್ಬೋದು, ಬದುಕಿರೋ ಪ್ರಾಣಿ ಆಗ್ಬೋದು, ಸತ್ತಿರೋ ಮನುಷ್ಯ ಆಗ್ಬೋದು, ಬದುಕಿರೋ ಮನುಷ್ಯ ಆಗ್ಬೋದು. ಅವ್ರಿಗೆ ಹೊಟ್ಟೆ ತುಂಬಬೇಕಷ್ಟೆ. ಮಂತ್ರವಾದಿ ಅಂತಕ್ಕಂಥವನಿಗೆ ಹೊಟ್ಟೆ ತುಂಬಬೇಕಷ್ಟೇ, ರುಚಿ ಅನ್ನೋದು ಬೇಕಾಗಿಲ್ಲ. ಇವತ್ತು ನಾವು ಸಾಧಾರಣ ಮನುಷ್ಯರಿಗೆ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಏನಾದರೂ ಒಂದು ಪದಾರ್ಥ ಚಿಕ್ಕದಾಗಿ ಏನಾದರೂ ಒಂದು ಹುಳ ಸಿಕ್ಕಿದ್ರೆ, ಒಂದು ಪದಾರ್ಥ ತಿನ್ನೋ ಪದಾರ್ಥದಲ್ಲಿ ನಾವು ಅದನ್ನು ಅಸಹ್ಯ ಪಟ್ಕೊಳ್ತೀರಿ. ಇದೇನಪ್ಪ ಹುಳ ಸಿಕ್ತು. ಒಂದು ಸ್ವಲ್ಪ ಏನಾದರೂ ಕೆಟ್ಟು ವಾಸನೆ ಬರ್ತಿದ್ರೆ ಅದನ್ನು ಕೂಡ ಅಸಹ್ಯ ಪಟ್ಕೊಳ್ತೀರಿ. ಇದು ಬೇಡಪ್ಪ, ನನಗೆ ಸ್ವಲ್ಪ ವಾಸನೆ ಬರ್ತಿದೆ ಅಂತ ಅಂದ್ಕೊಳ್ತೀವಿ. ಈ ಮಂತ್ರವಾದಿಗಳು ಅದನ್ನು ಯಾವುದನ್ನು ಕೂಡ ನೋಡೋದಿಲ್ಲ. ಈಗ ನಮ್ಮ ಅನುಭವದಲ್ಲಿ ಬಂದಿರತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಾವು ನೋಡಿರ್ತಕ್ಕಂಥದ್ದು ಕೆಲವೊಂದು ಸಲ ಇದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ಬೋದೋ ಬೇಡವೋ ನಮಗೆ ಗೊತ್ತಿಲ್ಲ. ಆದರೂ ಈ ಸಂದರ್ಭ ಬಂದಾಗ ಹೇಳಲೇಬೇಕಾಗ್ತದೆ. ಕೆಲವೊಂದು ಸಾರಿ ನೀವು ಕೇಳ್ಪಟ್ಟಿರ್ಬೋದು, ಒಂದು ವಾರ 10 ದಿವಸ ಆಗಿದೆ, ಒಂದು ಎಣನ ತೆಗೆದುಬಿಟ್ಟಿದ್ದಾರೆ ಮಶಾಣದಿಂದ ಅಂತಕ್ಕಂಥದ್ದು. ಎಣನ ತೋಡ್ಬಿಟ್ಟು ಈಚೆಗೆ ತೆಗೆದುಬಿಟ್ಟಿದ್ದಾರೆ, ಕೆಲವರು ಯಾರು ಅಂತ ಗೊತ್ತಾಗ್ತಿಲ್ಲ, ಅಮಾವಾಸ್ಯೆ ದಿವಸ ಬಂದು ತೆಗೆದುಬಿಟ್ಟಿದ್ದಾರಂತೆ ಅಂತಕ್ಕಂಥದ್ದು ಕೆಲವೊಂದು ಹಳ್ಳಿಗಳ ಕಡೆ, ಕೆಲವೊಂದು ಗ್ರಾಮಗಳ ಕಡೆ ನಾವು ಕೇಳ್ಪಟ್ಟಿರ್ತಕ್ಕಂಥದ್ದು. ಅದನ್ನು ಕೂಡ ತಿಂತಕ್ಕಂಥದ್ದು ಈ ನಮ್ಮ ಮಂತ್ರವಾದಿಗಳು. ಅದನ್ನು ಕೂಡ ತಿಂತಕ್ಕಂಥದ್ದು, ಅದನ್ನು ನಾವು ನೋಡಿರ್ತಕ್ಕಂಥದ್ದು ಉಂಟು. ನಾವು ನೋಡಿ ಬೆಚ್ಚಿ ಬೀಳಿರ್ತಕ್ಕಂಥದ್ದು ಉಂಟು. ಏನಿದು ಅಂತ. ಹಾಗಾಗಿ ಈ ಮಂತ್ರವಾದಿಗಳು ಅಂತೇಳಿದ್ರೆ ಜನಗಳನ್ನು ಭಯಪಡಿಸ್ತಕ್ಕಂಥದ್ದು, ಜನಗಳನ್ನು ಹಾಳು ಮಾಡ್ತಕ್ಕಂಥದ್ದು, ಮತ್ತು ದೇವಸ್ಥಾನಗಳನ್ನು ಹಾಳು ಮಾಡ್ತಕ್ಕಂಥದ್ದು ಉಂಟು. ಅವರು ಕಂಡ್ರೆ ಭೂತ ವೈದ್ಯಕ್ಕೆ ಭಯಪಡೋಂಥದ್ದಲ್ಲ, ಮಂತ್ರವಾದಿಗಳಿಗೆ ನಾವು ಭಯ ಪಡಬೇಕಾಗ್ತದೆ. ಈ ನಮ್ಮ ಚಾನಲ್ ಮುಖಾಂತರ ಒಂದು ಕೇಳ್ಕೊತಾ ಇದ್ದೀನಿ ಇವಾಗ ನಿಮ್ಮ ಹತ್ರ. ಈ ಮಾಟ ಮಂತ್ರ ಮಾಡೋರು, ಅವ್ರಿಗೆ ಮಾಟ ಮಂತ್ರ ಆಗಿದೆ ಅಂತ ತುಂಬ ಗೊಂದಲವಾಗಿರ್ತಾರೆ ಅವರು, ಅದನ್ನು ಹೇಗೆ ಕಂಡುಹಿಡಿಯೋದು? ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ನಮ್ಮ ಹತ್ರ ಬಂದವರೆಲ್ಲ ಹೇಳ್ತಿರ್ತಾರೆ, ಅದು ಯಾಕೆ ಗುರುಗಳೇ ಇದು? ಸಾಕಷ್ಟು ಜನ ನೀವು ಬಂದು ನೋಡಿರ್ತೀರ ಆಶ್ರಮದಲ್ಲಿ, ಸಾಕಷ್ಟು ಜನ ಬಂದು ಪ್ರಶ್ನೆ ಮಾಡ್ತಿರ್ತಾರೆ, ನಿಮ್ಮ ಹತ್ರ ಬರಲೇಬೇಕಾ ನಾವು, ಅಥವಾ ಫೋನಿನ ಮುಖಾಂತರ ಹೇಳೋಕ್ಕಾಗಲ್ವಾ ನನಗಾಗಿದೆಯೋ ಇಲ್ವೋ ಅಂತ. ಅದು ನಾನು ಯಾವ ರೀತಿ ಕಂಡುಹಿಡ್ಕೊಬೇಕು ಅಂತಕ್ಕಂಥದ್ದು. ಮೊದಲನೇದಾಗಿ ಮಾಟ ಮಂತ್ರ ಪ್ರಯೋಗ ಆಗಿದೆ ನನ್ನ ಮೇಲೆ, ಯಾವ ರೀತಿ ಕಂಡುಹಿಡಿಬೋದು ಅಂತಕ್ಕಂಥದ್ದು ನಿಮ್ಮದೊಂದು ಪ್ರಶ್ನೆ. ಪ್ರಥಮವಾಗಿ ಆಗ್ತಕ್ಕಂಥದ್ದು ಪ್ರಯೋಗ ನಡೀತಿದೆ ನಮ್ಮ ಮೇಲೆ ಅಂತ ಹೇಳಿದ್ರೆ, ಮದ್ದಿಡಿ ತಾನಾಗಿ ಉಟ್ಕೊಳುತ್ತೆ, ಹೊಟ್ಟೆ ಒಳಗಡೆ ಹುಟ್ಟೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವುದೇ ಒಂದು ಊಟ ಸೇರೋದಕ್ಕೆ ಕಷ್ಟ ಆಗ್ತಿರುತ್ತೆ. ದೇಹ, ಅವನ ಮುಖದ ವರ್ಚಸ್ಸು ಸಂಪೂರ್ಣವಾಗಿ ಕುಗ್ತಾ ಹೋಗ್ತಿರುತ್ತೆ. ಆ ಕಳೆ ಅಂತಕ್ಕಂಥದ್ದು ಏನಿರುತ್ತೋ ಸಂಪೂರ್ಣ ಕುಗ್ತಾ ಬರ್ತಿರುತ್ತೆ. ಯಾವಾಗ ನೋಡಿದ್ರೂ ತೂಗುಡಿಕೆ ಅನ್ನೋದು ಹೆಚ್ಚಾಗ್ತಿರುತ್ತೆ ಅವ್ರಿಗೆ. ನಂತರ ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಸಿಂಪ್ಟಮ್ಸ್ ಕಾಣಿಸ್ತಿರುತ್ತೆ. ಕೆಲವ್ರಿಗೆ ಹಣೆ ಮೇಲೆ ಕಪ್ಪಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲಿ ಹಣೆ ನಾವು ವಿಭೂತಿ ಏನು ಧರಿಸ್ತಿರೋ ಅಲ್ಲಿ ಮಾತ್ರ ಕಪ್ಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗಿಬಿಡುತ್ತೆ. ನಂತರ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೊಣಕಾಲಿಂದ ಕೆಳಗಡೆ, ನಾವು ಮೊಣಕಾಲು ಅಂತ ಹೇಳ್ತೀರಿ, ಇದು ಮೊಣಕಾಲಿಂದ ಕೆಳಗಡೆ ಸಂಜೆ ಹೊತ್ತು ಹೊಡೆತಗಳು ಸ್ಟಾರ್ಟ್ ಆಗುತ್ತೆ. ನೋವು ಬೇರೆ, ಆಯಾಸ ಆದಾಗ ನೋವು ಬೇರೆ ಇರುತ್ತೆ, ಹೊಡೆತಗಳು ಬೇರೆ. ಅದನ್ನು ನಮ್ಮ ಆಡು ಭಾಷೆಗಳಲ್ಲಿ ಚೊಳಕು ಅಂತ ಹೇಳ್ತೀವಿ. ಚೊಳಕು ಅಂತ ಹೇಳಿದ್ರೆ ಒಂದು ಕಡ್ಡಿಯಲ್ಲಿ ಹೊಡಿಯೋ ಥರ ಟಕ್ ಟಕ್ ಟಕ ಅಂತ ಹೊಡ್ಕೊತಾ ಇರುತ್ತೆ.
ಆ ರೀತಿ ಏನಾದರೂ ಸೂಚನೆಗಳು ಕಂಡು ಬರ್ತಿದೆ ಅಂತ ಹೇಳಿದ್ರೆ ಇವನಿಗೆ ಸಂಪೂರ್ಣವಾಗಿ ಪ್ರಯೋಗ ನಡೀತಿದೆ ಅಂತ ಅರ್ಥ. ನಂತರ ರಾತ್ರಿ ಹೊತ್ತು ಮಲಗಿದ್ದಾಗ ಯಾರೋ ಪಕ್ಕದಲ್ಲಿ ಸಂಚಾರ ಮಾಡ್ತಾರ ಅನಿಸ್ತಿರುತ್ತೆ, ಯಾರೋ ನನ್ನನ್ನು ಗಮನಿಸ್ತಿದ್ದಾರಲ್ಲ ಅಂತಲೂ ಕೂಡ ಅನಿಸ್ತಿರುತ್ತೆ. ಕೆಟ್ಟ ಸ್ವಪ್ನಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಆಗ 100ಕ್ಕೆ 100 ಭಾಗ ಇವನ ಮೇಲೆ ಪ್ರಯೋಗ ನಡೀತಿದೆ ಅಂತ ನೀವು ಖಚಿತಗೊಳಿಸ್ಬೋದು. ಈ ಪ್ರಯೋಗ ಮಾಡಿದವರು, ಈಗ ಯಾರೋ ಒಬ್ಬರು ಏನೋ ಒಂದು ಮಾಟ ಮಂತ್ರ ಮಾಡಿದವರು ಪ್ರಯೋಗ ಮಾಡಿದಾಗ ಆ ಮನುಷ್ಯ ಸಾಯೋ ಸ್ಥಿತಿಗೂ ಹೋಗ್ಬಿಡ್ತಾನ? ಖಂಡಿತವಾಗಿ, ಖಂಡಿತ. ಈ ಪ್ರಯೋಗ ನಡೆದಾಗ ಮೊದಲನೇದಾಗಿ ದೇಹದ ಮೇಲೆ ಪ್ರಯೋಗ ನಡೀತಕ್ಕಂಥದ್ದು. ದೇಹ ಇವತ್ತು ನಾವಿಷ್ಟೆಲ್ಲ ಗಟ್ಟಿಮುಟ್ಟಾಗಿದ್ದೀರಿ ಅಂತ ಹೇಳಿದ್ರೆ ಏನು ನಮ್ಮ ದೇಹನ ಒಂದು ಬ್ಯಾಲೆನ್ಸ್ ಮಾಡ್ತಿದೆ ಅಂತ ಹೇಳಿದ್ರೆ ಹಾರ್ಮೋನ್ಸ್, ವಿಟಮಿನ್ಸ್. ಮೊದಲನೇದಾಗಿ ಪ್ರಯೋಗಗಳು ಮಾಡ್ತಕ್ಕಂಥ ಮಾಂತ್ರಿಕನು ಏನು ಮಾಡ್ತಾನೆ, ದೇಹದ ಮೇಲೆ ಪ್ರಯೋಗ ಮಾಡಿದ ಕೂಡಲೇ ಆ ದುಷ್ಟ ಶಕ್ತಿಗಳು ಅಂತ ಏನಿರುತ್ತೋ ಅದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ವಿಟಮಿನ್ಸ್ನ ಒಂದೊಂದಾಗಿ ಕೊರತೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ತಿನ್ನೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ನಾವು ಒಂದು ಪೇಷಂಟ್ನ ಅಟೆಂಡ್ ಮಾಡ್ತಿದ್ವಿ, ಒಬ್ಬ ರೋಗಿಯನ್ನು. ಎಲ್ಲ ವೈದ್ಯರು ಕೂಡ ನೋಡಿ ಸುಸ್ತಾಗಿದ್ದಾರೆ. ಅವನಿಗೆ ಇವತ್ತು ನಿನ್ನೆ ಒಂದು ಬ್ಲಡ್ ಅನ್ನೋದು ಹಾಕ್ಸ್ಕೊಂಬಂದರೆ ಬೆಳಗ್ಗೆ ಅಷ್ಟರಲ್ಲಿ ರಕ್ತ ಇರೋದಿಲ್ಲ ಅವನ ದೇಹದಲ್ಲಿ. ಏನಾಗಿದೆ? ವೈದ್ಯರಿಗೆ ತಲೆ ಕೆಡುವಂಥ ವಿಚಾರ ಅದು. ತಲೆ ಕೆಡ್ಸ್ಕೊಂಡು ಸುಮ್ಮನಾಗಿದ್ದಾರೆ. ನಮ್ಮ ಹತ್ರ ಆಗಲ್ಲ, ಹಲ್ಲೋಗು ಇಲ್ಲೋಗು ಅಂತಕ್ಕಂಥದ್ದು. ಆ ರಕ್ತ ಏನಾಗ್ತಿದೆ, ಮೂತ್ರದಲ್ಲಿ ಹೋಗ್ತಿದೆ, ಎಲ್ಲ ಪರೀಕ್ಷೆಗಳು ಮಾಡಿದ್ದಾರೆ, ಪ್ರತಿಯೊಂದು ಕೂಡ ಪರೀಕ್ಷೆಗಳು ನಡೆಸಿದ್ದಾರೆ. ಆದರೂ ಕೂಡ ಆ ರಕ್ತ ಹೋಗ್ತಾನೆ ಇದೆ, ಎಲ್ಲಿ ಹೋಗ್ತಿದೆ ಗೊತ್ತಿಲ್ಲ. ಆ ರೀತಿ ಆ ದುಷ್ಟಶಕ್ತಿಗಳು ಕೆಲವೊಂದು ಅಂಶಗಳನ್ನು ತಿನ್ನೋದಕ್ಕೆ ಪ್ರಾರಂಭ ಮಾಡ್ತದೆ. ತಿಂತ ದೇಹವನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೆಲವೊಂದು ಅಂಶಗಳು ತಿಂತಿದೆ ಅಂತ ಹೇಳಿದ್ರೆ ಮನಸ್ಸನ್ನು ಕೂಡ ತಿನ್ನೋದಕ್ಕೆ ಸ್ಟಾರ್ಟ್ ಆಗ್ತದೆ. ಅವನು ಮನಸ್ಸು ದೃಢತೆ ಅಂತ ಏನಿರುತ್ತೋ ಆ ದೃಢತೆ ಹೊರಟೋಗುತ್ತೆ. ಆಗ ಸಂಪೂರ್ಣವಾಗಿ ಅವನು ಸಾವಿಗೆ ಈಡಾಗ್ತಾನೆ. ಈ ಭೂತ ವೈದ್ಯದಲ್ಲಿ ನನಗೆ ಒಂದು ಡೌಟ್ ಇದೆ ಈ ಕ್ವಶನಲ್ಲಿ. ಭೂತ ವೈದ್ಯದಲ್ಲಿ ವಶೀಕರಣ ಮಾಡ್ಕೊಳ್ಳೋದು ಅನ್ನುತ್ತಾರೆ. ಏನಿದ್ರು ವಶೀಕರಣ ಅಂದರೆ? ತುಂಬ ಇತ್ತೀಚಿನ ನಾವು ದಿನಗಳಲ್ಲಿ ಕೇಳ್ಪಟ್ಟಿರ್ತಕ್ಕಂಥದ್ದು, ಕೆಲವೊಂದು ವಾಹಿನಿಗಳಲ್ಲಿ ಒಂದು ಪ್ರಚಾರ ಮಾಡ್ತಕ್ಕಂಥದ್ದು ವಶೀಕರಣ, ಕ್ಷಣಾರ್ಥದಲ್ಲೇ ವಶೀಕರಣ, ಕೆಲವೇ ಗಳಿಗೆಗಳಲ್ಲಿ ವಶೀಕರಣ. ನೀವು ಇಷ್ಟಪಟ್ಟಂಥವ್ರು 5 ನಿಮಿಷಕ್ಕೆ ನಿಮ್ಮ ಬೆನ್ನೆಲುಬಾಗಿರ್ತಾರೆ, ನೀವು ಯಾವುದೇ ಒಂದು ಸಂಗಾತಿನ ಇಷ್ಟಪಟ್ಟಲ್ಲಿ ಅಂತಕ್ಕಂಥವ್ರು ತುಂಬ ಒಂದು ಹೇಳ್ತಕ್ಕಂಥದ್ದು. ಈ ವಶೀಕರಣ ಪ್ರಯೋಗ ಅಂತಕ್ಕಂಥದ್ದು ನಮ್ಮ ಅನುಭವಗಳಲ್ಲಿ ಸುಮಾರು ದಿವಸಗಳ ಕಾಲ ನಡೆಸಬೇಕಾಗ್ತದೆ. ಕೆಲವರು ಹೇಳ್ತಾರೆ, ಇದನ್ನು ಒಂದು ನಿಂಬೆಹಣ್ಣು ತಗೊಂಬ, ಬರೀ ಮಂತ್ರಿಸ್ಕೊಡ್ತೀನಿ, ಅದನ್ನು ಒಳಗಡೆ ಜ್ಯೂಸ್ ಕೊಟ್ಬಿಡು ಸಾಕು ಅಂತ ಹೇಳ್ತಾರೆ. ಒಂದು ಜ್ಯೂಸ್ ಕೊಟ್ಟರೆ ಸಾಕು ನಿನಗೆ ವಶ ಆಗ್ತಾಳೆ ಅಂತ ಹೇಳ್ತಾರೆ. ಅದು ಸಾಮಾನ್ಯವಾಗಿ ಅದನ್ನು ನಂಬ್ತಕ್ಕಂಥದ್ದು ಬೇಡ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ತಪ್ಪು ಅಂತ. ಇದು ನೋಡಿ, ಬರೀ ನಿಂಬೆಹಣ್ಣಿಂದ ವಶೀಕರಣ ಪ್ರಯೋಗ ಆಗೋದಿಲ್ಲ. ಇದಕ್ಕೆ ಹಲವಾರು ಪ್ರಯೋಗಗಳಿದೆ, ಹಲವಾರು ಪ್ರಯೋಗ. ಇದು ಹೇಗೆ ಅಂತ ಹೇಳಿದ್ರೆ, ಕೆಲವೊಂದು ವಶೀಕರಣ ಅಂಜನಗಳನ್ನು ಮಾಡ್ತಕ್ಕಂಥದ್ದು. ಇದು ಜ್ಞಾನಕ್ಕೂ ಹೋಲುತ್ತೆ, ವಿಜ್ಞಾನಕ್ಕೂ ಹೋಲುತ್ತೆ ಈ ವಶೀಕರಣ ಪ್ರಯೋಗ ಅಂತಕ್ಕಂಥದ್ದು. ಇದು ನಾವು ಆವಾಗಲೇ ನಿಮಗೆ ಹೇಳಿದ್ರಿ, ಮದ್ದಿಡಿ ತಾನಾಗಿ ಹುಟ್ಟುತ್ತೆ ಅಂತ. ಇದು ಮದ್ದಿಡಿ ಪ್ರಯೋಗ ಅಂತಕ್ಕಂಥದ್ದು ಕೂಡ ಮಾಡಿ ಹೊಟ್ಟೆ ಒಳಗಡೆ ಹಾಕಿದ್ರೆ ಅದು ವಶೀಕರಣ ಪ್ರಯೋಗಕ್ಕೋಸ್ಕರನೂ ಕೂಡ ಒಂದು ಪರಿಣಾಮ ಬೀರ್ತಕ್ಕಂಥದ್ದು. ನಂತರ ಈ ಅಂಜನಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಅದು ಮಾಡ್ತಕ್ಕಂಥ ವಿಧಾನಗಳು ಹೇಳಿದ್ರೆ ಸಾಕಷ್ಟು ಸಮಯ ತಗೊಳುತ್ತೆ. ಈ ವಶೀಕರಣ ಅಂಜನಗಳನ್ನು ಮಾಡಿ ಕೆಲವರು ನೆತ್ತಿ ಮೇಲೆ ಬೆಳೀತಾರೆ. ನಮ್ಮ ಈ ಸುಳಿ ಭಾಗ ಅಂತ ಹೇಳ್ತೀರಿ, ಆ ಸುಳಿ ಭಾಗ ಒಂದು ಉಜ್ಜಿದಾಗ, ಅಥವಾ ಕೆಲವರು ಏನು ಮಾಡ್ತಾರೆ, ಎಣ್ಣೆಗಳನ್ನು ಮಾಡಿಕೊಡ್ತಕ್ಕಂಥದ್ದು, ಕೆಲವರು ಹೊಟ್ಟೆಗಳಿಗೆ ತಿನ್ನಿಸ್ತಕ್ಕಂಥದ್ದು. ಈ ಪ್ರಯೋಗಗಳು ಹೇಳ್ತಾ ಬಂದರೆ 108 ಇದೆ. ವಶೀಕರಣ ಅಂತಕ್ಕಂಥದ್ದು ಹೇಳ್ತಾ ಬಂದರೆ ಹಲವಾರು ಪ್ರಯೋಗಗಳು ತುಂಬ ಇದೆ. ಇದು ಮುಖ್ಯವಾಗಿ ವಶೀಕರಣ ಪ್ರಯೋಗಕ್ಕೆ ಮದಿಡಿ ಅಂತಕ್ಕಂಥದ್ದು, ಅಂಜನ ಅಂತಕ್ಕಂಥದ್ದನ್ನು ಉಪಯೋಗಿಸ್ತಾರೆ. ಕೆಲವೊಂದು ಸಾರಿ ನಾವು ಅಂದ್ಕೊಳ್ತೀವಿ, ಆಯಿತು ಗುರುಗಳೇ ನೀವು ಅಂಜನ ಮಾಡಿಕೊಡಿ, ನಾನು ಯಾರಿಗೋ ಇಟ್ಬಿಡ್ತೀನಿ, ವಶೀಕರಣ ಮಾಡ್ಕೊಳ್ತೀನಿ ಅಂತ ನೀವು ಕೇಳ್ಬೋದು. ಅದು ಸಾಧ್ಯ ಇಲ್ಲ. ಯಾರಿಗೋ ಇಟ್ಟೋಗ್ಬಿಟ್ರೆ ಅದು ಸಾಧ್ಯ ಇಲ್ಲ. ಮೊದಲನೇದಾಗಿ ಅದಕ್ಕೆ ಋಣಾನುಬಂಧ ನಾವು ಚೆಕ್ ಮಾಡಬೇಕಾಗ್ತದೆ. ಒಂದು ವಶೀಕರಣ ಪ್ರಯೋಗ ಮಾಡಬೇಕಾದ್ರೆ ಆ ಋಣಾನುಬಂಧನ ನಾವು ಚೆಕ್ ಮಾಡಿ, ಆ ಪ್ರಯೋಗಗಳನ್ನು, ಕೆಲವೊಂದು ಪದಾರ್ಥಗಳನ್ನು ನಾವು ಏನು ಸಂಗ್ರಹಣೆ ಮಾಡಿಕೊಂಡು ಶೇಖರಣೆ ಮಾಡಿಕೊಂಡು ಮಾಡಿಟ್ಟಾಗ ಅದು ವಶೀಕರಣ ಅಂತಕ್ಕಂಥದ್ದು 100ಕ್ಕೆ 100 ಭಾಗ ಸಕ್ಸಸ್ ಆಗುತ್ತೆ. ಕೆಲವೊಂದು ಹೊಟ್ಟೆಗೆ ಕೊಡ್ತಕ್ಕಂಥದ್ದು 100ಕ್ಕೆ 100 ಭಾಗ ಸಕ್ಸಸ್ ಆಗುತ್ತೆ. ಕೆಲವ್ರು ಹೇಳ್ತಾರೆ, ಅವನು ತುಳಿದಿರ್ತಕ್ಕಂಥ ಮಣ್ಣನ್ನು ಎತ್ಕೊಂಬ ಅಂತ.
ಹ್ಞೂ ಹ್ಞೂ ಅವನು ಕಾಲ್ಮಡಿ ಅಂತೀವಿ ನಾವು ರೀಸೆಸ್ ಮಾಡಿರ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥದ್ದು ಮಣ್ಣನ್ನು ಎತ್ಕೊಂಬ ಅದೆಲ್ಲ ವಶೀಕರಣ ಪ್ರಯೋಗಕ್ಕೆ ಹೋಲೋದಿಲ್ಲ, ಮಾಂತ್ರಿಕ ಪ್ರಯೋಗಕ್ಕೆ ಅವನನ್ನು ಹಾಳು ಮಾಡೋದಕ್ಕೋಸ್ಕರ ಓಡ್ತಕ್ಕಂಥದ್ದು. ಇದು ತೈಲ ಎಣ್ಣೆ ಅಂತ ಹೇಳಿದ್ರಿ, ಮತ್ತು ಅಂಜನ ಅಂತ ಹೇಳಿದ್ರಿ, ಅದು ಕೂಡ ಒಂದು ವಶೀಕರಣ ಪ್ರಯೋಗ ಅಂತಕ್ಕಂಥದ್ದಿದೆ. ಕ್ರಮಬದ್ಧವಾಗಿ ಮಾಡಿದ್ರೆ ಖಂಡಿತವಾಗಿ ಜಯ ಆಗ್ತದೆ. ಈಗ ಯಾರೋ ಒಬ್ಬರು ಮಾಟ ಮಂತ್ರಗಳು ಮಾಡಿ ಈಗೇನೋ ಒಂದು ನಿಂಬೆಹಣ್ಣು ಹಾಕಿರ್ತಾರೆ, ಕುಂಕುಮ ಹಾಕಿರ್ತಾರೆ, ಇದು ಆ ರೋಡಲ್ಲಿ ಈಗ ಯಾರೋ ಒಬ್ಬರು ಅದು ಆ ರೋಡಲ್ಲಿ ಓಡಾಡಿದ್ರು ಅವನಿಗೆ ಅದು ತಾಗುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜನಾ? ಖಂಡಿತ ತಾಗುತ್ತೆ. ಅದನ್ನು ನಾವು ನಮ್ಮ ವಿದ್ಯೆಗಳಲ್ಲಿ ದಾಟು ಅಂತ ಹೇಳ್ತೀವಿ. ಹೌದು, ಅದನ್ನು ನಮ್ಮ ವಿದ್ಯೆಗಳಲ್ಲಿ ದಾಟ್ಬಿಟ್ಟಿದ್ದಾನೆ ಇವನು ಅಂತ. ಕೆಲವೊಂದು ಪ್ರಶ್ನೆ ಇಟ್ಟು ನೋಡಿದಾಗ ಅವರಿಗೆ ಸಾಮಾನ್ಯವಾಗಿ ಸಂಜೆ ಆಗ್ತಾ ಮೊದಲನೇದಾಗಿ ಹೇಳಿದರೆ ನಿಮಗೆ ಕೈಕಾಲು ಚೌಳ್ಕೊಗಳು ಬರ್ತಕ್ಕಂಥದ್ದು, ರಾತ್ರಿ ನಿದ್ದೆ ಬರೋದಿಲ್ಲ, ಮೈಯೆಲ್ಲ ಹಿಂಡ್ತಿರುತ್ತೆ, ಮೈಯೆಲ್ಲ ಹಿಂಡ್ತಿರುತ್ತೆ, ಆಯಾಸ ಆಗ್ತಿರುತ್ತೆ. ವೈದ್ಯರ ಹತ್ರ ಹೋಗಿದ್ಕೊಳ್ಳೆ ಒಂದು ಮೈಕೈ ನೋವು ಮಾತ್ರೆನೋ ಅಥವಾ ಒಂದು ಇಂಜೆಕ್ಷನೋ ಏನೋ ಒಂದು ಕೊಟ್ಟು ಕಳಿಸ್ತಾರೆ. ಮತ್ತೆ ಅದು 2 ದಿವಸ ಆದಮೇಲೆ ಮತ್ತೆ ಅದೇ ಪ್ರಾರಂಭ ಆಗಿರುತ್ತೆ. ಇದು ಈ ನಿಂಬೆಹಣ್ಣುಗಳನ್ನು ಮಂತ್ರಿಸಿರ್ತಕ್ಕಂಥದ್ದು ಅಥವಾ ಕೆಲವೊಂದು ರಂಗೋಲಿಗಳು ಹಾಕಿ ಏನಾದರೂ ಒಂದು ಮಾಟ ಮಂತ್ರ ಪ್ರಯೋಗ ಏನು ಮಾಡಿರ್ತಾರೆ ಅದನ್ನು ದಾಟಿದ್ರೆ ನಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು 100% 100% ಖಚಿತ. ನನಗಿರೋ ಡೌಟ್ ಏನು ಅಂದರೆ, ಯಾರಿಗೋ ಬೇರೆಯವ್ರಿಗೆ ಮಾಡಿರೋ ಮಾಟ ಮಂತ್ರ ನಮ್ಗೆ ಹೇಗೆ ತಾಗುತ್ತೆ ಅಂತ. ಅದು ಹೇಗೆ ಇದಾಗುತ್ತೆ ನಮಗೆ? ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ರಿ. ಇವತ್ತು ನಿಮಗೆ ಕೊಡ್ತಕ್ಕಂಥ ವಿಷಯ ಅವ್ರು ತಂದಿದ್ದಾರೆ, ನಮ್ಮ ಯಾರಿಗೆ ನಮ್ಮ ಸುದೀಪ್ ಅವ್ರಿಗೆ ಕೊಡಬೇಕು ಅಂತ ತಂದಿದ್ದಾರೆ ವಿಷಯ. ತಪ್ಪಿ ನಾವು ಸೇವನೆ ಮಾಡಿದ್ರೆ ನಮಗೇನೂ ಆಗಬಾರ್ದಲ್ವಾ? ನಿಮಗೆ ಕೊಟ್ಟಿರೋ ವಿಷಯ ತಾನೇ, ಹೌದು ಅಲ್ವಾ? ಹಾಗಾದರೆ ಎಲ್ಲದೂ ಅದು ಬೆಂಕಿನೇ. ಆ ಪ್ರಯೋಗ ಅಂತಕ್ಕಂಥ ಅಂದರೆ ಪರಿಣಾಮ ಕಮ್ಮಿ ಬೀರುತ್ತೆ, ಪರಿಣಾಮ ಕಮ್ಮಿ ಬೀರುತ್ತೆ. ನೀವು ಮುಟ್ಟಿದ್ರು ಶಾಕ್ ಹೊಡಿಯುತ್ತೆ ಕರೆಂಟು, ನಾವು ಮುಟ್ಟಿದ್ರು ಶಾಕ್ ಹೊಡಿಯುತ್ತೆ. ಅದು ಒಂದು ಬೆಂಕಿ ಇದ್ದಾಗೆ ಸುಡುತ್ತೆ. ಕರೆಂಟ್ ಅನ್ನೋದು ಎಲ್ರಿಗೂ ಶಾಕ್ ಹೊಡಿಯುತ್ತೆ, ಬೆಂಕಿ ಅನ್ನೋದು ಎಲ್ರಿಗೂ ಸುಡುತ್ತೆ, ಪ್ರಮಾಣ ಕಮ್ಮಿ ಇರುತ್ತೆ. ಒಂದು ಅಷ್ಟು ಈಗ ಸಾವಿನ ದೌಡೆಗೆ ಸಿಕ್ಕಾಕೊಳ್ತಕ್ಕಂಥದ್ದು ಏನಲ್ಲ, ಸುಮ್ಮನೆ ಒಂದು ವೈಬ್ರೇಷನನ್ನು ತೋರಿಸ್ತಾ ಇರುತ್ತದೆ. ಭಯಪಡ್ತಕ್ಕಂಥದ್ದೇನಿಲ್ಲ, ಸಾಧಾರಣವಾಗಿ ಹೊಟ್ಟೋಗುತ್ತದೆ. ಸ್ವಲ್ಪ ದಿವಸಗಳ ನಂತರ ದೇವಸ್ಥಾನಗಳು ಸುತ್ತೋಡಿದ್ರಿಂದನೂ ಕೂಡ ಹೊಟ್ಟೋಗುತ್ತೆ, ಅಥವಾ ಈ ದೇವಸ್ಥಾನಗಳಲ್ಲಿ ತೀರ್ಥ ಪ್ರೋಕ್ಷಣೆ ಅಂತ ಮಾಡ್ತಾರೆ, ಅದರಿಂದನೂ ಕೂಡ ಹೊಟ್ಟೋಗುತ್ತೆ. ಭಯಪಡೋಂಥದ್ದು ಏನು ಬೇಕಾಗಿಲ್ಲ. ಹಾಗಿದ್ರೆ ಕೆಲವ್ರು ಹೇಳ್ತಾರೆ, ನಿಮ್ಮ ಕಾರ್ಯಕ್ರಮ ನೋಡಿದ್ಕೊಳ್ಳೇನೋ ನಾನು ದಾಟ್ಬಿಟ್ಟಿದ್ದೀನಿ, ನನಗೆ ಆಗ್ಬಿಟ್ಟಿದೆ ಅನ್ನೋದು ಭಯಪಡ್ತಕ್ಕಂಥದ್ದು ಬೇಕಾಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಡೈವರ್ಸ್ ಕೇಸ್ ತುಂಬ ಜಾಸ್ತಿ ಆಗ್ತಾಯಿದೆ. ಅಂದರೆ ನಿಯಮವಾಗಿ ಅವ್ರು ಮದುವೆ ಆಗಿರ್ತಾರೆ, ಎಲ್ಲ ಪಾಪ ತುಂಬ ಕಷ್ಟಪಟ್ಟು ಮದುವೆ ಆಗಿರ್ತಾರೆ, ಎಲ್ಲ ಆಗಿರ್ತಾರೆ. ಈ ಡೈವರ್ಸಿಗೆ ಕಾರಣನೂ ಒಂದೊಂದು ಸರಿ ಮಾಟ ಮಂತ್ರ ಪ್ರಯೋಗ ಮಾಡಿದ್ದಾರೆ ಗಂಡ ಹೆಂಡತಿ ಮೇಲೆ ಅಂತ ಹೇಳ್ತಾರೆ. ಹೌದು. ಇದು ನಿಜನಾ? ಖಂಡಿತವಾಗಿ ನಿಜ ಅನ್ನೋದಕ್ಕಿಂತ ಹಲವಾರು ಕಾರಣಗಳಿದೆ. ಇತ್ತೀಚಿನ ದಿನಗಳಲ್ಲಿ ಈ ಯಾರ ಮೇಲೋ ವ್ಯಾಮೋಹವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಯಾರನ್ನೋ ಮದುವೆ ಆಗ್ತಕ್ಕಂಥದ್ದು ನೋಡಿದಾಗ ಈ ಮಾಟ ಮಂತ್ರದಿಂದ ಗಂಡ ಹೆಂಡತಿ ಸಂಬಂಧವನ್ನು ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಗಂಡ ಹೆಂಡತಿ ಯಾರಾದರೂ ಒಬ್ಬರು ಇಲ್ಲಿ ಈ ಪ್ರಯೋಗಕ್ಕೆ ಕೈ ಜೋಡಿಸ್ಬೇಕು. ಇವತ್ತು ಉದಾಹರಣೆಗೆ ನಮ್ಮನ್ನೇ ಕೊಟ್ಕೊಳ್ತೀರಿ, ಈಗ ನನ್ನ ಹೆಂಡತಿ ನಾವು ದೂರ ಮಾಡಬೇಕು, ನನಗೆ ಅವ್ರು ಕಂಡ್ರೆ ಆಗ್ತಿಲ್ಲ, ಹಾಗೇನು ಮಾಡಬೇಕು? ಇನ್ನೊಬ್ಬನ ಹತ್ರ ಹೋಗಿ ಕೈ ಜೋಡಿಸ್ಬೇಕು, ನಾವು ಇವಳು ನನ್ನನ್ನು ದೂರ ಬಿಟ್ಟೋಗೋ ಥರ ಮಾಡಬೇಕು ಅಂತಕ್ಕಂಥದ್ದು ಮಾಡಿದಾಗ ಮಾತ್ರ, ಗಂಡ ಹೆಂಡತಿ ಇಬ್ಬರು ಮನಸ್ಸು ಮಾಡಿದಾಗ ಮಾತ್ರ ಈ ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದು. ಅವರಿಬ್ಬರ ಮಧ್ಯೆ ಜಗಳಗಳನ್ನು ತಂದಿಡ್ಬೋದು, ಧಾರಾಳಕ್ಕೆ ಸರಾಗವಾಗಿ ತಂದಿಡ್ಬೋದು. ನಾವು ನಿಮಗೆ ನಿಮ್ಮ ಸ್ಟುಡಿಯೋಗೆ ಬರೋ ಮುಂಚೆ ನಾವು ಒಂದು ಕೇಳಿದಿರಿ ಪ್ರಶ್ನೆ, ಕೆಲವೊಂದು ಪ್ರಯೋಗಗಳು ಮಾಡಿ ತೋರಿಸ್ಬೋದಾ ಅಂತ. ಅದು ಈ ಪ್ರಯೋಗಗಳಿಗೂ ಕೂಡ ಒಳಗಾಗಿರುತ್ತೆ. ಸಾಧಾರಣ ಇಲ್ಲಿಂದಿಲ್ಲೇ ಜಗಳ ತಂದಿಡ್ಬೋದು, ಆ ಪ್ರಯೋಗಗಳು ಇದೆ. ಗಂಡ ಹೆಂಡತಿ ಮಧ್ಯೆ ಸಾಮಾನ್ಯವಾಗಿ ಯಾರು ದೂರ ಮಾಡೋದಕ್ಕೆ ಯೋಚನೆ ಮಾಡೋದಿಲ್ಲ, ಎಲ್ಲ ಒಂದು ಮಾಡೋದಕ್ಕೆ ಮಾಡ್ತಾರೆ. ಇವರಿಬ್ಬರು ಏನಾದರೂ ಮನಸ್ಸು ಮಾಡಿದ್ರೆ, ನನಗೆ ಗಂಡ ಬೇಡ, ನನಗೆ ಹೆಂಡತಿ ಬೇಡ ಅಂತಕ್ಕಂಥದ್ದು ಏನಾದರೂ ಮನಸ್ಸು ಮಾಡಿದ್ರೆ ಖಂಡಿತವಾಗಿ ದೂರ ಮಾಡ್ಬೋದು, ಖಂಡಿತವಾಗಿ ಮಾಡ್ಬೋದು. ಈಗ ಒಬ್ಬ ಮನುಷ್ಯ ಅಭಿವೃದ್ಧಿ ಆಗ್ತಾ ಇದ್ದಾನೆ ಅಂದರೆ ಜನಗಳು ಕಣ್ಣು ಬಿದ್ದಿದೆ, ಅದಕ್ಕೆ ಅವನು ಈ ಥರ ಇದಾಗಿದ್ದಾನೆ ಅಂತ ಹೇಳ್ತಾರೆ. ಇದು ನಿಜನಾ? ಖಂಡಿತ. ಮನುಷ್ಯನ ಕಣ್ಣು ಬಿದ್ದರೆ, ನಮ್ಮ ಪೂರ್ವಜರು ಹೇಳ್ತಾರೆ, ಮನುಷ್ಯನ ಕಣ್ಣು ಬಿದ್ದರೆ ಬೆಟ್ಟ ಕೂಡ ಕರಗುತ್ತೆ ಅಂತ. ಬೆಟ್ಟ ಕೂಡ ಕರಗುತ್ತೆ ಅಂತ. ಮನುಷ್ಯನ ಕಣ್ಣು ದೃಷ್ಟಿ ಅಂತಕ್ಕಂಥದ್ದು ಬಿದ್ದಿದೆ ಅಂತ ಹೇಳಿದ್ರೆ ಸರ್ವನಾಶನ ಆಗೋದಂತೂ ಖಚಿತ. ಇದಕ್ಕೆ ಯಾವುದೋ ಒಂದು ಗ್ರಂಥಗಳಲ್ಲಿ ಉಲ್ಲೇಖನ ಇಲ್ಲ, ಇದು ಅನುಭವದ ಮಾತುಗಳು, ಹಿರಿಯರ ಅನುಭವದ ಮಾತುಗಳ ಪ್ರಕಾರ. ನೀವು ಸೂಕ್ಷ್ಮವಾಗಿ ಒಂದು ಗಮನಿಸಿ ನೋಡಿ, ನಿಮ್ಮ ಅನುಭವಗಳಲ್ಲೂ ಕೂಡ ಬಂದಿರುತ್ತೆ. ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದಮೇಲೆ 2 ದಿವಸ 3 ದಿವಸ ಒಂದ್ಸಲಿ ಊಟ ಮಾಡೋಕ್ಕಾಗೋದಿಲ್ಲ ನಿಮಗೆ, ಏನೋ ಮೈಯೆಲ್ಲ ಹಿಂಸೆ ಅನಿಸ್ತಿರುತ್ತೆ. ಅದು ಏನಪ್ಪ ಅಂತ ಹೇಳಿದ್ರೆ ಕಣ್ಣು ದೃಷ್ಟಿ. ಈಗ ನೀವೆಲ್ಲ ಒಂದು ಕಾರ್ಯಕ್ರಮಕ್ಕೆ ಅಲಂಕಾರ ಮಾಡ್ಕೊಂಡು ಹೋಗಿರ್ತೀರ,
ಚೆನ್ನಾಗಿ ಒಂದು ಒಡವೆಗಳನ್ನು ಹಾಕ್ಕೊಂಡು ಒಂದು ಅಲಂಕಾರ ಮಾಡ್ಕೊಂಡು ಹೋದಾಗ, ಓ ನೋಡ್ದೇನಪ್ಪ ನಮ್ಮ ಸುದೀಪ್ ಹೆಂಗಿದ್ದಾನೆ ಅಂದರೆ ನಿಮಗೆ ಮಾರನೇ ದಿವಸ ಪ್ರಾರಂಭ ಆಗಿದೆ ವಕ್ರ ಅಂತ ಖಂಡಿತ ಅದು ಕಟ್ಟಿಟ್ಟ ಬುತ್ತಿ ಅದು. ಇದಕ್ಕೆ ಪರಿಹಾರ ಏನು ಮಾಡ್ಕೊಬೋದು? ಅದಕ್ಕೆ ನಾವು ಮುಖ್ಯವಾಗಿ ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರೆ. ನಮ್ಮ ಹಳ್ಳಿಗಳಲ್ಲಿ 100% ಭಾಗ ಮನೆಗಳಲ್ಲಿ ಒಬ್ಬರಿಬ್ಬರು ಇದ್ದೇ ಇರ್ತಾರೆ ದೃಷ್ಟಿ ತೆಗೆಯೋದಕ್ಕೆ. ಆ ರೀತಿ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದಮೇಲೆ ದೃಷ್ಟಿ ತೆಗೆಯೋದು ಭಾಳ ಉತ್ತಮ. ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಬಂದರೂ ಕೂಡ ಅಷ್ಟೇ, ಗಂಡ ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು, ದೃಷ್ಟಿ ತೆಗೆಸ್ಕೊಂಡು ಮನೆ ಒಳಗಡೆ ಪ್ರವೇಶ ಮಾಡೋದು ಭಾಳ ಉತ್ತಮ. ಅದು ಯಾವ್ಯಾವ ರೀತಿ ತೆಗಿಬೇಕು ದೃಷ್ಟಿಯನ್ನು? ಕೆಲವರು ಪರ್ಕೆ ಕಡ್ಡಿಯನ್ನು ಸುಡ್ತಾರೆ, ಕೆಲವರು ಹೇಳ್ತಾರೆ ಮಂಡು ಪರ್ಕೆ ಅಂತಾರೆ ನಮ್ಮ ಆಡು ಭಾಷೆಗಳಲ್ಲಿ, ಹಳ್ಳಿ ಭಾಷೆಗಳಲ್ಲಿ. ಆ ಮಂಡು ಪರ್ಕೆಗಳಲ್ಲಿ ದೃಷ್ಟಿ ತೆಗಿತಕ್ಕಂಥದ್ದು. ಇನ್ನೂ ಸೂಕ್ಷ್ಮವಾಗಿ ಈಸಿಯಾಗಿ ಮಾಡ್ತಕ್ಕಂಥದ್ದು, ಉಪಾಯವಾಗಿ ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ 4 ಲವಂಗನ ತಗೊಳ್ತಕ್ಕಂಥದ್ದು, 8 ಕಾಳುಮೆಣಸು, 1 ಮುಷ್ಟಿಯಷ್ಟು ಕಲ್ಲುಪ್ಪು, ಅದ್ರ ಜೊತೆಗೆ ಒಂದು ಇಜ್ಜಿಲು ಅಂತೀವಿ ನಾವು, ಕರಿ ಒಲೆಯಲ್ಲಿರ್ತಕ್ಕಂಥ ಇಜ್ಜಿಲು, ಅದನ್ನು ತೊಗೊಂಡು ಹೊಸ್ಲತ್ರ ನಿಲ್ಲಿಸ್ಕೊಂಡು ಇಳೆ ತೆಗಿಬೇಕು. ಇಳೆ ತೆಗೆದ್ಬಿಟ್ಟು ಕೆಂಡಲ ಅದಕ್ಕೆ ಸುಟ್ಟಿದ ಕೂಡಲೇ ನಿಮಗೆ ಕ್ಷಣಾರ್ಥದಲ್ಲಿ ನೀವು ಇದನ್ನು ಆ ದೃಷ್ಟಿದೋಷನ ಬಗೆಹರಿಸ್ಬೋದು. ಒಂದು ದೇಹದೊಳಗಡೆ ಎಷ್ಟು ಆತ್ಮಗಳು ಸೇರ್ಕೊಬೋದು? ಒಂದು ದೇಹದಲ್ಲಿ ನಮ್ಮ ಅನುಭವಗಳು, ಯಾಕಂದರೆ ಒಬ್ಬೊಬ್ಬರು ಒಂದೊಂದು, ನಾವು ಹೇಳ್ತಾನೆ ಇರ್ತೀರಿ ಮರಕ್ಕಿಂತ ಮರದ ದೊಡ್ಡದಿರ್ತಾರೆ, ಸಾಧಕರು ದೊಡ್ಡದಿದ್ದಾರೆ, ನಾವೇ ದೊಡ್ಡ ಸಾಧಕ ಅಂತ ನಾವೇನು ಹೆಮ್ಮೆಯಿಂದ ಹೇಳ್ತಿಲ್ಲ. ಒಂದು ದೇಹದೊಳಗಡೆ 10 ಪ್ರೇತಾತ್ಮ ಸೇರಿರೋದು ನಾವು ನೋಡಿದ್ವಿ. 10 ಪ್ರೇತಾತ್ಮ ಸೇರಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ, ಸಾಕ್ಷಿಗಳು ನಾವೇ ಅಂತಲೇ ಹೇಳ್ಬೋದು. ಒಂದು ಹೆಣ್ಣಿನ ದೇಹದಲ್ಲಿ 10 ಪ್ರೇತಾತ್ಮ ಸೇರ್ಕೊಳ್ಳುತ್ತೆ, ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ. ಅದು ಯಾಕೆ ಸೇರ್ಕೊಂಡ್ಬಿಡುತ್ತೆ, ಜಾಗ ಎಲ್ಲಿದೆ ಅಂತ ನೀವು ಕೇಳ್ಬೋದು. ಕೆಲವೊಂದು ಪ್ರಯೋಗಗಳ ಮುಖಾಂತರನೂ ಸೇರ್ತಕ್ಕಂಥದ್ದು ಇದೆ. 10 ಪ್ರೇತಾತ್ಮಗಳು ಸೇರಿಕೊಂಡಾಗ ನಾವು 10 ಜನದ ಬಲ ಅವ್ರಿಗಿರುತ್ತೆ. 10 ಜನದ ಬಲ ಅವ್ರಿಗಿದ್ದೇ ಇರುತ್ತೆ. ಇದು ಯಾಕೆ ಅಂತ ಹೇಳಿದ್ರೆ, ಯಾಕಿದನ್ನು ನಾವು ಇಷ್ಟೊಂದು ಹುಮ್ಮಸ್ಸಿಂದ ಹೇಳ್ತಿದ್ದೀರಿ ಅಂತ ಹೇಳಿದ್ರೆ, ಒಂದು ಸಲ ನಮ್ಮ ಆಶ್ರಮದ ತಪ್ಪಲಲ್ಲಿರ್ತಕ್ಕಂಥ ಬೆಟ್ಟದಲ್ಲಿ ಈ ಪ್ರೇತಾತ್ಮ ಒಂದು ಇರ್ತಕ್ಕಂಥ ಒಂದು ಹೆಂಗಸನ್ನು ನಾವು ಕರ್ಕೊಂಡು ಹೋದ್ವಿ. ಅದು ಹೆಸರುಗಳೆಲ್ಲ ಹೇಳೋದಕ್ಕೆ ಇಷ್ಟಪಡಲ್ಲ. ಆ ಹೆಂಗಸರುಗಳನ್ನು ನಾವು ಕರ್ಕೊಂಡು ಹೋದಾಗ ಆ ಅಮ್ಮ ನೋಡೋದಕ್ಕೆ ನಾವೆಲ್ಲ ನಗದ್ರಿ. ಆ ಅಮ್ಮನ ನೋಡಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಶಿಷ್ಯಂದ್ರೆ ಯಾರು ಇರ್ತಾರೋ, ಇವಳಿಗೆ 10 ಗುರುಗಳು ಹೇಳ್ತಾರೆ ಇವಳಿಗೆ 10 ಪ್ರೇತಾತ್ಮ ಇದೆಯಂತಪ್ಪ, ನಮ್ಮನ್ನು ನಾವು ಹಿಂಗೆ ಮಾಡಿದ್ರು. ಇವಳಿಗೆ ಈ ಪರ್ಸ್ನಾಲಿಟಿಗೆ 10 ಪ್ರೇತಾತ್ಮ ಇರುತ್ತಾ, ತಳೆದ್ರೆ ಬಿದ್ದೋಗ್ತಾಳೆ ಇವಳು. ನಾವು ಸುಮ್ಮನೆ ಆದ್ವಿ. ಸರಿ, ನಮ್ಮ ಒಂದು ಆ ಜಾಗಕ್ಕೆ ಕರ್ಕೊಂಡೋಗಿ ಅವಳನ್ನು ಕುಳಿಸಿ ಕೆಲವೊಂದು ಪ್ರಯೋಗಗಳನ್ನು ಮಾಡಿದಾಗ 4 ಗಂಡಸರು, ಅಂದರೆ ಒಂದು ಗಟ್ಟಿಯಾಗಿರ್ತಕ್ಕಂಥ ಗಂಡಸರು ಒಂದು ಬಂಡೆ ಕಲ್ಲನ್ನು ಅವಳ ತಲೆ ಮೇಲೆ ಎತ್ತಿಟ್ಟು, ಅವರು ಎತ್ತಲಾರ್ದಿರ ಎತ್ತಿದ್ದಾರೆ. ತಲೆ ಮೇಲೆ ಎತ್ತಿಟ್ಕೊಂಡ್ಮೇಲೆ ಅವಳು ಸರಾಗಾಗಿ ಮರದ ಮೇಲ್ಗಡೆ ಹತ್ತದ್ಲು. ಅದನ್ನ ಎತ್ಕೊಂಡು ಆ ಬಂಡೆ ಕಲ್ಲನ್ನು ಎತ್ಕೊಂಡು ಅವಳು, ಆದರೆ ಬರೀ ನಾವು ಒಂದು ಸಿಂಬೆ ಮಾಡಿಟ್ಟಿದ್ರಿ ತಲೆ ಮೇಲೆ. ಆ ಸಿಂಬೆ ಮಾಡಿದ್ದನ್ನು ಆ ಮರ ಕೂಡ ನೋಡ್ಬೋದು ನೀವು, ಸಾಕ್ಷಿಗಿದೆ. ಆರಾಮಾಗಿ ಆ ಬಂಡೆ ಕಲ್ಲನ್ನು ಎತ್ಕೊಂಡು ಆರಾಮಾಗಿ ಮರದ ರಂಬೆ ಮೇಲೆ ನಿಂತ್ಕೊಂಡು ಹೇಳ್ತಿದ್ದಾಳೆ, ನೀನೇನೋ ಬೇಳೆಕಾಳು ಬೇಯಿಸೋದು ಅಂತ ನಮ್ಮನ್ನು ಬೈತಿದ್ದಾಳೆ ಮೇಲೆ ನಿಂತ್ಕೊಂಡು. ನನ್ನ ಶಕ್ತಿನೇ ಪ್ರಯೋಗ ಮಾಡೋಕ್ಕೆ ಬಂದಿದ್ಯಾ ನೀನು, ಇದೇ ರೀತಿ ನಿಂದೇನು ಬೇಳೆಕಾಯಿ ಬೆಳೆಸ್ತೆ ನನ್ನನ್ನು ನೀನು ತಾಕತ್ತಿದ್ರೆ ಕೆಳಗಡೆ ಇಳಿಸು ಅಂತ ಹೇಳ್ತಾಳೆ. ನಿನ್ನ ತಾಕತ್ತಿದ್ರೆ ನನ್ನನ್ನು ಕೆಳಗಡೆ ಇಳಿಸು, ಇಲ್ಲಾಂದರೆ ಈ ಬಂಡೆನ ಜನಗಳ ತಲೆ ಮೇಲೆ ಹಾಕ್ತೀನಿ ಅಂತ ಹೇಳ್ತಾಳೆ. ಅಷ್ಟು ಸಣ್ಣಕ್ಕಿರ ಹೆಂಗಸು. ಅವಳು ಆ ಪ್ರಯೋಗಗಳು ಮಾಡ್ತಾ ಒಂದೊಂದೇ ಪ್ರೇತಾತ್ಮಗಳು, ಅವಳಿಗೆ ಒಂದು ಭಾಷೆ ಬಿಟ್ಟರೆ ಇನ್ನು ಯಾವ ಭಾಷೆನೂ ಬರೋದಿಲ್ಲ ಮಾತಾಡೋದಕ್ಕೆ. ಪ್ರತಿಯೊಂದು ಭಾಷೆಗಳಲ್ಲೂ ಮಾತಾಡ್ತಿದ್ದಾರೆ. ಅವರು ಬಂದಿರತಕ್ಕಂಥ ತಂದೆ ತಾಯಿ ಆಗ್ಬೋದು, ಅವ್ರ ಸಂಬಂಧಿಕರೆಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೊಂಡು ನೋಡ್ತಿದ್ದಾರೆ, ಏನಿದು ಹಿಂಗೆ ಮಾತಾಡ್ತಿದ್ದಾಳೆ ಹೇಳು ಅಂತ. ಇದೇ ರೀತಿ ಒಂದು ದೇಹದೊಳಗಡೆ 10 ಪ್ರೇತಾತ್ಮ ಸೇರ್ಕೊಂಡಿರ್ತಕ್ಕಂಥದ್ದು ನಿಜ. ಇದು ಯಾವ ಥರ ಪ್ರಯೋಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಇದು ನಾವು ಹೇಳಿದ್ರಿ ಮಾಂತ್ರಿಕ ಪ್ರಯೋಗಗಳು ಅಂತ. ಈ ಪ್ರೇತಾತ್ಮಗಳು ಈ ಪ್ರಯೋಗ ಮಾಡಿರ್ತಕ್ಕಂಥದ್ದು ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರ್ತಕ್ಕಂಥದ್ದು ಪ್ರಯೋಗಗಳು ಮಾಡೋದೇನಪ್ಪ ಅಂತ ಹೇಳಿದ್ರೆ, ಆಸ್ತಿ ಗಲಾಟೆಗಳಿಗೆ. ನನಗೇ ತಕ್ಕಬೇಕು ಆಸ್ತಿಗಳು, ಅವನನ್ನು ಹಾಳು ಮಾಡಬೇಕು ಅಂತಕ್ಕಂಥದ್ದು ಪ್ರಯೋಗದಿಂದ ಮಾಡಿರ್ತಕ್ಕಂಥದ್ದು. ಈ ಮಾಂತ್ರಿಕರಿಂದ ಪ್ರಯೋಗ ಮಾಡಿ ವಿಚಿತ್ರವಾಗಿರ್ತಕ್ಕಂಥ ಆತ್ಮಗಳನ್ನು ಸೇರಿಸಿರ್ತಕ್ಕಂಥ ಪ್ರಯೋಗ ಅದು. ಅದು ತುಂಬ ನಾವು 5 ನಿಮಿಷ ನಿಮ್ಮ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ವಿ. ಇದನ್ನು ಬಗೆಹರಿಸೋಕ್ಕೆ ನಮಗೆ ಸುಮಾರು ಒಂದು 2 ರಿಂದ 3 ತಿಂಗಳು ಬೇಕಾಯಿತು ಪರಿಹಾರ ಮಾಡೋದಕ್ಕೆ.
ಅಷ್ಟು ಕಠಿಣವಾಗಿರ್ತಕ್ಕಂಥ ಕ್ರಮ. ಕೆಲವು ಟಿ ವಿಗಳಲ್ಲಿ ಲೈವಲ್ಲೆಲ್ಲ ನೋಡ್ತಾ ಇರ್ತೀವಿ, ಅವ್ರ ಮೇಲೆ ದೆವ್ವ ಬರುತ್ತಂತೆ, ದೇವ್ರು ಬರುತ್ತಂತೆ. ಇದ್ರ ಕ್ಲಾರಿಟಿದೆ, ಜನಗಳಿಗೆ ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ನಿಜನಾ ಇದು ಯಾವ ಥರ ಅಂತ? ಈ ಮೈ ಮೇಲೆ ದೇವ್ರು ಬರುತ್ತೆ ಅಂದಿದ ಕೂಡಲೇ ನಮ್ಗೆ ನಗು ಬರುತ್ತೆ. ಇವತ್ತು ನಾವು ಹುಟ್ಟಿದಾಗಿಂದ ಇವತ್ತು ಸುಮಾರು ನಮಗೆ 40-42 ವಯಸ್ಸಾಗಿದೆ. ಹುಟ್ಟಿದಾಗಿಂದ ಸಾಧನೆಯಲ್ಲೇ ತೊಡಗ್ತಾ ಇರ್ತೀವಿ, ಅಥವಾ ಪ್ರತಿನಿತ್ಯ ಪೂಜೆ ಮಾಡ್ತಾ ಇರ್ತೀವಿ. ಇವತ್ತು ನಾವು ಒಂದು ಇಡೀ ಅನ್ನ ತಿನ್ನಬೇಕಾದ್ರೂ ಭಗವಂತ ಅಂದ್ಕೊಂಡು ಊಟ ಮಾಡ್ತೀವಿ. ನಮ್ಮನ್ನು ನಾವು ಉದಾಹರಣೆ ಕೊಟ್ಕೊತಿದ್ದೀವಿ. ಇಷ್ಟು ವರ್ಷ ಆದರೂ ನಮಗೆ ಒಂದು ಸಲಿನೂ ಯಾಕೆ ದೇವ್ರು ಬಂದಿಲ್ಲ? ಕೆಲವ್ರು ಹೇಳ್ತಾರೋ ಇವನು ದೇಹ ಸರಿ ಇಲ್ಲ ಅದಕ್ಕೆ ದೇವ್ರು ಬಂದಿಲ್ಲ ಅಂತಕ್ಕಂಥದ್ದು ಇದೆ. ಮತ್ತು ಇನ್ನೊಂದು ಉದಾಹರಣೆ ಕೊಡೋದಕ್ಕೂ ನಾವು ಭಾಳ ಇಷ್ಟಪಡ್ತೀವಿ ಕಾರ್ಯಕ್ರಮದಲ್ಲಿ. ಸಾವಿರಾರು ವರ್ಷ ಋಷಿಮುನಿಗಳು ತಪಸ್ಸನ್ನು ಮಾಡ್ತಾ ಕೂತಿದ್ದಾರೆ. ಏನಕ್ಕೋಸ್ಕರ? ದೇವರನ್ನು ದರ್ಶನ ಪಡೆಯೋದಕ್ಕೋಸ್ಕರ. ಹೌದು. ಅವ್ರ ಮೇಲೆ ಹಿಮಾಲಯ ಪರ್ವತಗಳು ಬೆಳೆದಿದೆ. ಪರ್ವತಗಳು ಕೆಳಗಡೆ ಇದ್ದೀರಂತೆ, ಇವಾಗಲೂ ಕೂಡ ಸಾಕ್ಷಿಗಳು ಕೂಡ ಸಿಗ್ತಿದೆ. ಅವ್ರಿಗೆ ಯಾಕೆ ಮೈ ಮೇಲೆ ದೇವ್ರು ಬಂದಿಲ್ಲ? ದೇವರ ದರ್ಶನ ಮಾಡೋದಕ್ಕೋಸ್ಕರನೇ ಅವರು ಸಾವಿರಾರು ವರ್ಷ ತಪಸ್ಸುಗಳನ್ನು ಮಾಡ್ತಿದ್ದಾರೆ. ಇವರು ಸಾಮಾನ್ಯವಾಗಿ ಎಲ್ಲೇ ಇರ್ತಾರೋ ನನ್ನ ಮೈ ಮೇಲೆ ದೇವ್ರು ಬರ್ತಿದೆ ಅಂತ ಹೇಳ್ತಾರೆ. ಹಾಗಿದ್ದರೆ ದೇವರು ಬರುತ್ತಾ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ. ಹೌದು, ಅದು ದೇವರಲ್ಲ, ಮತ್ತೊಂದು ಗ್ರಹ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಆ ರೀತಿ ದೇವರು ಮೈ ಮೇಲೆ ಬರಾಗಿದ್ದರೆ, ದೇವರು ಮೈ ಮೇಲೆ ಬರ್ತಕ್ಕಂಥ ವ್ಯಕ್ತಿ ಮನೆಯಲ್ಲೇ ದರಿದ್ರ ಯಾಕೆ ಅಡಗಿದೆ? ಇದನ್ನು ನಾವು ಯಾಕೆ ಪ್ರಶ್ನೆ ಮಾಡಬಾರ್ದು? ದೇವರು ಅಂತ ಹೇಳಿದ್ರೆ ಎಲ್ಲದನ್ನು ಪರಿಹಾರ ಮಾಡ್ಬೋದು ಅಲ್ವಾ? ಹೌದು. ಕ್ಷಣಾರ್ಥದಲ್ಲಿ ದೇವರು ಅಂತ ಕೇಳಿದ್ರೆ ಕ್ಷಣಾರ್ಥದಲ್ಲಿ ಎಲ್ಲ ಒಂದು ಕಷ್ಟಗಳನ್ನು ಬಗೆಹರಿಸ್ಬೋದು. ದೇವರು ಬರ್ತಕ್ಕಂಥ ಆರೋಗ್ಯನೇ ಪರಿಸ್ಥಿತಿ ಸರಿ ಇರಲ್ಲ. ಅವನ ಮೈ ಮೇಲೆ ದೇವ್ರು ಬರ್ತಿದೆ ಅಂತ ಹೇಳ್ತಾರೆ, ಅವನ ಆರೋಗ್ಯನೇ ಸರಿ ಇರೋದಿಲ್ಲ, ಇನ್ನು ಬೇರೆಯವರ ಆರೋಗ್ಯನೇ ಸರಿ ಮಾಡ್ತಾರೆ. ಇದು ನಮ್ಮ ವಿದ್ಯೆಗಳಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅದು ಗ್ರಹಗಳು ಅಂತ ಹೇಳ್ತೀವಿ ನಾವು. ಕೆಲವೊಂದು ಚಕ್ರಸ್ಥಾಪನೆಯಲ್ಲಿ ಆಗಿರ್ತಕ್ಕಂಥ ಗ್ರಹಗಳು ಆ ರೀತಿ ಒಂದು ಸೂಚನೆಗಳನ್ನು ನುಡಿಸ್ತಕ್ಕಂಥದ್ದು. ಕೆಲವರು ಹೇಳ್ತಾರೆ ಮೈ ಮೇಲೆ ದೇವ್ರು ಬಂತು, ನಾನು ಹೋಗಿ ಮುಂದೆ ಕೂತ್ಕೊಂಡಿದ್ದ ಕೂಡಲೇ ನನ್ನ ಜನ್ಮನ ಜಾಲಾಡಿಸ್ತದು, ನನ್ನ ಹಿಸ್ಟ್ರಿ ಹೇಳ್ತು, ನನ್ನ ಹೆಸರೇ ಹೇಳ್ತು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಇವತ್ತು ಅವೆಲ್ಲ ಕೆಲವೊಂದು ಟ್ರಿಕ್ಸ್ಗಳಿದೆ. ಆ ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಂಡು ಜನಗಳನ್ನು ಮರಳು ಮಾಡ್ತಕ್ಕಂಥದ್ದು. ಇವತ್ತು ಈ ಕಾರ್ಯಕ್ರಮ ನೋಡಿ ನಮ್ಮ ಮೇಲೆ ಕೆಲವು ಜನ ಎಲ್ಲ ಹೇಗರು ಬೀಳ್ಬೋದೇನೋ, ನನ್ನ ಮೇಲೆ ಬೇರೆ ದೇವ್ರು ಬರುತ್ತೆ, ಹಾಗೆ ಬರುತ್ತೆ, ಹೀಗೆ ಬರುತ್ತೆ ಅಂತ. ನಮಗೆ ಈ ರೀತಿ ಕೆಲವೊಂದು ಕಾರ್ಯಕ್ರಮದ ಹೇಳಿದಾಗ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿರೋದು ಕೂಡ ಉಂಟು. ಅಂಜನಾ ಸುಳ್ಳು ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಯಾಕೆ ಒಂದು ಉದಾಹರಣೆ ಕೊಡೋಕೆ ಹೇಳ್ತೀರಿ. ಫೋನ್ ಮಾಡಿ ಬೆದರಿಕೆ ಕರೆಗಳು. ಆ ಕಾರ್ಯಕ್ರಮ ನೀವು ಪ್ರಚಾರ ಮಾಡಿದ ಕೂಡಲೇ ಮಾಧ್ಯಮಗಳಲ್ಲಿ ಸುಮಾರು ಒಂದು 100-150 ಕರೆಗಳು. ಅಂಜನಾ ಸುಳ್ಳು ಅಂತ ಹೇಳಿದೆಯಲ್ಲ, ನೀನು ಯಾವ ಜ್ಞಾನಿ ಅಂತ, ನೀನು ಯಾವ ಜ್ಞಾನಿ, ನಿನ್ನ ಆ ಕಡೆ ಬಾ, ನಿನ್ನನ್ನು ಓಡಿಸಾಕ್ತೀರಿ, ನೀನು ಈ ಕಡೆ ಬಾ, ನೀನು ಆ ಕಡೆಯಿಂದ ರೋಡ್ ದಾಟ್ತೀಯ ನೋಡೋಣ ಅಂತ ಒಬ್ಬರು. ಇನ್ನೊಬ್ಬರು, ನೀನು ನಮ್ಮ ವಿದ್ಯೆಗಳಿಗೆ ಕಳಂಕ ತಂದಿದ್ಯಾ ಅಂತೊಬ್ಬ. ಇನ್ನೊಬ್ಬ ಹೇಳ್ತಾರೆ, ನನ್ನ ಅನ್ನ ಕಿತ್ಕೊಂಬಿಟ್ಟೆ ನೀನು ಅಂತೊಬ್ಬ ಹೇಳ್ತಾನೆ. ಈ ರೀತಿ ಅಂಜನಾ ಅಂತಕ್ಕಂಥದ್ದು ಸುಳ್ಳು ಅಂತ ಹೇಳಿದ್ಕೊಳ್ಳಿ, ಇಷ್ಟೆಲ್ಲ ಕರೆಗಳು ಬಂತು. ಇವತ್ತು ಮೈ ಮೇಲೆ ದೇವ್ರು ಬರೋದು ಸುಳ್ಳು ಅಂತ ನಾವು ಹೇಳ್ತಿದ್ದೀರಿ ಅಂದರೆ ಇನ್ನೂ ಹೆಚ್ಚಾಗಿ ಬರ್ಬೋದೇನೋ. ಸರಿ, ನಾವು ಅದಕ್ಕೆ ಎದುರ್ಸಕ್ಕೆ ರೆಡಿ ಇದ್ದೀವಿ. ಇದೊಂದು ಗ್ರಹ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಅದೊಂದು ಕೆಲವೊಂದು ಟ್ರಿಕ್ಸ್ ಇರುತ್ತೆ. ಕೆಲವರು ಇವತ್ತು ನಾವು ಮೈ ಮೇಲೆ ದೇವ್ರು ಬರೋ ಥರ ಮಾಡ್ತೀವಿ. ನಾನು ದೇವ್ರನ್ನ ನಂಬಲ್ಲ ಅಂತ ಹೇಳ್ತಾರಲ್ವ, ಅವನು ಮೈ ಮೇಲೆ ಥರ ದೇವರಲ್ಲ, ಅದು ದೇವರನ್ನು ಹೆಸರು ಹೇಳ್ಕೊಂಡು ಒಂದು ಗ್ರಹವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಇವತ್ತು ಯಾವುದೇ ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಕೂಣಿಸಿ ಅವನ ಮೈ ಮೇಲೆ ನಾವು ಗ್ರಹ ಬರೋ ಥರ ಮಾಡ್ಬೋದು. ಬರೀ ನಾವು ಯಾವುದೋ ಒಂದು ಹೊಟ್ಟೆ ಒಳಗಡೆ ನೀರಲ್ಲಿ ಕುಡಿಸ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಸೇವನೆ ಮಾಡ್ತಕ್ಕಂಥದ್ದು ಅವ್ನು ಏನೂ ತಿನ್ನಿಸೋದಿಲ್ಲ, ಏನೂ ಬೇಡ. ಕೆಲವೊಂದು ಅವ್ನ ಕೊರಳಲ್ಲಿರ್ತಕ್ಕಂಥ ತೆಗೆಸ್ತೀವಿ ಅಷ್ಟೇ. ರುದ್ರಾಕ್ಷಿಗಳಿದ್ರೆ ಅದು ರುದ್ರಾಕ್ಷಿಗಳನ್ನು ತೆಗೆಸ್ತೀವಿ. ಕೆಲವೊಂದು ಏನಾದರೂ ಒಂದು ಶಕ್ತಿ ಇರ್ತಕ್ಕಂಥದ್ದು ವಸ್ತು ಇದ್ದರೆ ಒಂದು ಪಕ್ಕಕ್ಕೆ ಇಡಿಸ್ಬಿಟ್ಟು ಕೆಲವೊಂದು ಪ್ರಯೋಗಗಳು ಮಾಡಿದ್ರೆ ಧಾರಾಳವಾಗಿ ಅವನ ಮೇಲೆ ದೇವ್ರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಿಜವಾದ ದೇವರಲ್ಲ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ಈಗ ಈ ದೇವ್ರುಗಳಿಗೆ ಜೀವ ತುಂಬೋದು ಅಂತ ಹೇಳ್ತಾರೆ. ಶ್ರೀಚಕ್ರದಿಂದ ಇದು ಮಾಡ್ತಾರೆ, ಒಂದು ದೇವರುಗಳಿಗೆಲ್ಲ ಅದೊಂದು ಜೀವ ತುಂಬಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದನ್ನು ಒಂದು ಶುದ್ಧೀಕರಣ ಮಾಡಿ ಆ ದೇವ್ರುಗಳ್ನ ಮತ್ತೆ ಅದಕ್ಕೆ ಜೀವ ತುಂಬ್ತಾರೆ ಅಂತ ಹೇಳ್ತಾರೆ. ಹೌದು. ಈಗ ಇದು ತುಂಬ ಕಡೆ ಬಂದಿದ್ದೀವಿ. ಈಗ ನಾವು ಅದನ್ನು ಹೇಗೆ ಇದು ನಡೆಯುತ್ತೆ ಅಂದ್ಬಿಟ್ಟು, ಹೇಗೆ ಇದು ನಮ್ಮ ಸನಾತನ ಧರ್ಮದಲ್ಲಿ ಹುಟ್ಟು ಬಂದಿರತಕ್ಕಂತಹ ವಿದ್ಯೆ.
ಸನಾತನ ಧರ್ಮದಲ್ಲಿ ಹುಟ್ಟಿ ಬಂದಿರತಕ್ಕಂಥ ವಿದ್ಯೆ. ಇದನ್ನು ನಾವು ಏನಪ್ಪ ಕರಿತೀರಿ ಅಂತ ಹೇಳಿದ್ರೆ ವಿಗ್ರಹಗಳಿಗೆ ಪ್ರಾಣ ಪ್ರತಿಷ್ಠೆ ಇದು. ಅದನ್ನು ಕೆಲವೊಂದು ಚಕ್ರಗಳ ಮುಖಾಂತರ ಪ್ರಾಣವನ್ನು ಕೊಡ್ತಕ್ಕಂಥದ್ದು. ನೀವು ಗಮನಿಸ್ಬೋದು, ನೀವು ಹಲವಾರು ಕಡೆ ಸುತ್ತಾಡಿರ್ತೀರ, ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿದ ಕೂಡಲೇ ನಿಮಗೆ ದೇಹ ಎಲ್ಲ ಹಗೂರ ಅನಿಸುತ್ತೆ. ಏನು ಶಾಂತವಾಗಿದೆ ದೇವಸ್ಥಾನ, ಒಂದು 5 ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ಅನಿಸುತ್ತೆ. ಅದು ಯಾಕೆ ಅನಿಸುತ್ತದು? ಅಲ್ಲಿ ಅಗೋಚರ ಶಕ್ತಿ ಅಂತಕ್ಕಂಥದ್ದು ಸೃಷ್ಟಿ ಆಗ್ತಿದೆ. ಅದು ಕಾರಣ ಏನು? ಅಲ್ಲೇ ಸೃಷ್ಟಿಯಾಗೋದಕ್ಕೆ ಕಾರಣ ಏನು? ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಚಕ್ರಸ್ಥಾಪನೆಗಳು ಆಗಿರತಕ್ಕಂಥ ಜಾಗದಲ್ಲಿ ಅಗೋಚರ ಶಕ್ತಿ ಸುತ್ತನ್ನು ಹೊಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಆಗ ನಿಮಗೆ ಅಲ್ಲಿ ಹೋಗಿದ ಕೂಡಲೇ ಇಲ್ಲಿ ದೈವ ನೆನೆಸಿದೆ ಅಂತಕ್ಕಂಥದ್ದು ಅನುಭವಗಳಾಗ್ತದೆ. ಇದು ದೇವರಿಗೆ ಪ್ರಾಣ ಪ್ರತಿಷ್ಠೆ ಮಾಡ್ತಕ್ಕಂಥ ಪ್ರಯೋಗ. ಇವತ್ತು ನೀವು ಹಲವಾರು ಉದಾಹರಣೆಗಳನ್ನು ನೋಡ್ಬೋದು. ಕೆಲವರು ದೇವಾಲಯ ಕಟ್ಟಿ ಕೂಡ ಹಾಳು ಬಿದ್ದೋಗಿರುತ್ತೆ. ಯಾಕೆ ಹಾಳು ಬಿದ್ದೋಯ್ತದು? ಕೆಲವರು ದೇವಸ್ಥಾನಕ್ಕೆ ಹೋದರೆ ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ನನಗೆ ಕೆಟ್ಟದಾಗುತ್ತೆ ಅಂತ ಹೇಳೋರು ಇದ್ದಾರೆ. ಯಾಕೆ ಆಗ್ತಿದೆ? ಇದೆಲ್ಲ ಅಲ್ಲಿ ದೈವ ಆಕರ್ಷಣೆ ಇರೋದಿಲ್ಲ. ಅಲ್ಲಿ ನಾವು ಅಗೋಚರ ಶಕ್ತಿ ಅಂತ ಏನು ಹೇಳ್ತೀರಿ, ಅಗೋಚರ ಶಕ್ತಿ ಅಂತಕ್ಕಂಥದ್ದು ಸಂಚಾರ ಮಾಡ್ತಿರಲ್ಲ. ಅದಕ್ಕೋಸ್ಕರ ಅಲ್ಲಿ ನಮಗೆ ದುಷ್ಟ ಶಕ್ತಿಗಳು ಸಂಚಾರ ಮಾಡ್ತಿರುತ್ತೆ. ಅವೆಲ್ಲ ನಮ್ಮ ಪರಿಣಾಮ ಬೀರಿದಾಗ ಈ ರೀತಿ ವ್ಯಾಧಿಗಳು ಬರ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಹೋಗಿ ಬಂದಾಗ ಕೆಟ್ಟದಾಗ್ತಕ್ಕಂಥದ್ದು ಇದು ಸಾಕ್ಷಿಗಳಾಗಿರುತ್ತೆ. ಈ ಮಾಟ ಮಂತ್ರ ಪ್ರಯೋಗ ಆದವ್ರ ಮೇಲೆ ಆ ಮಾಟ ಮಂತ್ರ ತೆಗಿಯೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ ನಿಮಗೆ? ಒಂದೊಂದು ಪ್ರಯೋಗ ಒಂದೊಂದು. ಮೊದಲನೇದಾಗಿ ಸೂಕ್ತವಾಗಿ ಇವನಿಗೆ ಇದೇ ಪ್ರಯೋಗ ಆಗಿದೆ ಅಂತಕ್ಕಂಥದ್ದು ಕಂಡುಹಿಡಿಯೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿದ್ಯೆಗಳಲ್ಲಿ ತುಂಬ ಕಠಿಣವಾಗಿರ್ತಕ್ಕಂಥ ಕ್ರಮ ಇದು. ಇವತ್ತು ನಮ್ಮ ವೈದ್ಯರು ಎಷ್ಟು ತಲೆ ಕೆಡಿಸ್ಕೊಬೇಕಾಗ್ತದೆ. ಒಂದು ನಾವು ತಲೆನೋವು ಅಂತ ಹೋದಾಗ ಅವರು ಮೊದಲನೇದಾಗಿ ಚಿಕ್ಕದೊಂದು 2-3 ಮಾತ್ರೆ ಕೊಡ್ತಾರೆ. ನೋಡಪ್ಪ, ಒಂದು 2-3 ದಿವಸ ತೊಗೋದು, ಈ ಮಾತ್ರೆ ತೊಗೊಳ್ತಿರೋ, ಕಮ್ಮಿ ಆದರೆ ವಾಸಿ ಆದರೆ ಬರಬೇಡ, ವಾಸಿ ಆಗಲಿಲ್ಲ ಅಂದರೆ ಮತ್ತೊಂದು ಸರಿ ಬಾ ಅಂತ. ಮತ್ತು ಆ ವಾಸಿ ಆಗಲಿಲ್ಲ ಅಂದರೆ ಮತ್ತೊಂದು ಸ್ಕ್ಯಾನ್ ಮಾಡಿಸ್ತಾರೆ, ಬ್ಲಡ್ ಚೆಕ್ ಮಾಡಿಸ್ತಾರೆ. ಅಲ್ಲ, ಕೊನೆಯದಾಗಿ ನಾವು ನಿನ್ನ ತಲೆಯಲ್ಲಿ ಈ ಥರ ಸಮಸ್ಯೆ ಇದೆಯಪ್ಪ ಅಂತ ಕಂಡುಹಿಡಿತಕ್ಕಂಥದ್ದು ಈ ವೈದ್ಯದಲ್ಲಿ ಕೂಡ ಹಾಗೇ. ಇದು ಕಠಿಣವಾಗಿರ್ತಕ್ಕಂಥ ಕ್ರಮ. ಮೊದಲನೇದಾಗಿ ಅವನ ದೇಹವನ್ನು ಗಮನಿಸ್ತೀವಿ ನಾವು. ದೇಹವನ್ನು ಗಮನಿಸಬೇಕು. ಅವನ ಚಲನೆ ವಲನೆಗಳನ್ನು ನೋಡ್ತೀವಿ. ಮುಖದ ವರ್ಚಸ್ಸನ್ನು ಕೂಡ ಗಮನಿಸ್ತಕ್ಕಂಥದ್ದು. ಮತ್ತು ನಾಡಿಗಳು ಅಂತ ಹೇಳ್ತೀವಿ. ನಾಡಿ ಪರೀಕ್ಷೆ ಅಂತ ಒಂದಿದೆ. ಇದರಲ್ಲಿ ವಾತನಾಡಿ, ಪಿತ್ತನಾಡಿ, ಕಫ ಮತ್ತು ಭೂತನಾಡಿ ಅಂತಕ್ಕಂಥದ್ದು ಒಂದಿದೆ. ಇದು ವೈದ್ಯರಿಗೆ ಸಂಬಂಧಪಡೋದಿಲ್ಲ, ಭೂತ ವೈದ್ಯರಿಗೆ ಸಂಬಂಧಪಡುತ್ತೆ. ಭೂತನಾಡಿ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಇವನ ಮೇಲೆ ಪ್ರಯೋಗ ನಡೀತಿದೆ ಅಂತ ನಾವು ಆ ನಾಡಿ ಮುಖಾಂತರ ಕಂಡುಹಿಡಿತಕ್ಕಂಥದ್ದು. ಕೆಲವೊಂದು ಪ್ರಶ್ನೆಗಳು ಇಟ್ಟು ಕೂಡ ಕಂಡುಹಿಡಿತಕ್ಕಂಥದ್ದು. ಈ ಭೂತ ಪ್ರಯೋಗ ನಡೀತಿದೆ ಇವನ ಮೇಲೆ ಅಂತ ಹೇಳಿದ್ರೆ ಅದನ್ನು ನಾಡಿಗಳು ಕೆಲವೊಂದು ಪ್ರಶ್ನೆಗಳ ಮುಖಾಂತರ ಕಂಡುಹಿಡೋದು. ಅವನಿಗೆ ನಾವು ಹೇಳಿದ್ರಿ ಆವಾಗಲೇ, ಒಂದು ಪ್ರಯೋಗದಲ್ಲಿ ಒಂದೇ ಒಂದು ಭೂತವೈದ್ಯ ಅಂದರೆ ಒಂದೇ ಪ್ರಯೋಗ ಅಲ್ಲ, 108 ಪ್ರಯೋಗ ಇದೆ, 16 ಪ್ರಯೋಗ ಇದೆ ಅಂತ. ಅದು ಈಗ ನಾವು ಹೊಟ್ಟೆನೋವು ಬಂದಾಗ ಹೊಟ್ಟೆನೋವು ಮಾತ್ರೆ ಕೊಟ್ಟರೆ ಮಾತ್ರ ಹೊಟ್ಟೆನೋವು ವಾಸಿ ಆಗುತ್ತೆ. ತಲೆನೋವು ಮಾತ್ರೆ ಕೊಟ್ಟರೆ ತಲೆನೋವು ವಾಸಿ ಆಗುತ್ತೆ. ಹೊಟ್ಟೆನೋವು ಬಂದಾಗ ತಲೆನೋವು ಕೊಡೋಕ್ಕಾಗಲ್ಲ, ತಲೆನೋವು ಬಂದರೆ ಹೊಟ್ಟೆನೋವು ಕೊಡೋಕ್ಕಾಗಲ್ಲ. ಅದೇ ರೀತಿ ಆದಾಗ ಇವನ ಮೇಲೆ ಇದೇ ರೀತಿ ಪ್ರಯೋಗ ನಡೆದಿದೆ, ಈ ರೀತಿ ಒಂದು ಬಾನಮತಿ ಪ್ರಯೋಗ ನಡೆದಿದೆಯೋ ಅಥವಾ ಯಾವುದೇ ಒಂದು ದುಷ್ಟಶಕ್ತಿ ಒಂದು ಮೇಲೆ ಪ್ರವೇಶ ಮಾಡಿದೆ ಅಂತ ಹೇಳಿದಾಗ ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಆ ಪ್ರಯೋಗಗಳು ಇಷ್ಟೇ ದಿವಸದಲ್ಲಿ ವಾಸಿಯಾಗುತ್ತೆ, ಈ ರೀತಿ ಪ್ರಯೋಗ ಮಾಡಿದಾಗ ಸರಿ ಹೋಗುತ್ತೆ ಅಂತಲೂ ಕೂಡ ಹೇಳ್ಬೋದು ನಾವು. ಅದನ್ನು ಕಂಡುಹಿಡಿಯೋದು ಭಾಳ ಇಂಪಾರ್ಟೆಂಟ್. ಈ ಭೂತ ವೈದ್ಯಕ್ಕೂ ಆ ಪ್ರಯೋಗ ಮಾಡಬೇಕಾದ್ರೆ ಇವರು ಈ ನಿಧಿ ಹುಡುಕಾಟ ಅಂತ ಇರುತ್ತೆ, ಅದಕ್ಕೂ ಇದಕ್ಕೂ ಸಂಬಂಧ ಪಡುತ್ತಾ? ಖಂಡಿತ. ನಿಧಿ ಹುಡುಕ್ತಕ್ಕಂಥವ್ರೆ ಭೂತ ವೈದ್ಯರು. ಸಾಧಾರಣ ಜನ ಹುಡ್ಕೋದಕ್ಕೆ ಹೋಗೋದಿಲ್ಲ. ಸಾಧಾರಣ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಾಧಾರಣ ಜನ ಈ ಅಂಜನ ಆಗ್ತಕ್ಕಂಥ ವ್ಯಕ್ತಿ ಎಲ್ಲಿದ್ದಾನೆ ಎಂದು ಹುಡುಕ್ತಾರೆ. ಆಮೇಲೆ ಆ ಭೂತ ವೈದ್ಯ ಎಲ್ಲಿದ್ದಾನೆ ಅಂತಕ್ಕಂಥದ್ದು ಅವನನ್ನು ಹುಡುಕ್ತಾ ಹೋಗ್ತಿರ್ತಾರೆ. ಇವು ನಿಧಿ ಪ್ರಯೋಗ ಮಾಡ್ತಕ್ಕಂಥವನು ಭೂತ ವೈದ್ಯ. ಕೆಲವೊಂದು ಕಟ್ಟುಗಳನ್ನು ಕಟ್ತಕ್ಕಂಥದ್ದು, ಕೆಲವೊಂದು ಬಲಿ, ಅದನ್ನು ನಿಮಗೆ ನರಬಲಿಗಳನ್ನು ಕೊಡ್ತಕ್ಕಂಥದ್ದು ಸಾಕ್ಷಿ ಸಮೇತವಾಗಿ ನಿಮಗೆ ತೋರಿಸ್ತೀರಿ ಅಂತಲೂ ಕೂಡ ಹೇಳಿದಿರಿ. ಆ ಜಾಗಗಳನ್ನು ತೋರಿಸಿ ಹಾಗೆ ನೀವು ಕೂತ್ಕೊಂಡು ಮಾತಾಡೋ ನಿಮ್ಗೆ ಹೇಳಿದಿರಿ. ಕೆಲವೊಂದು ನಿಧಿ ಪ್ರಯೋಗಗಳು ಮಾಡೋದಕ್ಕೋಸ್ಕರ ಏನೆಲ್ಲ ಒಂದು ಚೇಷ್ಟೆಗಳನ್ನು ಮಾಡಿದ್ದಾರೆ ಮಾಂತ್ರಿಕರು ಅಂತಕ್ಕಂಥದ್ದು. ಸಾಮಾನ್ಯ ಜನರು ಇದಕ್ಕೆ ನಿಧಿ ಪ್ರಯೋಗಕ್ಕೆ ಕೈ ಹಾಕೋಕ್ಕೆ ಸಾಧ್ಯ ಇಲ್ಲ. ಈ ಭೂತ ವೈದ್ಯರು ಅಂತ ಏನಿರ್ತಾರೋ, ಮಾಂತ್ರಿಕರು ಅಂತಕ್ಕಂಥವ್ರು ಏನಿರ್ತಾರೋ ಅವರೇ ಇದಕ್ಕೆ ನಿಧಿ ಪ್ರಯೋಗಕ್ಕೆ ಕೈ ಹಾಕ್ತಕ್ಕಂಥದ್ದು. ಅವರು ಹುಡ್ಕೋದು ನಿಜವಾಗ್ಲೂ ಸಿಗುತ್ತಾ? ಅದು ಸುಳ್ಳು. ಇವತ್ತು ನಮ್ಮ ಅನುಭವದಲ್ಲಿ
ನಿಧಿ ಆಕಸ್ಮಿಕವಾಗಿ ಸಿಕ್ಕಿರ್ತಕ್ಕಂಥದ್ದು ನೋಡಿದ್ದೀವಿ ನಾವು. ಆಕಸ್ಮಿಕವಾಗಿ ಸಿಕ್ಕಿರ್ತಕ್ಕಂಥ ಸಾಕ್ಷಿಗಳು ಕೂಡ ಇದೆ. ಅದು ನಾವು ಕೆಲವೊಂದು ಇದರಲ್ಲೂ ಕೂಡ ನೋಡ್ಬೋದು ನಾವು ಮಾಧ್ಯಮಗಳಲ್ಲಿ. ಮಾಂತ್ರಿಕರು ನಿಧಿ ಹುಡ್ಕೊಟ್ಟಿರೋದು ಇದು ಯಾವುದೇ ಒಂದು ಇದರಲ್ಲಿ ಇಲ್ಲ ಅಂತ ನಾವು ಹೇಳಕ್ಕೆ, ನಮ್ಮ ಅನುಭವದಲ್ಲಿ ಇಲ್ಲ, ನೋಡಿಲ್ಲ ನಾವು. ಮತ್ತು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ನಿಧಿ ಹುಡ್ಕೋ ಪ್ರಯತ್ನಗಳಲ್ಲಿ ದೇವಾಲಯಗಳನ್ನು ಹಾಳು ಮಾಡ್ತಕ್ಕಂಥದ್ದು, ಪುರಾತನ ದೇವಸ್ಥಾನಗಳನ್ನು ಹಾಳು ಮಾಡ್ತಕ್ಕಂಥದ್ದು. ನಂತರ ಈ ನಾವು ಹೇಳಿದರೆ ಆವಾಗಲೇ ಯಾರು ನಿಧಿಯನ್ನು ಹುಡ್ಕೋದಕ್ಕೆ ಸಹಾಯ ಮಾಡ್ತಾನೋ ಅವನನ್ನು ಕಿತ್ತು ತಿಂತಕ್ಕಂಥದ್ದು. ನೀವು ಒಂದು ಉದಾಹರಣೆ ಕೊಡೋದಕ್ಕೆ ನಾವು ಹೇಳ್ತೀರಿ, ಅವನು ನಿಜವಾಗ್ಲೂ ನಿಧಿ ಹುಡುಕಿ ತೆಗೆಯೋನಾಗಿದ್ದರೆ, ಈ ವೈದಿಕ ಭೂತವೈದ್ಯನೋ ಯಾರೋ ನಿಜವಾಗ್ಲೂ ಒಂದು ನಿಧಿ ಹುಡ್ಕೋದಾಗಿದ್ದರೆ, ಇವ್ರ ಹತ್ರ ಮೂರನೇ ವ್ಯಕ್ತಿ ಹತ್ರ ಅವನು ಖರ್ಚು ಮಾಡ್ತಾ ಅವಶ್ಯಕತೆ ಇರಲಿಲ್ಲ. ಮೂರನೇ ವ್ಯಕ್ತಿ ಹತ್ರ ಖರ್ಚು ಮಾಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವನೇ ಸಿಗುತ್ತಲ್ವಾ, ಇವನೇ ತೋಡಿ ಎತ್ಕೊಂಡು ಖರ್ಚು ಮಾಡ್ಕೊಂಬೋದಿತ್ತು. ಮೂರನೇ ವ್ಯಕ್ತಿನ ಯಾಕೆ ಸೆಳ್ತಾ ಇಳ್ತಿದ್ದಾನೆ, ನೀನು ಆ ಸಾಮಾನು ತೊಗೊಂಬಾ, ನನಗೆ ಇಷ್ಟು ದುಡ್ಡು ಕೊಡು, ನಾನು ನಿಧಿ ತೆಕ್ಕೊಡ್ತೀನಿ ಅಂತ. ಅವ್ರು ಕೊನೆಯ ಮಾತು ಏನು ಹೇಳ್ತಾರೆ ಗೊತ್ತಾ, ನಮ್ಮ ಅನುಭವದಲ್ಲಿ ಬಂದಿರೋದು ನಾವು ಕೇಳು, ನಾನು ನಿಧಿ ಎತ್ಕೊಟ್ಬಿಡ್ತೀನಪ್ಪ, ನನಗೆ ಇಷ್ಟು ದುಡ್ಡು ಕೊಟ್ಬಿಡು, ನನಗೆ ನಿಧಿ ಬೇಡ ಅಂತ ಹೇಳ್ತಾರೆ. ನನಗೆ ಆ ಬಂಗಾರ ಒಡವೆ ಏನೂ ಬೇಡ, ನನಗಿಷ್ಟು ದುಡ್ಡು ಕೊಟ್ಬಿಡು ಅಂತ ಹೇಳ್ತಾರೆ. ಮೊದಲೇ ಕೊಟ್ಬಿಡ್ಬೇಕು ನೀನು, ಮೊದಲು ಕೊಟ್ಬಿಟ್ಟಾಗೆ ನಾನು ಪ್ರಯೋಗ ಮಾಡ್ತಕ್ಕಂಥದ್ದು. ಅವರು ಹೇಳ್ತಾರೆ, ನೋಡಪ್ಪ ಈ ಜಾಗದಲ್ಲಿ ನಾನು ಬಂಧನ ಹಾಕಿದ್ದೀನಿ, ದಿಗ್ಬಂಧನಗಳನ್ನು ಹಾಕಿದ್ದೀನಿ, ಇದನ್ನು ತೆಗಿಬೇಕು ನೀನು ಜಾಗ ಅಂತ ಹೇಳ್ತಾರೆ. ತೆಗಿತಾ ಒಂದು ಅರ್ಧ ಗಂಟೆ 1 ಗಂಟೆ ಒಳಗಡೆ ನೀವು ಇದನ್ನು ತೆಗೆದುಬಿಡ್ಬೇಕು ಹಳ್ಳ ಅಂತ ಹೇಳ್ತಾರೆ. ತೆಗೆದಿದ್ದ ಕೂಡಲೇ ಅಲ್ಲಿ ಏನಿಲ್ಲ ಸ್ವಾಮಿ ಅಂತ ಹೇಳಿದ್ರೆ, ಪಕ್ಕಕ್ಕೆ ಜರುಗ್ಬಿಟ್ಟಿದೆಯಪ್ಪ, ಟೈಮ್ ಆಗೋಯ್ತು ಅಂತ ಹೇಳ್ತಾರೆ. ಅದೇ ರೀತಿ ಮೋಸ ಮಾಡ್ತಕ್ಕಂಥವ್ರು ಇದ್ದಾರೆ. ಈ ಮಾಂತ್ರಿಕರು ನಿಧಿ ಹುಡ್ಕೊಡ್ತಾರೆ ಅಂತಕ್ಕಂಥದ್ದು ಸುಳ್ಳು. ಈಗ ಅನಂತ ಪದ್ಮನಾಭ ಟೆಂಪಲಲ್ಲಿ ನಿಧಿ ಇದೆ ಅಂತ ಹೇಳ್ತಾರೆ, ಎಲ್ಲ ಡೋರು ಓಪನ್ ಮಾಡಿದ್ದಾರೆ, ಇನ್ನೊಂದು ಡೋರ್ ಓಪನ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ, ಅದನ್ನು ಯಾಕೆ ಓಪನ್ ಮಾಡೋಕ್ಕಾಗ್ತಾ ಇಲ್ಲ? ನಾವು ಆವಾಗಲೇ ಒಂದು ಬಂಧನ ಅಂತಕ್ಕಂಥದ್ದು ಇರುತ್ತೆ, ದಿಗ್ಬಂಧನ ಅಂತಕ್ಕಂಥದ್ದು, ಸರ್ಪಬಂಧನ ಅಂತಕ್ಕಂಥದ್ದು, ಪ್ರೇತ ಬಂಧನ ಅಂತಕ್ಕಂಥದ್ದು. ಈ ಬಂಧನಗಳಲ್ಲಿ ಹಲವಾರು ಬಂಧನಗಳು. ಯಾಕೆ ಆ ಪ್ರಯೋಗಗಳನ್ನ ಉಪಯೋಗಿಸ್ಕೊತಿದ್ರು ರಾಜ ಮಹಾರಾಜರು ಅಂತ ಹೇಳಿದ್ರೆ, ಆ ಮನುಷ್ಯನ ಕಣ್ಣು ಅದರ ಮೇಲೆ ಬೀಳಬಾರ್ದು. ಯಾವುದೇ ಒಂದು ಸಾಧಾರಣ ಮನುಷ್ಯ ಅಥವಾ ಈ ಕಳ್ತನ ಮಾಡ್ತಕ್ಕಂಥ ಕಳ್ಳರು ಅಂತ ನಾವೇನು ಹೇಳ್ತೀರೋ, ಚೋರರು, ಅವರು ಆ ಬಾಗಿಲನ್ನು ಹೊಡೆದು ತೆಗಿಬಾರ್ದು ಅಂತೇಳಿ ಆ ಪ್ರಯೋಗಗಳನ್ನು ಮಾಡಿ ಬಂಧನ ಆಗ್ತಕ್ಕಂಥದ್ದು. ಇವತ್ತು ನೀವು ಕೆಲವೊಂದು ಸಲ ಈ ನಿಮಗೆ ಸಾಕ್ಷಿ ಸಮೇತ ಬೇಕಂತ ಹೇಳಿದ್ರೆ ನಮ್ಮ ಜೊತೆಲಿ ಯಾವಾಗಲಾದರೂ ಫೋನ್ ಮಾಡಿದಾಗ ಬನ್ನಿ, ಕೆಲವೊಂದು ಕೇಸ್ಗಳನ್ನು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇರ್ತೀವಿ ನಾವು. ನಾವು ಸಾಧಾರಣವಾಗಿ ಏನಾದರೂ ಮುಟ್ಟಿದ್ರೆ ಏನೂ ಆಗೋದಿಲ್ಲ. ಆ ಪ್ರಯೋಗ ಮಾಡಿರ್ತಕ್ಕಂಥ ಜಾಗನ ನಾವು ಸ್ಪರ್ಶ ಮಾಡಿದಾಗ ಕೈ ಸ್ವಾಧೀನ ಇಲ್ದಂಗೆ ಆಗ್ತಕ್ಕಂಥದ್ದು, ಕರೆಂಟ್ ಶಾಕ್ ಕೊಡ್ತಕ್ಕಂಥದ್ದು, ಚೊಳ್ಕಕ್ಕತ್ತೆ, ಈ ಕೈ ಸ್ವಾಧೀನ ಇರೋದೇ ಇಲ್ಲ. ಆ ರೀತಿ ಒಂದು ಪ್ರಯೋಗ ಆಗಿರುತ್ತೆ. ಇದೇ ರೀತಿ ನೀವು ಹೇಳಿದ್ರಿ, ಒಂದು ದೇವಾಲಯದಲ್ಲಿ ಬಂಧನ ಮಾಡಿದಾರ ನಿಧಿ ಪ್ರಯೋಗಗಳಿಗೆ. ಆ ರೀತಿ ರಾಜ ಮಹಾರಾಜರು ವಿದ್ವಾಂಸರುಗಳನ್ನು ಕರೆಸಿ ಬಂಧನ ಮಾಡಿರ್ತಕ್ಕಂಥದ್ದು ಸತ್ಯ. ಅದನ್ನು ಏನಾದರೂ ನಾವು ಕೆಲವೊಂದು ಕ್ರಮಬದ್ಧವಾಗಿ ಅದನ್ನು ನಾವು ಕಟ್ಟುಗಳು ಅಂತ ಹೇಳ್ತೀವಿ ನಮ್ಮ ಪ್ರಯೋಗಗಳಲ್ಲಿ. ಕಟ್ಟುಗಳು ಹೊಡೆದು ಆ ಬಂಧನಕ್ಕೆ ತತ್ವಿರುದ್ಧ ಮಾಡಿ, ಇವತ್ತು ಗಲೀಜಾಗಿದ್ರೆ ಏನು ಮಾಡಬೇಕು, ನಾವು ನೀರನ್ನು ಹಾಕಿ ತೊಳಿಬೇಕು. ಆ ವಿದ್ಯೆಗಳನ್ನು ಕೂಡ ಅಷ್ಟೇ, ಅದಕ್ಕೆ ತತ್ವಿರುದ್ಧ ಮಾಡಿ ಅದನ್ನು ಕುಗ್ಗಿಸಿ ಅದನ್ನು ನಾವು ತೆರೆಯೋದ್ರಿಂದ ನಮಗೆ ಅಪಾಯ ಕೂಡ ಆಗೋದಿಲ್ಲ. ಅದೇ ರೀತಿ ನಾನು ನೇರವಾಗಿ ಏನಾದರೂ ಕೈ ಇಟ್ಟರೆ ಅದು ಪರಿಣಾಮ ಬೀರ್ತಕ್ಕಂಥದ್ದು ಖಚಿತ. ನಾಗಸರ್ಪಗಳು ಅದರೊಳಗಡೆ ಇದೆ ಅಂತ ಹೇಳ್ತಾರದು. ಆದರೆ ಇವತ್ತು ನೀವು ಗಮನಿಸ್ಬೋದು, ಒಂದು ನಿಧಿ ಇದೆ ಒಂದು ಜಾಗದಲ್ಲಿ, ಸರ್ಪ ಕಾವಲುದೆ. ಹೌದು, ತುಂಬ ಪುರಾತನವಾಗಿ ಕಾಲದಿಂದ ಸರ್ಪ ಇದೆ, ತುಂಬ ಬಲ್ತ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ತುಂಬ ಉದ್ದ ಇದೆ, ಕೂದಲು ಬಂದ್ಬಿಟ್ಟಿದೆ ಅಂತಲೂ ಕೂಡ ಹೇಳ್ತಾರೆ. ನೋಡಿ, ಅಲ್ಲಿ ನಿಜವಾದ ಸರ್ಪ ಇರೋದಿಲ್ಲ ಅಲ್ಲಿ. ಯಾಕಂದರೆ ಅದಕ್ಕೂ ಊಟ ಬೇಕು. ಒಬ್ಬ ಮನುಷ್ಯ ವಾಸಿ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಊಟ ಬೇಕು, ಒಂದು ಜೀವ ಇದೆ ಅಂತ ಹೇಳಿದ್ರೆ ಅದಕ್ಕೆ ಗಾಳಿ ಬೇಕು, ನೀರು ಬೇಕು, ಆಹಾರ ಬೇಕು. ಆ ಸರ್ಪ ಅಂತಕ್ಕಂಥದ್ದು ಅಲ್ಲಿದೆ ಅಂತ ಹೇಳಿದರೆ ಅದಕ್ಕೆ ಆಹಾರ ಯಾರು ಕೊಡ್ತಿದ್ದಾರೆ? ಅಷ್ಟು ತಲೆಮಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ. ಅದಕ್ಕೆ ನಾವು ವಿಜ್ಞಾನದ ಥರನೂ ನಾವು ಯೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ಆಹಾರ ಯಾರು ಕೊಡ್ತಿದ್ದಾರೆ? ಅದಕ್ಕೆ ನೀರನ್ನು ಯಾರು ಕೊಡ್ತಿದ್ದಾರೆ ಅಲ್ವಾ? ಸರ್ಪ ಅಂತಕ್ಕಂಥದ್ದು ಆಯುಷು ತುಂಬ ಕಮ್ಮಿ, ಅದು ಸತ್ತೋಗುತ್ತೆ. ಹಾಗಾಗಿ ಅಷ್ಟು ವರ್ಷದಿಂದ ಯಾವ ರೀತಿ ಒಂದು ಅಲ್ಲಿ ಜೀವಂತವಾಗಿದೆ, ಅದು ನಮ್ಮ ಮೇಲೆ ಯಾವ ರೀತಿ ಒಂದು ಅಟ್ಯಾಕ್ ಮಾಡೋಕ್ಕೆ ಬರ್ತಾಯಿದೆ ಅದು ಅಲ್ವಾ? ಅದೇ ನಿಜ. ಅದೇ ಯಾಕೆ ಬರುತ್ತದು? ಅಲ್ಲಿ ಊಟ ಯಾರು ಹಾಕ್ತರು? ಇವತ್ತು ನಿಧಿನ ಒಳಗಡೆ 100 ಅಡಿ ಹಳ್ಳದಲ್ಲಿ ಇಟ್ಬಿಟ್ಟಿರ್ತಾರೆ. ಆ ಹಳ್ಳದೊಳಗಡೆ ಸರ್ಪ ಕಾವಲಿದೆ ಅಂತ ಹೇಳ್ತಾರೆ. ಆ ಮಣ್ಣಲ್ಲಿ ಅದು ಜೀವ ಯಾಕೆ ವಾಸಿ ಮಾಡ್ತಿದೆ? ಅದೊಂದು ಜೀವ ಯಾಕೆ ವಾಸಿ ಮಾಡ್ತಿದೆ?
ಅಲ್ವಾ? ಹಾಗಾಗಿ ಅದು ಪ್ರಯೋಗಗಳಿಂದ ಮಾಡಿರ್ತಕ್ಕಂಥ ಸರ್ಪಕಟ್ಟು ಅಂತ ನಾವು ಹೇಳ್ತೀವಿ. ಅಲ್ಲಿ ಒಂದು ಈ ಪ್ರಯೋಗಗಳಿಂದ ನಾವೊಂದು ಉದಾಹರಣೆಗೆ ಹೇಳ್ಬೋದಲ್ಲ, ಉದಾಹರಣೆ ಎಲ್ಲ ಪರವಾಗಿಲ್ಲ, ಹೇಳಿ ಹೇಳಿ. ಒಂದು ಪ್ರಯೋಗ ಇದೆ, ಸರ್ಪಕಟ್ಟು ಪ್ರಯೋಗ ಅಂತ. ಇದು ಈ ನಮ್ಮ ಎದುರಾಳಿನ ಕುಗ್ಸ್ತಕ್ಕಂಥದ್ದು. ಈ ಇಂದಿನ ಇದರಲ್ಲೆಲ್ಲ ಒಂದು ಈ ಮೋಡಿ ಪ್ರಯೋಗ ಅಂತ ಬರುತ್ತೆ. ಮೋಡಿ ಪ್ರಯೋಗ ಅಂತಕ್ಕಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗಗಳದೆಲ್ಲ. ಆ ಮೋಡಿ ಪ್ರಯೋಗದಲ್ಲಿ ಅವನಿಗೆ ನಾವು ಹೇಳ್ತೀರಿ ಎದುರಾಳಿಗೆ ಸರ್ಪಕಟ್ಟು ಹಾಕು ಅವನಿಗೆ ಅಂತ ಹೇಳ್ತೀವಿ. ಆ ಸರ್ಪವನ್ನು ಮೊದಲನೇದಾಗಿ ನೀವು ಹೇಳಿದ್ರಿ ಸರ್ಪ ಬಂಧನ ಅಂತ ಹೇಳಿದ್ರಿ. ಆ ಸರ್ಪವನ್ನು ನಾಗರ ಹಾವು ಅಂತ ಹೇಳ್ತಾರೆ. ನಾಗರ ಹಾವನ್ನು ಕೊಳ್ತಾನವನು, ಮಾಂತ್ರಿಕ ಆಗಿರ್ತಕ್ಕಂಥವನು. ಆ ಕೊಂದುಬಿಟ್ಟು ಅದರೊಳಗಡೆ ಆ ಬಾಯನ್ನು ಓಪನ್ ಮಾಡ್ತಾನೆ, ಅಂದರೆ ಸೀಳ್ತಾನೆ. ಸೀಳ್ಬಿಟ್ಟು ಸತ್ತಿರ ಹಾವನ್ನು ಅದರೊಳಗಡೆ ರಾಗಿ ಕಾಳುಗಳನ್ನು ತುಂಬತಕ್ಕಂಥದ್ದು. ಅದರೊಳಗಡೆ ಹಾವನ್ನ ನಾವು ಮೂತಿ ಹತ್ರ ಎಂದು ಬಾಲದವರೆಗೂ ತುಂಬ್ತಾನವನು. ಅವನು ಉಪಾಯದಿಂದ ಮಾಡಿ ಮತ್ತು ಅದನ್ನು ಹೊಲಿತಾನೆ, ಬಾಯಿನ ಹೊಲಿದ್ಬಿಟ್ಟು ಆಲದ ಮರಕ್ಕೆ ನೇತಾಕ್ತಕ್ಕಂಥದ್ದು. ಈ ಸರ್ಪ ಪ್ರಯೋಗ ಬಂದಾಗ ಇವೆಲ್ಲ ಹೇಳಬೇಕಾಗ್ತದೆ, ಏನೇನಾಗ್ತದೆ ಅಂತ. ಆ ಬಾಯಿನ ನೇತಾಕ್ತಕ್ಕಂಥದ್ದು ಆಲದ ಮರಕ್ಕೆ ನೇತಾಕಿರ್ತಾನೆ ಅವನು. ಕೆಲವೊಂದು ದಿವಸ ಮಂತ್ರಗಳನ್ನು ಆಮಂತ್ರಣನ ಕೊಡ್ತಾನೆ ಅದಕ್ಕೆ. ಮಂತ್ರಗಳನ್ನು ಕೊಟ್ಟು ಆ ರಾಗಿ ಒಳಗಡೆ ಎಲ್ಲ ಆ ಹಾವಿನ ವಿಷ ಏನಿರುತ್ತೆ ನೋಡಿ, ಆ ರಾಗಿಗೆ ಸಂಪೂರ್ಣವಾಗಿ ಇಳ್ಕೊಂಡಿರುತ್ತೆ. ಸಂಪೂರ್ಣವಾಗಿ ಇಳ್ಕೊಂಡಿರುತ್ತೆ. ಆಗ ಆ ರಾಗಿಯನ್ನು ಏನಿರುತ್ತೆ ಕೆಲವೊಂದು ದಿವಸಗಳ ಕಾಲ ಆ ರಾಗಿಯನ್ನು ಸಂಪೂರ್ಣವಾಗಿ ಹೊರಗಡೆ ತೆಗಿತಾನೆ. ಆ ಬಾಲನ್ನು ಹಿಡ್ಕೊಂಡು ನಾವು ಉಲ್ಟಾ ಮಾಡಿ ಆ ಹೊಲಿಗೆ ಏನು ಹಾಕಿರ್ತಾನೆ ತಡಿ ಒಂದು ಕಡ್ಡಿಯಲ್ಲಿ ಹೊಡೆದ್ರೆ ಎಲ್ಲ ಬಟ್ಟಲ್ಲಿ ಬೀಳುತ್ತೆ. ಆ ರಾಗಿ ಸಂಪೂರ್ಣವಾಗಿ ರೆಡಿ ಇದೆ ಅಂತ ಹೇಳಿದ್ರೆ ಅದರ ಮೇಲ್ಗಡೆ ಒಂದು ಸಣ್ಣ ಸಣ್ಣದಾಗಿ ನಾವು ಈ ಆಡುಭಾಷೆಯಲ್ಲಿ ಕಂಬಳಿ ಹುಳ ಅಂತೀವಿ, ಮರಗಳೆಲ್ಲ ಓಡಾಡ್ತಿರುತ್ತೆ. ಆ ಕಂಬಳಿ ಹುಳ ಥರ ರಾಗಿ ಮೇಲೆ ಆ ಪುಕ್ಕಗಳು ಬಂದಿರುತ್ತೆ, ಒಂದು ಕೂದಲುಗಳ ಆಕಾರದಲ್ಲಿ ಬಂದಿರುತ್ತೆ. ಆ ರಾಗಿಯನ್ನು ಏನಾದರೂ ಎದುರಾಳಿ ಮೇಲೆ ಹಿಂಗೆ ಚಿಮ್ಮಿದ್ರೆ, ದಯವಿಟ್ಟು ಮಾಧ್ಯಮಗಳನ್ನು ನೋಡ್ಕೊಂಡು ಯಾರೂ ಮಾಡೋಕ್ಕೆ ಹೋಗಬೇಡಿ. ತುಂಬ ಕರ್ಮಗಳು ಕೂಡ ನಾಗರಾವ್ ಸಾಯಿಸೋದ್ರಿಂದ ತುಂಬ ಕರ್ಮಗಳು ಬರುತ್ತೆ. ನಾವು ಈ ರೀತಿ ಮಾಡ್ತಾರೆ ಅಂತ ಹೇಳ್ತಿದ್ದೀರಿ ಅಷ್ಟೇ. ಅದನ್ನು ಆ ರಾಗಿಯನ್ನು ಎದುರಾಳಿ ಮೇಲೆ ಏನಾದರೂ ಚಿಮ್ಮಿದ್ರೆ ಮುಖದ ಮೇಲೆ ಆಗ್ಬೋದು, ಅವನ ದೇಹದ ಮೇಲೆ ಆಗ್ಬೋದು, ಕ್ಷಣಗಳಲ್ಲಿ ದದ್ದುಗಳೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಕ್ರೂರವಾಗಿರ್ತಕ್ಕಂಥ ದದ್ದುಗಳು ಹೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹೇಗೆ ಅಂತ ನೀವು ಕೇಳ್ಬೋದು. ಹಾವಲ್ಲಿರ್ತಕ್ಕಂಥ ವಿಷ ಮತ್ತು ಹಾವಲ್ಲಿ ರಾಗಿ ನೆಂದಿರುತ್ತಲ್ಲ, ಸೋಂಕು ಅಂತ ಹೇಳ್ತೀವಿ ನಾವು. ಆ ಸೋಂಕು ಅಂತ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ, ಸೋಂಕು ಅಂತಲೂ ಕೂಡ ಹೇಳ್ತಾರೆ. ಆ ಸೋಂಕೆಲ್ಲ ಒಳಗಡೆ ನಮ್ಮನ್ನು ಚಿಮ್ಮಿದ ಕೂಡಲೇ ಅದೆಲ್ಲ ಹೋಗಿ ಚುಚ್ಚುತ್ತೆ. ಇಲ್ಲಿ ಚುಚ್ಕೊಂಡಿದ್ದ ಕೂಡಲೇ ಸಂಪೂರ್ಣ ಕೆರೆತ ಸ್ಟಾರ್ಟ್ ಆಗುತ್ತೆ, ದದ್ದುಗಳು ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ ಈ ಸರ್ಪಕಟ್ಟುಗಳು ಅಂತ ಹೇಳ್ತಾರೆ ಅದನ್ನು. ಈ ರೀತಿ ಪ್ರಯೋಗಗಳನ್ನು ಮಾಡಿ ಅಲ್ಲಿ ಒಂದು ಯಾವುದೋ ಒಂದು ದ್ರಾವಕಗಳನ್ನು ಉಪಯೋಗಿಸ್ಕೊಂಡು ಮಂತ್ರಶಕ್ತಿಗಳನ್ನು ಉಪಯೋಗಿಸ್ಕೊಂಡು ಕಟ್ಟಿರ್ತಕ್ಕಂಥದ್ದು ಸರ್ಪಕಟ್ಟದು. ಸರ್ಪ ಸಂಚಾರ ಮಾಡೋದಿಲ್ಲ ಅಲ್ಲಿ. ಆ ರೀತಿ ನಾವು ಏನಾದರೂ ಆ ಬಾಗಲನ್ನ, ಅದಕ್ಕೆ ನಾವು ಹೇಳಿದ್ವಿ ತತ್ವಿರುದ್ಧವಾಗಿ ಹೋಗ್ಬೇಕಾಗ್ತದೆ ಅಂತ. ಅದನ್ನ ಏನಾದರೂ ನಾವು ಸ್ಪರ್ಶ ಮಾಡ್ತಕ್ಕಂಥದ್ದು, ಡೋರನ್ನು ಓಪನ್ ಮಾಡ್ತಕ್ಕಂಥದ್ದು ಏನಾದರೂ ಇದ್ದರೆ, ಈ ರೀತಿ ಏನಾದರೂ ಒಂದು ಪಾಷಾಣಗಳಿದ್ರೆ ಪರಿಣಾಮ ಬೀರುತ್ತೆ. ಈ ಮಾಟ ಮಂತ್ರ ಮಾಡೋ ಸಮಯ ಅಮಾವಾಸ್ಯೆ ದಿನ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಮಾಟ ಮಂತ್ರ ಮಾಡೋರಿಗೆ ಒಂದು ಅಮಾವಾಸ್ಯೆ ಅನ್ನೋದು ಒಳ್ಳೆ ದಿನ. ಹೌದು. ಏನಕ್ಕಿದು ಅಮಾವಾಸ್ಯೆನೇ ಒಳ್ಳೆ ದಿನ ಅಂತ ಆಯ್ಕೆ ಮಾಡ್ಕೊತಾರೆ ಅವರು? ಅಮಾವಾಸ್ಯೆ ಅಂತ ಹೇಳಿದ್ರೆ ಬ್ಲ್ಯಾಕ್ ನೈಟ್ ಅಂತ ಹೇಳ್ತಾರೆ, ಕಪ್ಪು ದಿನ ಅಂತ ಕರೀತಕ್ಕಂಥದ್ದು. ಅಮಾವಾಸ್ಯೆ ದಿವಸ ಪ್ರಕೃತಿಯಲ್ಲಿರ್ತಕ್ಕಂಥ ಒಂದು ಪಂಚಭೂತಗಳು ಕುಗ್ಗಿರುತ್ತೆ, ನೀವು ಗಮನಿಸಿ ನೋಡ್ಬೋದು. ಒಂದು ನಿಶಬ್ದವಾಗಿರುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ದೈವ ಸಂಚಾರ ಕಮ್ಮಿ ಇರುತ್ತೆ. ದೈವ ಸಂಚಾರ ನೀವು ಮಾಟ ಮಂತ್ರ ಮಾಡೋರು ಮಾತ್ರ ಅಮಾವಾಸ್ಯೆ ಪೌರ್ಣಮಿ ರಾತ್ರಿ 12 ಗಂಟೆ ಕಾಲ ಮಾತ್ರ ಸಂಚಾರ ಮಾಡ್ತಕ್ಕಂಥದ್ದು. ಅವ್ರ ತುಂಬ ಪ್ರಯೋಗಗಳನ್ನು ಒಳಗಾಗಿರ್ತಾರೆ ಆವತ್ತಿನ ದಿವಸ ಮಾತ್ರ. ಅದರಲ್ಲೂ ವಿಶೇಷವಾಗಿ ಭಾನುವಾರ ಅಮಾವಾಸ್ಯೆ ಅಂತ ಹೇಳ್ತಾರೆ. ಭಾನುವಾರ ಅಮಾವಾಸ್ಯೆ ಬಂದಿರತಕ್ಕಂಥದ್ದು, ಗ್ರಹಣ ಬಂದಿರತಕ್ಕಂಥ ಕಾಲಗಳಲ್ಲಿ ಅದು ಕಠಿಣವಾಗಿ ಅಮಾವಾಸ್ಯೆ ದಿವಸ ಯಾಕಪ್ಪ ಅಂತ ಹೇಳಿದ್ರೆ ದೈವಶಕ್ತಿ ಕುಗ್ಗಿರುತ್ತೆ. ಅವತ್ತು ದೈವಶಕ್ತಿ ಕುಗ್ಗಿರುತ್ತೆ. ಒಂದು ಉದಾಹರಣೆನ ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ. ಕೆಲವೊಂದು ಮಾನಸಿಕವಾಗಿರ್ತಕ್ಕಂಥ ರೋಗಿಗಳು ಕೆಲವರು ಹೇಳ್ತಿರ್ತಾರೆ ನಮ್ಮ ಹತ್ರ ಬರ್ತಕ್ಕಂಥವ್ರು, ಗುರುಗಳೇ 15 ದಿವಸಕ್ಕೊಂದ್ಸಲಿ ಇವನು ಬದಲಾವಣೆ ಆಗ್ತಾನೆ, ಇವನು ಅಮಾವಾಸ್ಯೆ ಪೌರ್ಣಮಿ ಹತ್ತಿರ ಬಂದಾಗ ಕಿರ್ಚಾಡ್ತಾನೆ, ಕೂಗಾಡ್ತಾನೆ, ಯಾವುದೇ ಒಂದು ತಾಯ್ತ ಕಟ್ಟಿದ್ರೂ ಸರಿ ಹೋಗಲಿಲ್ಲ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಸರಿ ಹೋಗಲಿಲ್ಲ, ಎಲ್ಲೇ ಎಷ್ಟೋ ನಿಂಬೆಹಣ್ಣುಗಳನ್ನು ಮಂತ್ರಿಸ್ಕೊಂಬಿಟ್ರಿ, ಎಷ್ಟೋ ದೇವಸ್ಥಾನಗಳಿಗೆ ಹೋಗಿ ಬಂದ್ರಿ, ಸರಿ ಹೋಗಲಿಲ್ಲ ಗುರುಗಳೇ, ಅಮಾವಾಸ್ಯೆ ಪೌರ್ಣಿಮೆ ಬಂದರೆ ಇವನು ಕೂಗಾಡ್ತಾನೆ. ನಾವು ಕೆಲವೊಂದೆಲ್ಲ ಪರೀಕ್ಷೆ ಮಾಡಿ ಇವನಿಗೆ ಏನು ಕಾಯಿಲೆ ಇಲ್ಲ,
ಯಾವುದೇ ರೀತಿಯ ಒಂದು ದುಷ್ಟ ಶಕ್ತಿಗಳ ಮೇಲೆ ಪ್ರಭಾವ ಬೀಳ್ತಿಲ್ಲ. ಅವ್ರು ಪ್ರಶ್ನೆ ಮಾಡ್ತಾರೆ, ಹಾಗಿದ್ರೆ ಯಾಕೆ ಅಮಾವಾಸ್ಯೆ ಪೌರ್ಣಿಮೆಗೆ ಇವನು ಕೂಗಾಡ್ತಾನೆ, ಏನಕ್ಕೆ ಕೂಗಾಡ್ತಿದ್ದಾನೆ ಇವನು? ಕೆಲವರು ನಮ್ಮನ್ನು ಕೂಡ ದೂಷಣೆ ಮಾಡಿದ್ದಾರೆ, ಈ ಸ್ವಾಮಿಗಳಿಗೆ ನೋಡೋಕ್ಕೆ ಬರಲ್ಲಪ್ಪ ಅದಕ್ಕೆ ಅಂತ ಹೇಳ್ತಾರೆ. ಅದು ಯಾರಪ್ಪ ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವರು ಮಾನಸಿಕವಾಗಿ ಒತ್ತಡ ಇರ್ತಕ್ಕಂಥವ್ರಿಗೂ ಕೂಡ ಅಮಾವಾಸ್ಯೆ ಪೌರ್ಣಿಮೆ ಅಂತಕ್ಕಂಥದ್ದು ಪ್ರಭಾವ ಬೀರುತ್ತೆ. ಆ ವಾತಾವರಣ ಬದಲಾದಾಗ ಇವರು ಕೂಗಾಡೋದಕ್ಕೆ, ಕಿರ್ಚಾಡೋದಕ್ಕೆ ಆ ತಲೆಯಲ್ಲಿರ್ತಕ್ಕಂಥ ಮೆದುಳು ತುಂಬ ಹಿಂಸೆಗೊಳಗಾಗ್ತದೆ. ಹಿಂಸೆಗೊಳಗಾದಾಗ ಆ ಮೆದುಳು ಆ ರೀತಿ ಒಂದು ಹಿಂಸೆಗೊಳಗಾದಾಗ ಇವರು ಒರ್ಚೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇವರು ಮಾನಸಿಕವಾಗಿ ಕುಗ್ಗಿರ್ತಾರೆ. ನೀವು ಕೇಳಿದರೆ ಯಾಕೆ ಅಮಾವಾಸ್ಯೆ ಪೌರ್ಣಿಮೆ ದಿವಸನೇ ಮಾಡ್ತಾರೆ ಅಂತ. ಆಗ ಪ್ರಕೃತಿ ಕೂಡ ಈ ರೀತಿ ಒಂದು ನಾವು ರೋಗಿಗಳಿಗೆ ಸ್ಪಂದಿಸೋದಿಲ್ಲ. ಆ ನೆಗೆಟಿವ್ ಅಂತಕ್ಕಂಥದ್ದು ಈ ದುಷ್ಟಶಕ್ತಿಗಳು ಪ್ರಭಾವ ಬೀರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಪ್ರಕೃತಿಯಲ್ಲಿ ಒಳ್ಳೆಯ ಎನರ್ಜಿ ಸಿಗೋದಿಲ್ಲ ಇವರಿಗೆ. ಆ ದುಷ್ಟಶಕ್ತಿ ಯಾವಾಗ ಸೇರುತ್ತೋ ಆಗ ಈ ರೀತಿ ಕಿರ್ಚಾಡೋದು, ಕೂಗಾಡೋದು ಮಾಡ್ತಾರೆ. ಮತ್ತು ಅಮಾವಾಸ್ಯೆ ಪೌರ್ಣಿಮೆ ಮುಗಿದ ನಂತರ ಆರಾಮ ಆಗ್ತಾರೆ. ಇವರು ಮಾನಸಿಕ ರೋಗಿಗಳವರು, ಮಾನಸಿಕವಾಗಿ ಒಳಗಾಗಿರ್ತಾರೆ. ಇನ್ನೂ ಕೆಲವರು ಮಾಟ ಮಂತ್ರದ ಕೂಡ ಪ್ರಯೋಗಗಳಿಂದನೂ ಕೂಡ ಈ ರೀತಿ ನಡವಳಿಕೆ ಇರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಅಮಾವಾಸ್ಯೆ ಅಂತಕ್ಕಂಥದ್ದು ಯಾಕೆ ಬಹಳ 5ನೇ ದಿನನ ಆಯ್ಕೆ ಮಾಡ್ಕೊತಾರೆ, ಕಪ್ಪು ದಿನನ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ದೈವಶಕ್ತಿ ಕುಗ್ಗಿರುತ್ತೆ, ದುಷ್ಟಶಕ್ತಿ ಶಕ್ತಿಯಾಗಿರುತ್ತೆ, ಬಲವಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಅಮಾವಾಸ್ಯೆಯನ್ನು ಆಯ್ಕೆ ಮಾಡ್ಕೊತಾರೆ. ಜೀವನದಲ್ಲಿ ಆಗಿರೋ ಒಂದು ಅನುಭವಗಳನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತಿದ್ದೀರಾ? ಖಂಡಿತ. ಇವತ್ತು ಎಲ್ಲರ ಜೀವನದಲ್ಲೂ, ಸಾಧಕರ ಜೀವನದಲ್ಲಿ, ಎಲ್ಲರ ಜೀವನದಲ್ಲೂ ಒಂದೊಂದು ಅನುಭವಗಳಾಗಿರುತ್ತೆ, ಬೆಚ್ಚಿ ಬೀಳ್ತಕ್ಕಂಥ ಅನುಭವಗಳಾಗಿರುತ್ತೆ. ನೀವು ಯಾರನ್ನೇ ಕೂಡ ಕೇಳ್ಬೋದು, ಅಥವಾ ನಮ್ಮ ಡಾಕ್ಟ್ರನ್ನ ಕೇಳಿ, ಒಂದು ಪೇಷಂಟನ್ನು ಒಂದು ಟ್ರೀಟ್ ಮಾಡುವಾಗ ಬೆಚ್ಚಿ ಬಿದ್ದಿದ್ದಕ್ಕಂಥದ್ದು, ಅದರ ಮೊದಲನೇ ಅನುಭವಗಳಾಗಿರ್ತಕ್ಕಂಥದ್ದು, ಎದುರ್ಕೊಂಡಿರ್ತಕ್ಕಂಥದ್ದು ತುಂಬ ಆಗಿರುತ್ತೆ. ಇದು ಕೂಡ ನಮ್ಮ ಜೀವನದಲ್ಲಿ ಈ ರೀತಿ ಒಂದು ಬೆಚ್ಚಿ ಬೀಳತಕ್ಕಂಥ ವಿಚಾರ ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಮ ಸಮೀಪದಲ್ಲಿರ್ತಕ್ಕಂಥದ್ದು ಒಂದು ದೇವನಹಳ್ಳಿ ಅಂತ, ನಮ್ಮ ಆಶ್ರಮಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು. ನಾವು ಸಾಧನೆಗಳನ್ನು ಮುಗಿಸ್ಕೊಂಡು ಬಂದು ಹೊಸದು ಹೇಳ್ತಾರೆ, ಏನು ಇವನಿಗಿನ್ನೂ ಹೊಸಕಲ್ಕೆ ಅಂತಕ್ಕಂಥದ್ದು. ಹೊಸದ್ರಲ್ಲಿ ಆ ಸಾಧನೆ ಮುಗಿಸ್ಕೊಂಬಂದು ಹೊಸದ್ರಲ್ಲಿ ಒಂದು ಕೇಸ್ ಬರುತ್ತೆ ನಮ್ಮ ಹತ್ರ, ಜನಗಳ ಮುಖಾಂತರ. ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ಪಾರಂಪರಿಕವಾಗಿ ಮಾಡ್ತಕ್ಕಂಥ ಕಸುಬಿದು ಕೆಲಸ ಆಗಿರೋದ್ರಿಂದ ಈ ರೀತಿ ಅವರ ಮಗ ನೋಡ್ತಾನಂತೆ. ನಾವು ಸಾಧನೆಗಳನ್ನು ಮುಗಿಸ್ಕೊಂಬಂದು ಒಂದು 2-3 ತಿಂಗಳಾಗಿತ್ತು, ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ವಿ ನಮ್ಮ ಆಶ್ರಮಕ್ಕೆ. ಆಗ ಬಂದಾಗ ಒಂದು ಕೇಸ್ ಬರುತ್ತೆ ನಮ್ಮ ಹತ್ರ. ಯಾವುದಪ್ಪ ಅಂತ ಹೇಳಿದ್ರೆ, ಇದೇ ನಾವು ಆವಾಗಲೇ ಪ್ರೇತಾತ್ಮಗಳ ಬಗ್ಗೆ ಮಾತಾಡ್ತೀವಿ. ಒಬ್ಬ ಗರ್ಭಿಣ ಸ್ತ್ರೀ ಮೇಲೆ, ಗರ್ಭಿಣಿ ಯಂಗ್ಸ್ ಮೇಲೆ ಪ್ರೇತಾತ್ಮಗಳಿದೆ ಅಂತ, ಪ್ರೇತಾತ್ಮ ಇದೆ ಅಂತಕ್ಕಂಥದ್ದು. ಅವಳಿಗೆ ನಮ್ಮ ಹತ್ರ ಬಂದಾಗ, ನಮ್ಮ ಹತ್ರ ಕರ್ಕೊಂಬಂದಾಗ ಅವರು, ಸರಿ ನಾವು ಅಲ್ಲಿ ಬರೋದಿಲ್ಲ, ಅವರನ್ನೇ ಇಲ್ಲಿಗೆ ಕರ್ಕೊಂಬನ್ನಿ ಅಂತ ಹೇಳಿ ಅವರು ಒಂದು ಆಟೋದಲ್ಲಿ ಬರ್ತಾರೆ ನಮ್ಮ ಆಶ್ರಮದ ಹತ್ರ ಬಂದು. ನಾವು ಕೆಲವೊಂದು ಸಲ ಈ ನಾಡಿಗಳನ್ನು ಪರೀಕ್ಷೆ ಮಾಡಿ, ಹೌದು ಇವಳ ಮೇಲೆ ಪ್ರೇತಾತ್ಮ ಇದೆ ಅನ್ನತಕ್ಕಂಥದ್ದು ಖಚಿತ ಆಯಿತು. ಆ ಗರ್ಭಿಣಿ ಸ್ತ್ರೀ ಅಂದರೆ ಈ ನಾವು ಹೇಳ್ತೀರಿ ಬಸರಿ ಹೆಂಗ್ಸು ಅಂತ. ಆ ಬಸರಿ ಹೆಂಗ್ಸ್ ಆದಾಗ ಯಾವುದೇ ಒಂದು ತಡೆ ಹೊಡೆಯತಕ್ಕಂಥ ಪ್ರಯೋಗಗಳು ಮಾಡೋಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಮಗು ಮೇಲೆ ಭಾಳ ಪರಿಣಾಮ ಬೀರುತ್ತೆ. ಆ ಕಟ್ಟುಗಳು ಅಂತ ಹೊಡಿತೀವಿ ನಾವು ಒಂದು ಪ್ರಯೋಗಗಳಲ್ಲಿ. ಆ ಕಟ್ಟುಗಳು ಅಂತ ಹೊಡೆದಾಗ ಆ ಮಗುವಿಗೆ ಉಸಿರು ಕಟ್ಟಾಗ್ಬೋದು, ದೇಹ ಕಟ್ಟಾಗ್ಬೋದು, ಕಾಲುಗಳು ಕಟ್ಟಾಗ್ಬೋದು, ಏನು ಕಟ್ಟಾಗುತ್ತೋ ಅಂತ ಹೇಳಕ್ಕೆ ಬರಲ್ಲ. ಆ ರೀತಿ ಒಂದು ಪ್ರಯೋಗಗಳನ್ನು ಮಾಡೋದಕ್ಕೆ ನಾವು ಮುಂದಾಗಿಲ್ಲ, ಆಗೋದಿಲ್ಲ. ಕೆಲವೊಂದು ಸಲ ಸರಿ ನಿಂಬೆಹಣ್ಣನ್ನು ಮಂತ್ರಿಸ್ಕೊಟ್ಟಿರ್ತೀರಿ, ಸಾಧಾರಣವಾಗಿ ಕೆಲವೊಂದು ದಾರಗಳನ್ನು ಕಟ್ಟಿ ಕೆಲವೊಂದು ಪ್ರಯೋಗಗಳು ಮಾಡಿ ತಡೆಗಟ್ಟಿದಿರಿ. ಆ ಆತ್ಮ ಅಂತಕ್ಕಂಥದ್ದು ಇಲ್ಲಿ ನಮ್ಮ ಹತ್ರ ಕೆಲವೊಂದನ್ನು ಆತ್ಮಗಳನ್ನು ನಾವು ಪ್ರಮಾಣಗಳನ್ನು ಮಾಡಿಸ್ತೀವಿ. ನೋಡು, ಇನ್ನೊಂದು ಸಲ ಈ ದೇಹದ ಮೇಲೆ ಬರಬಾರ್ದು, ನೀನು ಇವ್ರ ಮೇಲೆ ಆಸೆ ಪಟ್ಟು ಬರಬಾರ್ದು, ಈ ದೇಹದ ಮೇಲೆ ಪ್ರಮಾಣ ಮಾಡೋ ದೇವ್ರ ಹತ್ರ ಅಂತೇಳಿ. ಸರಿ ಆಯಿತು, ಪ್ರಮಾಣ ಎಲ್ಲ ಮಾಡ್ತು, ಹೊರಟೋಯ್ತು, ಹೋಗಿದೆ ಅಂತ ಸುಮ್ಮನಾಗಿದೆ. 9 ತಿಂಗಳು ಅವಳ ಒಳಗಡೆ ಇರ್ತಕ್ಕಂಥ ಆತ್ಮ ನಾನು ಇದ್ದೀನಿ ಅಂತಕ್ಕಂಥದ್ದೇ ತೋರಿಸ್ಕೊಂಡಿಲ್ಲ. 9 ತಿಂಗಳು ಯಾವ ರೀತಿ ನಾಟಕ ಮಾಡಿದೆ ಅಂತ ಹೇಳಿದ್ರೆ, ಅದೇ ರೀತಿ ಆ ಅಮ್ಮ ಯಾವ ರೀತಿ ಮನೇಲಿ ನಡವಳಿಕೆ ನಡ್ಕೊತಾಳೋ, ಗಂಡನ ಹತ್ರ ಯಾವ ರೀತಿ ಇರಬೇಕು, ಅತ್ತೆ ಹತ್ರ ಯಾವ ರೀತಿ ಇರಬೇಕು, ಸಂಪೂರ್ಣವಾಗಿ ಅದೇ ನಾಟಕಗಳು 9 ತಿಂಗಳು ನಾಟಕ ಮಾಡಿದ್ದಾಳೆ. 9 ತಿಂಗಳು ನಾಟಕ ಮಾಡಿದ್ದಾಳೆ. 9 ತಿಂಗಳ ನಂತರ ಇನ್ನೊಂದು ವಾರದಲ್ಲಿ ಅವಳಿಗೆ ಡೆಲಿವರಿ ಡೇಟ್ ಬಂದಿದೆ. ಆಗಿನ ಕಾಲದಲ್ಲೆಲ್ಲ ಸುಮಾರು ಮನೆಗಳಲ್ಲೇ ಒಂದು ಡೆಲಿವರಿ ಮಾಡಿಸ್ತಿದ್ರು.
ಆಗ ಒಂದು ಡೆಲಿವರಿ ಡೇಟ್ ಬಂದಾಗ ಇನ್ನೊಂದು ವಾರ 10 ದಿವಸ ಇದೆ ಅನ್ನೋ ಟೈಮಲ್ಲಿ ಆಗ ಕೆಲವೊಂದು ಸೂಚನೆಗಳು ಗೊತ್ತಾಗಿದೆ ಇವ್ರಿಗೆ. ಮತ್ತು ಅವಳು ಈ ರೀತಿ ನಡ್ಕೊತಿದ್ದಾಳೆ, ಏನು ಮಾಡಿದ್ದಾಳೆ ಅಂತ ಹೇಳಿದ್ರೆ, ಅವರು ಗಂಡ ಹೆಂಡತಿ ಮಲಗಿದ್ದಾಗ ಆಗಾಗೆ ತಮಾಷೆ ಮಾಡೋದಕ್ಕೆ, ಒಂದು ತಮಾಷೆ ಅಂತ ಹೇಳ್ತಿರಲ್ಲ ನಾವು, ಗಂಡ ಹೆಂಡತಿ ಮಧ್ಯೆ ತಮಾಷೆ ನಡೀತಿರುತ್ತೆ, ಏನ್ರಿ ನೀವು ಬಿಡ್ರಿ ಹಾಗೆ ಹೀಗೆ ಅಂತ ನಿಧಾನಕ್ಕೆ ದಿಂಬನ್ನು ಎತ್ತಿ ಮುಖದ ಮೇಲೆ ಒತ್ತಿಡ್ಕೊಳೋದು, ನಗಿತಾ ನಗಿತಾ ಮಲಗಿದ್ದಾಗ ತಮಾಷೆ ನಗಿಯೋದು, ಆಹಾ ಹಾ ಹಾ ಅಂತ ಹೆಂಗೆ ಮಾಡಿಕೊಂಡು ಒತ್ತಿ ಹಿಡಿಯತಕ್ಕಂಥದ್ದು, ಅವನನ್ನು ಸಾಯಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಬರ್ತಾ ಇದೆ. ಈ ರೀತಿ ದಿಮ್ಮನ್ನು ಒತ್ತಿಡೋದು, ಅವನು ಏನಾದರೂ ಫೋರ್ಸ್ ಮಾಡಿ ತಳ್ಬಿಟ್ಟಾಗ ನೋಡಿದ್ರ ನನ್ನ ನಾಟ ಹೆಂಗಿತ್ತು ಅಂತ ಅದೇ ರೀತಿ ಅವನನ್ನು ನೈಸ್ ಮಾಡ್ತಕ್ಕಂಥದ್ದು. ಇದೇ ರೀತಿ ನಾಟಕಗಳು ಮಾಡ್ತಾ ಬಂದಿದ್ದಾರೆ. ಮಾಡ್ತಾ ಈ ಡೆಲಿವರಿ ಡೇಟ್ ಯಾವಾಗ ಹತ್ರಕ್ಕೆ ಬಂದಿದೆಯೋ ಸಂಪೂರ್ಣವಾಗಿ ಅವಳು ಆಟ ಪ್ರಾರಂಭ ಆಗಿದೆ. ಎಗರಾಡೋದು, ಕಿರ್ಚಾಡೋದು, ಯಾರು ಬಂದರೂ ಹಿಡ್ಕೊಂಡು ಹೊಡಿತಕ್ಕಂಥದ್ದು. ನಾವು ನೋಡೋಣ ಅಂತ ಹೋಗಿ ನಮ್ಮ ಹತ್ರ ಆಗ ಯಾವುದೋ ಒಂದು ಹಳೆ ಕಾರಿತ್ತು. ಆ ಕಾರ್ ಶಬ್ದ ತುಂಬ ಬರ್ತಿತ್ತು. ಆ ಕಾರ್ ಶಬ್ದ ಕೇಳಿದ ಕೂಡಲೇ ಅವಳು ಮನೆಯಿಂದ ಹೊರಗಡೆ ಕೂಗಾಕ್ತಿರ್ತಾಳೆ, ಓ ಇವನನ್ನು ಕರೆಸಿದ್ದೀರಾ, ಕರೆಸಿ ನೋಡೋಣ ಅಂತ ಹೇಳ್ತಿದ್ದಾಳೆ. ಅವಳು ಆ ಬಾಗಿಲಿಗೆ ಕಾಲಲ್ಲಿ ಒದ್ದೇಟ್ಗೆ ಬಾಗಿಲೇ ಮುರಿದೋಯ್ತು. ಕಾಲಲ್ಲಿ ಸಾಧಾರಣ ಹೆಂಗ್ಸು, ಅವಳು ಗರ್ಭಿಣಿ ಹೆಂಗ್ಸು, ಬಾಗಿಲೇ ಮುರಿದೋಯ್ತು. ನಾವು ಅಂದ್ಕೊಂಡ್ರಿ ಇವತ್ತೇನಾದರೂ ಇವಳನ್ನು ನಾವು ಟಚ್ ಮಾಡಿದ್ರೆ ನನ್ನನ್ನು ಮುರಿದಾಕ್ತಾಳೆ ಇವಳು ಅಂತ. ಆಗ ನಮ್ಮ ಜೊತೆಲಿರೋರಿಗೆ ಹೇಳಿದ್ರಿ, ನಮ್ಮ ಹುಡುಗರು ಪಟ್ಟ ಶಿಷ್ಯರಿಬ್ಬರಿದ್ದರು ನಮಗಾಗ, ಈಗಲೂ ಇದ್ದಾರೆ ಜೊತೆಯಲ್ಲಿ. ಆ ಗುರುಗಳೇ ಇವತ್ತು ಬೇಡ, ಇವಳು ಗರ್ಭಿಣಿ ಬೇರೆ, ನಾವೇನಾದರೂ ಪ್ರೆಷರ್ ಮಾಡಿದ್ರೆ ಇವಳು ಸತ್ತೋಗ್ತಾಳೆ, ಮತ್ತು ನಮಗೆ ಕೆಟ್ಟ ಹೆಸರು ಬಂದುಬಿಡುತ್ತೆ, ಏನು ಮಾಡೋದು ಬೇಡ, ಬನ್ನಿ ಹೊಟ್ಟೋಗೋಣ ಅಂತ. ನಾವು ಹೋಗಿದ್ದೀವಿ ಸುಮಾರು ರಾತ್ರಿ ಒಂದು 10 ಗಂಟೆಗೆ ಹೋಗಿದ್ವಿ. ಅವರು ಕರ್ಕೊಂಡೋದ್ರು, ಬಿಟ್ಟಿಲ್ಲ ನಮ್ಮನ್ನು, ಈ ರೀತಿ ಗರ್ಲ್ಡೆ ಮಾಡ್ತಿದ್ದಾಳೆ, ಬನ್ನಿ ಬರಲೇಬೇಕು ನೀವು ಅಂತ. ಒಂದು ವಾರಕ್ಕೆ ಏನು ಡೇಟ್ ಇತ್ತು, ಆ ಡೇಟ್ ಆದಮೇಲೆ ಅವಳಿಗೆ ಮಗು ಆಗಿದೆ. ಆವತ್ತಿನ ಬೆಳಗ್ಗೆ ಮಗು ಆಗುತ್ತೆ, ವಿಚಿತ್ರವಾಗಿ ವರ್ಷನೆ ಮಾಡೋದಕ್ಕೆ ಪ್ರಾರಂಭ ಮಾಡೋದು. ವಿಚಿತ್ರ, ಕೋಳಿಗಳು ಓಡಾಡ್ತಿದ್ರೆ ಕೋಳಿಗಳನ್ನು ಹಾಗೆ ಬಾಯಲ್ಲೇ ಸಿಗದೆ ಎಸೀತಿದ್ದಾಳೆ. ಹಳ್ಳಿಗಳ ಕಡೆ ಕೋಳಿ ಸಾಕಿರ್ತಾರಲ್ಲ, ಕೋಳಿಗಳನ್ನು ಬಾಯಲ್ಲಿ ಕಚ್ಚಿ ಸಿಗದೆ ಎಸೀತಿದ್ದಾಳೆ. ಆ ರಕ್ತಗಳನ್ನೇ ಕುಡಿಯೋದಕ್ಕೆ ಇಷ್ಟಪಡ್ತಿದ್ದಾಳೆ ಅವಳು. ಬರೀ ರಕ್ತ ಇರಿಸೋದು ಬಿಸಾಕೋದು, ರಕ್ತನ ಹೀರತಕ್ಕಂಥದ್ದು ಬಿಸಾಕ್ತಕ್ಕಂಥದ್ದು. ಡೆಲಿವರಿ ಆಗಿದೆ, ಇವತ್ತು ಬೆಳಗ್ಗೆ ಡೆಲಿವರಿ ಆಗಿದೆ. 4 ಗಂಟೆವರೆಗೂ ಆ ಅಮ್ಮನ್ನು ಮನೇಲಿ ಇಟ್ಕೊಂಡಿದ್ದಾರೆ, ಮಲ್ಕೊಳೇ ಇದ್ದಾಳೆ, ಸಾಧಾರಣವಾಗಿದ್ದಾಳೆ. ಆ ಮಗು ನಮ್ಮನ್ನು ಕರೆದ್ರೆ ಅವತ್ತು ಬರಲೇಬೇಕು ಸ್ವಾಮೀಜಿ ನೀವು, ಹಾಗೆ ಹೀಗೆ. ನಮಗೆ ತುಂಬ ಪರಿಚಯ ಇರ್ತಕ್ಕಂಥ ವ್ಯಕ್ತಿ, ಹೋಗಲೇಬೇಕಾಗಿರ್ತಕ್ಕಂಥ ಸಂದರ್ಭ. ನಾವು ಹೋಗಿ ನೋಡಿದ್ರೆ ಆ ಮಗುಗೆ ಮೂಗಿಲ್ಲ, ದೇವದ ಆಕಾರ ಹೇಗಿದೆಯೋ ಹಾಗೆ ಇದೆ, ಸಂಪೂರ್ಣ ಒಂದೇ ಒಂದು ಹಲ್ಲುಟ್ಟಿದೆ ಮುಂದೆಗಡೆ, ಮೂಗು ಸಂಪೂರ್ಣ ಮೂಗಿಲ್ಲ, 2 ರಂಧ್ರಗಳಿದೆ ಅಷ್ಟೆ, 2 ರಂಧ್ರಗಳಿದೆ. ಆ ಕರುಳಿಂದ ಬಂದಿರತಕ್ಕಂಥದ್ದು ಏನಿರುತ್ತೋ ಹಾಗೇ ಇದೆ. ಆ ಮಗು ನೋಡಿದ್ರೆ ಕಣ್ಣು ಮೇಲೆ ಕೆಳಗಡೆ ಆಡಿಸ್ತಾನೆ ಇದೆ. ಬಾಣಂತಿ ಹೆಂಗಸು ಏನಿದ್ದಾಳು ಆರಾಮಾಗಿ ಮಲಗಿದ್ದಾಳೆ. ಬಿಡ್ರೋ ನನ್ನನ್ನು ಎದ್ದೇಳ್ಬೇಕು ನಾನು ಅಂತ ಹೇಳ್ತಿದ್ದಾಳೆ. ಇವನು ಬೇರೆ ಕರ್ಕೊಂಬಂದಿದ್ದೀರಾ, ಇವನನ್ನು ಬೇರೆ ಕರೆಸಿದ್ದೀರಾ, ಬಿಡ್ರೋ ನನ್ನನ್ನು ಈಚೆ ಹೋಗ್ಬೇಕು ನಾನು, ಬಿಡ್ರೋ ಅಂತ 4-5 ಜನ ಒಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ, ಅವಳನ್ನು ಈಚೆ ಬಿಡ್ದಿರ. ಎದ್ದು ಕೂತ್ಕೊತಿದ್ದಾಳೆ. ಆದ ನಂತರ ಅವ್ರು ಯಾರೋ ಒಂದು ಶಾಕ್ರಿ ಮಾಡೋರು ಅಂತ ಇರ್ತಾರೆ ಹಳ್ಳಿಯಲ್ಲಿ, ಅವ್ರನ್ನ ಕರೆಸಿ ಆ ಕರಳುಗಳನ್ನೆಲ್ಲ ಕಟ್ ಮಾಡಿದ್ರೆ ಆ ಮಗು ಮೈನ್ ಹಿಂಗಿಂಡ್ತಾ ಇದೆ, ಟೈಟ್ ಮಾಡ್ತಿದೆ, ಕಾಲು ಕೈ ಒದರ್ತಾ ಇದೆ. ಆ ಯಮ್ಮ ನೇರವಾಗಿ ಒಂದು ಕಟ್ ಮಾಡಿದ ಕೂಡಲೇ ನೀಟಾಗಿ ಕೂತ್ಕೊಂಡು ಇಲ್ಲಿ ಇರ್ತಕ್ಕಂಥ ಜನಗಳೆಲ್ಲ ಒಂದೇ ಸಲ ಬಿಸಿರಿದ್ದವು. ಈ ರೀತಿ ತಳ್ದಾಟ್ಕೆ ಎಲ್ಲ ಸೈಡ್ಗೆ ಹೊಟ್ಟೋದ್ರು. ಎದ್ದು ಓಡ್ತಿದ್ದಾಳೆ, ಹೊರಗಡೆ ಓಡ್ತಾ ಇದ್ದಾಳೆ. ಓಡಿ ಆ ಅಮ್ಮ ಸೀರೆ ಉಟ್ಕೊಂಡಿದ್ಲಲ್ವ, ಓಡಿ ಒಂದು ಸ್ಮಶಾನಕ್ಕೆ, ಅದಕ್ಕೆ ಒಂದು ಪರ್ಲಾಂಗ್ ಅಂತ ಹೇಳ್ತೀವಿ ನಾವು ನಮ್ಮ ಹಾಳ ಭಾಷೆಯಲ್ಲಿ, ಒಂದು 50 ಅಡಿ ಕಾಲು ಹಿಡ್ಕೊಂಡು ಬಿದ್ದೋದ್ಲು. ಎಲ್ಲ ಜನ ಎಲ್ಲ ಹಿಂದೆ ಓಡೋಗ್ತಿದ್ದಾರೆ. ಆಗಿನ ಇದರಲ್ಲೆಲ್ಲ ಮೊಬೈಲ್ಗಳಲ್ಲಿ ವಿಡಿಯೋ ಮಾಡೋದು ಆ ಥರ ಇನ್ನೂ ಫೋನ್ಗಳು ಬಂದಿರಲಿಲ್ಲ. ಎಲ್ಲ ಓಡೋಗ್ಬಿಟ್ಟು ನಾವು ಹೇಳಿದ್ರಿ ಯಾರೂ ಮುಟ್ಬೇಡಿ, ಅವಳನ್ನು ಯಾರೂ ಮುಟ್ಬೇಡಿ, ಬಿಡಿ, ದೂರ ಹೋಗಿ ಅಂತ ಹೇಳ್ತಾ ಇದ್ದೀವಿ. ಕೆಲವೊಂದು ಮಂತ್ರಗಳನ್ನು ನಾವು ಪ್ರಯೋಗ ಮಾಡೋದಕ್ಕಿಂತ ಮುಂಚೆ ರೆಡಿ ಮಾಡ್ಕೊತಿದ್ದೀವಿ. ನಿಂಬೆಹಣ್ಣುಗಳನ್ನು ತರಿಸಿ ಕೆಲವೊಂದು ಮಂಡಗಳನ್ನು ಬಿಡಿಸ್ತಾ ಇದ್ದಾರೆ ಹುಡುಗರೆಲ್ಲ. ಆ ಜಾಗಕ್ಕೆ ಹೋಗಿ ನಿಂಬೆಹಣ್ಣು ಮಂತ್ರಿಸಿದ್ದಿದ್ದೆ ಅಷ್ಟೇ ನಾವು. ಈ ರೀತಿ ಬಿದ್ದಿದ್ದವಳು ಸ್ಪ್ರಿಂಗ್ ಥರ ಹೆಂಗೆ ನಿಂತ್ಕೊಂಡವಳು, ನಂಬಕ್ಕೆ ಆಗಲಿಲ್ಲ. ಇವಾಗಲೂ ನಮ್ಗೆ ಹೇಳ್ತಿದ್ರೆ ಮೈಯೆಲ್ಲ ನೋಡಿ ರೋಮ ಎದ್ದೇಳ್ತಿದೆ ಆ ಸಂದರ್ಭ ಜ್ಞಾಪಿಸ್ಕೊಂಡಾಗ.
ಅವಳು ಈ ರೀತಿ ನಿಂತ್ಕೊಂಡವಳು, ಹಿಂಗೆ ಮಲಗಿದ್ದವಳು, ಹೀಗೆ ಚಕ್ ಅಂತ ನಿಂತ್ಕೊಂಡು, ನಿನ್ನ ಕುತ್ತಿಗೆ ಕಚ್ಚಿ ರಕ್ತ ಇರ್ತೀನೋ ನೀನೇನು ಮಾಡ್ತೀಯ ಮಾಡೋ ಪ್ರಯೋಗ ಅಂತ ಹೇಳ್ತಿದ್ದಾರೆ. ಈ ಕುತ್ತಿಗೆ ಅವಳು ಅಲ್ಲೂ ಕಡಿತಾ ಹೇಳ್ತಿದ್ದಾಳೆ, ಅಲ್ಲೂ ಕಡಿತಾ ಹೇಳ್ತಿದ್ದಾಳೆ. ನಮಗೆ ನಾವು ವೀಕ್ ಆಗಬಾರ್ದು ಆ ಸಮಯದಲ್ಲಿ. ಬಾರೆ ನೋಡೋಣ ಅಂತ, ನಾವು ಬಾರೆ ಕಚ್ಚು ನೋಡೋಣ. ಈ ರೀತಿ ಹಿಂದಕ್ಕೆ ತಿರುಗಿ ನೋಡಿ ಮತ್ತೆ ಓಡೋದಕ್ಕೆ ಸ್ಟಾರ್ಟ್ ಮಾಡೋದು. ಓಡೋಗಿ ಆ ಸ್ಮಶಾನಕ್ಕೆ ತಲೆ ಹೊಡೆದ್ಲು, ತಲೆ ಹೊಟ್ಟೋಯ್ತು, ಸತ್ತೇ ಹೋದ್ಲು. ಸತ್ತೇ ಹೋದ್ಲು, ನಾವು ಉಳಿಸ್ಕೊಳೋಕ್ಕಾಗಲಿಲ್ಲ ನೋಡಿ. ಅದು ಹೇಳ್ತಿದ್ರೆ ಈಗಲೂ ಕೂಡ ನಮ್ಗೆ ಕಣ್ಮುಂದೆ ನಡೀತಿರೋ ಘಟನೆಗಳಾಗಿರೋದು ಇವಾಗಲೂ ಕೆಲವೊಂದು ಸಲ ಬೆಚ್ಚಿ ಬೀಳಬೇಕಾಗ್ತದೆ, ಭಯ ಹುಟ್ಟುತ್ತೆ. ಸತ್ತೋದ್ಮೇಲೆ ಅವರೆಲ್ಲ ಅವ್ರು ಯಾರು ಹಿರಿಯರು ಇರ್ತಾರೆ, ಏನು ಸ್ವಾಮಿಗಳೇ ಹಿಂಗಾಗೋಯ್ತು, ನನ್ನ ಮಗಳ ಪರಿಸ್ಥಿತಿ ಯಾಕೆ ಹಿಂಗಾಗೋಯ್ತು, ಏನಾಯಿತು, ಇದು ಲಾಸ್ಟ್ ಕ್ಲೈಮ್ಯಾಕ್ಸ್ ಹೇಳ್ತಿದ್ದೆ. ಇನ್ನೂ ಮಧ್ಯದಲ್ಲಿ 108 ನಡೆದಿದೆ, ಅದೆಲ್ಲ ಹೇಳ್ತಾ ಹೋಗ್ತಿದ್ವಿ, ಯಾರಿದು ಈರಿದು ಅಂತೆಲ್ಲ ಹೇಳ್ತಾ ಹೋಗ್ತಿದ್ವಿ. ಸತ್ತೋದ್ಮೇಲೆ ಈ ಮೀಡಿಯಾ ಮುಂದೆ ಆ ಮಗು ಏನಾಯಿತು ಅಂತ ನಾವು ಹೇಳೋದಕ್ಕೆ ಇಷ್ಟಪಡಲ್ಲ. ಇದನ್ನು ಆಫ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀವಿ ಆ ಮಗುನ ಏನು ಮಾಡಿದ್ವಿ, ಆ ಮಗು ಬೆಳೆದ್ರೆ ಏನಾಗ್ತಿತ್ತು, ಆ ಮಗು ಏನಾದರೂ ದೊಡ್ಡದಾಗಿದ್ದರೆ ನಮ್ಮ ಪ್ರಶ್ನೆಗಳ ಪ್ರಕಾರ, ನಮ್ಮ ಪ್ರಯೋಗದ ಪ್ರಕಾರ ದೊಡ್ಡ ರಾಕ್ಷಸ ಆಗ್ತಿತ್ತು. ದೊಡ್ಡ ರಾಕ್ಷಸ ಆಗ್ತಿತ್ತು. ಅದಕ್ಕೆ ಏನೇನು ಬೇಕೋ ಸಂಸ್ಕಾರಗಳು ಮಾಡಿ, ನಮ್ಮ ಪ್ರಯೋಗಗಳ ದಿಗ್ಬಂಧಗಳನ್ನು ಮಾಡಿ, ಅದನ್ನು ನಾವು ಏನೋ ಒಂದು ರೀತಿ ಮಾಡಬೇಕಾಗಿತ್ತು. ಇದು ನಮ್ಮ ಜೀವನದಲ್ಲಿ ನಿಜವಾಗಿ ನಡೆದಂಥ ಘಟನೆ. ನಮ್ಮ ಸಾಕ್ಷಿಗಳಿಗೆ ಶಿಷ್ಯಂದರು ಕೂಡ ಇದ್ದಾರೆ, ಇವಾಗಲೂ ಅಲ್ಲಿನ ಜನ ಎಲ್ಲ ನೋಡಿರ್ತಕ್ಕಂಥವ್ರು ಇದ್ದಾರೆ. ಈ ರೀತಿ ನಮ್ಮ ಜೀವನದಲ್ಲಿ ಬೆಚ್ಚಿ ಬೀಳ್ತಕ್ಕಂಥ ಕೇಸ್ ಅಂದರೆ ಇದೊಂದೇ. ಇದು ಇನ್ನೂ ಹಲವಾರಿದೆ. ಪ್ರಥಮ ಸ್ಥಾನ ಅಂದರೆ ಇದೊಂದು. ಆ ಮಗು ಹುಟ್ಟಿದ ಕೂಡಲೇ ಯಾಕೆ ನೆಡುತ್ತದು, ಅವಳು ಹೊಟ್ಟೆಯಲ್ಲಿ ಹೆಂಗೆ ಹುಟ್ಟಿತು ಅನ್ನೋ, ನೀವು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಮಾಡಿದಾಗ ನಾರ್ಮಲ್ ಇದೆ. ಒಂದು ಸ್ಕ್ಯಾನ್ ಏನೋ ಮಾಡಿದ್ದಾರೆ ಅವರು, ನಾರ್ಮಲ್ ಇದೆ, ಕಳಿಸ್ಬಿಟ್ಟಿದ್ದಾರೆ. ಆಮೇಲೆ ಇವರು ಹಾಸ್ಪಿಟ್ಲಿಗೆ ಹೋಗಲಿಲ್ಲ, ಹೋಗೋದಕ್ಕೆ ಇವಳು ಬಿಟ್ಟಿಲ್ಲ. ಈ ರೀತಿ ಒಂದು ಇನ್ನೂ ಇದೇ ರೀತಿ ಅನುಭವಗಳು ತುಂಬ ಆಗಿದೆ. ಬೆಚ್ಚಿ ಬೀಳಿಸ್ತಕ್ಕಂಥದ್ದು ಅನುಭವ ತುಂಬ ಆಗಿದೆ. ಇನ್ನು ಇವಾಗಲೂ ಕೂಡ ಆಗ್ತಾನೂ ಇದ್ದಾವೆ. ಹಾಗೆ ಈಗ ಭಾನುಮತಿ ಪ್ರಯೋಗ ಅಂತ ಹೇಳ್ತಾರೆ. ಈ ಭೂತ ವೈದ್ಯಕ್ಕೂ ಭಾನುಮತಿ ವೈದ್ಯಕ್ಕೂ ಏನು ಸಂಬಂಧ ಇದೆಯಾ? ಹೌದು, ಇವೆಲ್ಲ ಒಂದು ಸಂಬಂಧಿಕರಿದ್ದಾಗೆ. ಈ ಮಾಟ ಮಂತ್ರ ಪ್ರಯೋಗ ಅಂತಕ್ಕಂಥದ್ದು ನಾವು ಹೇಳಿದರೆ ಆವಾಗಲೇ, ಅಸ್ತಿನಿ ಪ್ರಯೋಗ, ಚಿಂತಿನಿ ಪ್ರಯೋಗ, ದೋಸಾಯಿ ಪ್ರಯೋಗ, ಭಾನುಮತಿ ಪ್ರಯೋಗ, ಶಾಂಕಿನಿ ಪ್ರಯೋಗ, ಡಾಂಕಿನಿ ಪ್ರಯೋಗ, ಇದರಲ್ಲಿ ಹಲವಾರು ಪ್ರಯೋಗಗಳೆಲ್ಲ ಇದೆಲ್ಲ ಒಂದೇ ಸಂಬಂಧಕ್ಕೆ ಪಟ್ಟಿರ್ತಕ್ಕಂಥ, ಒಂದೇ ಒಂದು ಕುಟುಂಬ ಇದ್ದಾಗಿವೆಲ್ಲ. ಏನಕ್ಕೆ ಒಂದು ಕುಟುಂಬ? ಇನ್ನೊಬ್ಬರನ್ನು ನಾಶನ ಮಾಡೋದಕ್ಕೋಸ್ಕರ, ಉದ್ಧಾರ ಮಾಡೋದಕ್ಕೋಸ್ಕರ ಅಲ್ಲ, ಹಾಳು ಮಾಡೋದಕ್ಕೋಸ್ಕರ ಈ ಪ್ರಯೋಗಗಳು. ಇವತ್ತು ಭಾನುಮತಿ ಪ್ರಯೋಗ ಅಂತಕ್ಕಂಥದ್ದು ಪ್ರಥಮ. ಭಾನುಮತಿ ಪ್ರಯೋಗ ಅಂತ ಹೇಳಿದ್ರೆ, ಭಾನುಮತಿ ಇವಾಗ ಹೇಳ್ಬೋದು, ಯಾವುದೋ ಒಂದು ಊರಲ್ಲಿ ಕೂತ್ಕೊಂಡು ಯಾವುದೋ ಒಂದು ಕುಂಟಪ್ಪನೋ ತಾತಪ್ಪನೋ ಭಾನುಮತಿ ಪ್ರಯೋಗ ಮಾಡ್ತಾನೆ ಅಂತ ಹೇಳ್ತಾರೆ. ಅವನು ಪ್ರಯೋಗ ಮಾಡಿಬಿಡ್ತಾನಂತಪ್ಪ, ಭಾನುಮತಿ ಪ್ರಯೋಗ ಹೋಗಿದ್ದ ಕೂಡಲೇ ಸಕ್ಸಸ್ ಆಗ್ಬಿಡುತ್ತಂತೆ ಅಂತ ಹೇಳ್ತಾರೆ. ಇದು ಭಾನುಮತಿ ಪ್ರಯೋಗ ಮಾಡ್ತಕ್ಕಂಥದ್ದು ತುಂಬ ಕಠಿಣವಾಗಿರ್ತಕ್ಕಂಥ ಕ್ರಮ. ಈ ಭಾನುಮತಿ ಪ್ರಯೋಗ ಅಂತಕ್ಕಂಥದ್ದು ಹೆಸರು ಯಾಕೆ ಬಂತದು? ಭಾನುಮತಿ ಪ್ರಯೋಗ ಅಂದರೆ ಏನು? ಅದು ನೋಡಿ, ಭಾನುಮತಿ ಪ್ರಯೋಗ ಅಂತ ಹೇಳಿದ್ರೆ ಬಾಣಂತಿಯಿಂದ ಹುಟ್ಟಿರ್ತಕ್ಕಂಥ ಪ್ರಯೋಗನೇ ಭಾನುಮತಿ ಪ್ರಯೋಗ. ಬಾಣಂತಿ ಹೆಂಗಸಿಂದ ಮಾಡ್ತಕ್ಕಂಥ ಪ್ರಯೋಗ ಭಾನುಮತಿ ಪ್ರಯೋಗ. ಅದಕ್ಕೋಸ್ಕರ ಆ ಪ್ರಯೋಗನ ಭಾನುಮತಿ ಪ್ರಯೋಗ ಅಂತ ಒಂದಿಟ್ಟು, ಆ ಪ್ರಯೋಗದ ಹೆಸರು. ಹಾಗಿದ್ರೆ ನೀವು ಅನ್ಕೊಬೋದು, ಆ ಪ್ರಯೋಗ ಹೇಗೆ ಮಾಡ್ತಾರೆ ಗುರುಗಳೇ? ಭಾನುಮತಿ ಪ್ರಯೋಗ ಬಾಣಂತಿ ಹೆಂಗ್ಸ್ ಬಂದರೆ ಸಾಕ ಅಂತ. ನೋಡಿ, ಬಾಣಂತಿ ಹೆಂಗ್ಸ್ ಬರ್ತಕ್ಕಂಥದ್ದಲ್ಲ ಅದು. ಆ ಬಾಣಂತಿ ಸತ್ತ ಶವದಿಂದ, ಬಾಣಂತಿ ಸ್ತ್ರೀ ಅಂತ ಯಾರಿರ್ತಾರೋ ಆ ಸತ್ತ ಶವದಿಂದ ಪ್ರಯೋಗಗಳು ಮಾಡ್ತಕ್ಕಂಥದ್ದೇ ಭಾನುಮತಿ ಪ್ರಯೋಗ. ನಾವು ಅಂದ್ಕೊಳ್ತೀರಿ ಮಾಡ್ತಾನಂತೆ ಪ್ರಯೋಗ, ಭಾನುಮತಿ ಪ್ರಯೋಗ ಅಂತಕ್ಕಂಥದ್ದು. ಅದು ಎಷ್ಟು ಕಠಿಣವಾಗಿರ್ತದೆ ಕ್ರಮ. ಆ ಬಾಣಂತಿ ಸತ್ತು 3 ದಿವಸಕ್ಕೆ ಆ ಮಂತ್ರವಾದಿ, ಮಾಂತ್ರಿಕ ಅಂತಕ್ಕಂಥವ್ನು ಯಾರಿರ್ತಾನೋ ಆ ಹೆಣವನ್ನು ತೆಗಿತಾನೆ ಈಚೆಗೆ. ತೆಗೆದ್ಬಿಟ್ಟು ಕೆಲವೊಂದು ಆವಾಂತರಗಳನ್ನು ಕೊಡ್ತಾನೆ, ಮಂತ್ರಗಳನ್ನು. ನಾವು ಆವೇಶ ಮಂತ್ರಗಳು ಅಂತ ಹೇಳ್ತೀವಿ. ಆವೇಶ ಮಂತ್ರಗಳನ್ನು ಕೊಟ್ಟು ಮತ್ತೆ ಆ ಹೆಣನ ಮತ್ತೆ ಮುಚ್ತಾನೆ. ಮುಚ್ಚಾದಮೇಲೆ ನೀವು ಕೆಲವೊಂದು ಸಲ ಕೇಳ್ಪಟ್ಟಿರ್ಬೋದು, ಯಾರೋ ಗೋರಿ ಮೇಲೆ ಕೂತ್ಕೊಂಡು ಏನೋ ತಪಸ್ಸು ಮಾಡ್ತಿರ್ತಾನಂತೆ, ಗೋರಿ ಮೇಲೆ ಕೂತ್ಕೊಂಡು ಏನೋ ಮಂತ್ರಗಳಾಗ್ತಿರ್ತಾನಂತೆ, ಯಾವಾಗಲೂ ರಾತ್ರಿ ಹೊತ್ತು ಬರ್ತಾನಂತೆ ಅಂತ. ಅದೇ ರೀತಿ ಪ್ರಯೋಗಗಳನ್ನು ಮಾಡಿ ಮಾಡಿ ಆ ಗೋರಿ ಮೇಲೆ ಕೆಲವೊಂದು ಮೂಲಿಕೆಗಳನ್ನೆಲ್ಲ ತುಂಬಿರ್ತಾನೆ ದೇಹಕ್ಕೆ. ನಾವು ಮೊದಲನೇದಾಗಿ ಹೇಳಿದ್ರಿ, ಈ ಪ್ರಯೋಗ ಮಾಡಬೇಕಿದ್ರೆ ಬಾಣಮತಿ ಹೆಂಗಸು ಸತ್ತಿರೋದನ್ನು ನೋಡ್ಕೊಂಡಿರ್ತಾನೆ, ಹೊಂಚಾಕಿರ್ತಾನೆ.
ಆ ಹೆಣವನ್ನು ತೆಗೆದ್ಬಿಟ್ಟು ಅದರೊಳಗಡೆ ಕೆಲವೊಂದು ಮೂಲಿಕೆಗಳನ್ನು, ಕೆಲವೊಂದು ಯಂತ್ರಗಳನ್ನು ತುಂಬಿಟ್ಟು ಕೆಲವೊಂದು ವಿಧಾನಗಳನ್ನು ಅವಳನ್ನೆಲ್ಲ ಪ್ಯಾಕ್ ಮಾಡಿ ಮತ್ತೆ ಅದೇ ರೀತಿ ಒಳಗಡೆ ಮುಚ್ಚಿಬಿಟ್ಟು 48 ದಿವಸ ಆ ಸಮಾಧಿ ಮೇಲೆ ಕೂತ್ಕೊಂಡು ಮಂತ್ರ ಪಾಠನೆಗಳನ್ನು ಮಾಡ್ತಾನೆ. ಮಂತ್ರ ಪಾಠನೆಗಳೆಲ್ಲ ಮಾಡಿದಾದಮೇಲೆ 48 ದಿವಸ ಒಂದು ಮಂಡಲ ಅಂತ ಹೇಳ್ತೀವಿ. ಆ ಮಂಡಲ ಆದ ನಂತರ ಆ ಹೆಣವನ್ನು ಮತ್ತೆ ಮೇಲೆ ತೆಗಿತಾರೆ. ಬಾಣಂತಿ ಸತ್ತಿರ್ತಕ್ಕಂಥ ಹೆಣವನ್ನು ಮೇಲೆ ತೆಗೆದಾಗ ಈ ಜುಟ್ಟಲ್ಲಿ ಒಂದು ನಾವು ಸುಳಿ ಅಂತ ಹೇಳ್ತೀವಿ, ಒಂದು ಮೋಸು ಅಂತ ಹೇಳ್ತಾರೆ. ಆ ಮೋಸು ಹೊಡೆದಿರುತ್ತೆ ಇಲ್ಲಿ. ಆ ಮೋಸು ಹೊಡೆದಾಗ ಅವನಿಗೆ ಏನು ಪ್ರಯೋಗಗಳನ್ನು ಮಾಡಿರ್ತಾರೋ ಆ ಮಂತ್ರಗಳನ್ನು ಕೊಟ್ಟು ಆ ಮೋಸನ್ನು ಕಿತ್ತಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ನರನಾಡಿಗಳೆಲ್ಲ ಇಲ್ಲಿ ಬಂದು ಎಳ್ಕೊಂಡಾಗ ಸಂಪೂರ್ಣ ಎಲ್ಲ ಬಂದ್ಬಿಡುತ್ತೆ. ಜೊತೆಗೆ ಸಂಪೂರ್ಣ ಎಲ್ಲ ಬರುತ್ತೆ. ಆ ನರಗಳನ್ನೆಲ್ಲ ಎತ್ಕೊಂಡು ಆ ಮಡಕೆ ಒಳಗಡೆ ಹಾಕ್ತಾನೆ. ಆ ಮಡಕೆ ಒಳಗಡೆ ಹಾಕಿ ಮತ್ತೆ ಆ ಶವನ ಅಲ್ಲೇ ಬಿಡ್ತಾನೆ. ಅಲ್ಲೇ ಊದ್ಬಿಟ್ಟು ಏನು ಬೇಕು ಅವನು ಬಂಧನಗಳನ್ನು ಮಾಡಿ ಬಿಡ್ತಾನೆ. ಆ ನರನಾಡಿಗಳನ್ನೆಲ್ಲ ಎತ್ಕೊಂಡವನು ಸೀದಾ ಒಂದು ಮಡಕೆಯಲ್ಲಿ ಹಾಕಿ ಅದನ್ನು ಸುಡ್ತಕ್ಕಂಥದ್ದು, ಸುಡುಗಾಡಲ್ಲಿ ಸುಟ್ಟು ಕೆಲವೊಂದು ಕ್ರಮಬದ್ಧವಾಗಿ ಸುಡ್ತಾನೆ. ಆ ಸುಟ್ಟಿರ್ತಕ್ಕಂಥ ಬೂದಿಯನ್ನು ಹಾಳು ಬಿದ್ದಿರ್ತಕ್ಕಂಥ ಮನೆಗಳಲ್ಲಿಟ್ಟು ಅಲ್ಲಿ ಆ ಮಂತ್ರಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮಂತ್ರಗಳನ್ನು ಕೊಟ್ಟು ಶಕ್ತಿಗಳನ್ನು ತುಂಬ್ತಾನೆ. ಸುಟ್ಟಿ ಅದರಲ್ಲಿ ಮಾಡ್ತಕ್ಕಂಥ ಬೂದಿ ಪ್ರಾರಂಭ ಆಗ್ತದೆ. ಅದರಿಂದ ನಡೀತಕ್ಕಂಥ ಪ್ರಯೋಗನೇ ಬಾನಾಮತಿ ಪ್ರಯೋಗ. ಹಲವಾರು ಪ್ರಯೋಗನ ಪ್ರಾರಂಭ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಆ ಬೂದಿಯಿಂದ ಉಪಯೋಗಿಸ್ಕೊಂಡು ಹಲವಾರು ಪ್ರಯೋಗಗಳು ಬಾನಾಮತಿ ಪ್ರಯೋಗ ಅಂದರೆ ಒಂದೇನಾ ಅಂತ ಕೇಳ್ಬೋದು. ಅದರಲ್ಲಿ ಹಲವಾರು ವಿಚಿತ್ರ ಚೇಷ್ಟೆ ಮಾಡ್ತಕ್ಕಂಥ ಪ್ರಯೋಗಗಳಿದೆ ಬಾನಾಮತಿ ಪ್ರಯೋಗ. ಇವತ್ತು ಒಂದು ಉದಾಹರಣೆಗಳನ್ನು ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ. ಆ ಬಾನಾಮತಿ ಪ್ರಯೋಗ ಅಂತ ಹೇಳಿದ್ರೆ ಕೆಲವೊಂದು ಸಲ ಈ ಮನೆಗಳಲ್ಲಿ ಟಕ್ ಟಕ್ ಅಂತ ಒಂದು ಶಬ್ದ ಬರ್ತಾ ಇರುತ್ತೆ. ಪ್ರಯೋಗ ಯಾರ ಮನೇಲಾಗಿದೆ. ಕೆಲವೊಂದು ಸರಿ ವಾತಾವರಣ ಏರುಪೇರಿಂದ ಬರ್ತಕ್ಕಂಥ ಶಬ್ದವೇ ಬೇರೆ ಇರುತ್ತೆ, ಈದಿ ಶಬ್ದಗಳೇ ಬೇರೆ ಇರುತ್ತೆ. ಅಡುಗೆ ಮನೆಗಳಲ್ಲಿ ನೀವು ಗಮನಿಸಿದಾಗ ಈ ತಪ್ಪಲೆಗಳೆಲ್ಲ ಜೋಡಿಸಿರ್ತಾರೆ ಪಾತ್ರೆಗಳನ್ನು, ಒಂದ್ಸಲಿ ವೈಬ್ರೇಷನ್ ಆಗುತ್ತೆ, ಜಲ್ಲನ್ನು ಥರ ಸೌಂಡ್ ಬಿಡುತ್ತೆ ಬಾನಾಮತಿ ಪ್ರಯೋಗ ನಡೀತಿದ್ದಾಗ. ನಂತರ ಮನೆ ಮೇಲೆ ಕಲ್ಲುಗಳನ್ನು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕಲ್ಲುಗಳು ಯಾವ ರೀತಿ ಬೀಳುತ್ತೆ ಅಂತ ಹೇಳಿದ್ರೆ, ಇವರು ಕಲ್ಲುಗಳನ್ನು ಮಂತ್ರಿಸಿ ಹಾಕ್ತಾರೆ. ಆ ಸಂದರ್ಭದಲ್ಲಿ 3 ಕಲ್ಲುಗಳೇನೋ ಹಾಕಬೇಕು, ಅದು ಪದ್ಧತಿ ಇದೆ. ಆ ಕಲ್ಲುಗಳು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹಾಕಿದ ಕೂಡಲೇ ಪ್ರಾರಂಭ ಆಯಿತು ಬಾನಾಮತಿ ಪ್ರಯೋಗ. ಇವ್ರ ಮನೆಯಲ್ಲಿ ಕಾಟ ಸ್ಟಾರ್ಟ್ ಆಯಿತು ಅಂತ ಲೆಕ್ಕ. ಅದು ಕೆಲವೊಂದು ಕಾಲಕ್ರಮೇಣ ಕಳೀತಾ ನಿಧಾನಕ್ಕೆ ಅನ್ನ ಕೆಂಪಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಅನ್ನ ಸುತ್ತು ಒಂದು ರಾತ್ರಿ ಮಾಡಿಟ್ಟಿರ್ತಕ್ಕಂಥ ಅನ್ನ ಒಂದಗಲು ಕಾಣಿಸ್ಕೊಳುತ್ತೆ, ಒಂದಗಲು 2 ಅಗಲು ಕೆಂಪಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ದಿನೇ ಆಗ್ತಾ ಒಂದು ಲೇಯರ್ ಸ್ಟಾರ್ಟ್ ಆಗುತ್ತೆ. ದಿನೇ ಆಗ್ತಾ ಸಂಪೂರ್ಣ ಅನ್ನ ಕೆಂಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ದೇವ್ರಿಗೆ ಹೊಡೆದಿರ್ತಕ್ಕಂಥ ತೆಂಗಿನಕಾಯಿಗಳು, ಒಂದು ನಾವು ತೆಂಗಿನ ಚಿಪ್ಪು ಅಂತೇನು ಇಡ್ತೀರೋ ಆ ಚಿಪ್ಪಿನ ಸುತ್ತ ಒಂದು ಎಪ್ಪು ಥರ ಕಟ್ಟಿರುತ್ತೆ ಕೆಂಪಕ್ಕೆ. ರಾತ್ರಿ ಹೊಡೆದಿರ್ತಕ್ಕಂಥದ್ದು ಬೆಳಗ್ಗೆ ರೀತಿ ಆಗಿರ್ತಕ್ಕಂಥದ್ದು. ಇದೆಲ್ಲ ಆಗ್ತಾ ಮುಂದುವರಿತಾ ಹಾಲು ಕೂಡ ಕೆಂಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಕೆನೆ ಕಟ್ಟಿರುತ್ತೆ ಹಾಲು ಮೇಲೆ, ಆ ಕೆನೆ ಕೂಡ ಕೆಂಪಾಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ಧಾನ್ಯಗಳಲ್ಲಿ ಬೇಗವಾಗಿ ಹುಳ ಬೀಳೋದಕ್ಕೆ ಸ್ಟಾರ್ಟ್ ಆಗ್ತದೆ. ಆರೋಗ್ಯ ಪರಿಸ್ಥಿತಿಗಳು ಮನೆಯಲ್ಲಿ ಹದ್ದಿಗೆಡಕ್ಕೆ ಸ್ಟಾರ್ಟ್ ಆಗ್ತದೆ. ಮನೆಯಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಶಬ್ದಗಳು ಕೇಳೋದಕ್ಕೆ ಸ್ಟಾರ್ಟ್ ಆಗ್ತದೆ. ಮನೆ ಸುತ್ತ ಯಾರೋ ಸಂಚಾರ ಮಾಡ್ತೀರಿ ಅನ್ನೋದಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಬಾನಾಮತಿ ಪ್ರಯೋಗ ನಡೆದಿದೆ ಅಂತ ನಾವು ಖಚಿತಪಡಿಸ್ಬೋದು. ಇದರಲ್ಲಿ ಹೆಚ್ಚು ಸಾವು ಸಂಭವಿಸ್ತವ? ಖಂಡಿತವಾಗಿ ಸಂಭವಿಸುತ್ತೆ. ಈ ಬಾನಾಮತಿ ಪ್ರಯೋಗ ಮಿತಿ ಮೀರಿದಾಗ ಸಂಪೂರ್ಣವಾಗಿ ತಾನಾಗೆ ಕೆಲವರು ನಾವು ನೋಡಿರ್ತೀರಿ, ಆರಾಮಾಗಿ ಮಲಗಿದೆ ಎದ್ದೋಗಿ ನೇಣು ಹಾಕೊಂಡ್ಬಿಟ್ಟಿದ್ದಾನಪ್ಪ ಅಂತ. ನಮ್ಮ ಜೊತೆಲೆಲ್ಲ ಬೆಳಗ್ಗೆಲ್ಲ ಚೆನ್ನಾಗೇ ಮಾತಾಡ್ಕೊಂಡಿದ್ನೋ, ನಮ್ಮ ಜೊತೆಲೆಲ್ಲ ಊಟ ಮಾಡ್ದೆ, ಆರಾಮಾಗಿದ್ದ, ಅವ್ನಿಗೇನು ರೋಗ ಬಂತೋ ಅವಳಿಗೇನು ಬಂತೋ ವಕ್ರ ನೇಣು ಹಾಕೊಂಡು ಸತ್ತೋಗ್ಬಿಟ್ಟಿದ್ದಾಳಲ್ಲೋ. ಇದೆಲ್ಲ ನಡೀತಕ್ಕಂಥದ್ದು ಬಾನಾಮತಿ ಪ್ರಯೋಗದಿಂದ. ಹಾಗೆ ನಮ್ಮ ವೀಕ್ಷಕರಿಗೆ ಈ ಮಾಟ ಮಂತ್ರ ಒಳಗಾದವರು ಯಾವ ಥರ ಅದನ್ನು ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ, ಅದನ್ನು ಹೇಗೆ ನಿವಾರಿಸ್ಕೊಬೋದು ಒಂದು ನೋಡಿ. ಇದನ್ನು ಬಾನಾಮತಿ ಪ್ರಯೋಗ ಅಂತಕ್ಕಂಥದ್ದು ನಾವುಗಳೇ ಸರಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಕಷ್ಟ. ಇವತ್ತು ಇದೆಲ್ಲ ಹೇಗಪ್ಪ ಅಂತ ಹೇಳಿದ್ರೆ, ಒಂದು ಸಣ್ಣ ಪುಟ್ಟ ಮಾತ್ರೆ ನುಂಗಿ ವಾಸಿ ಆಗೋಂಥ ಕಾಯಿಲೆ ಅಲ್ಲ ಇದು. ಸರ್ಜನ್ಸ್ ಅಂತೇನು ಇರ್ತಾರೋ ಅದರಲ್ಲಿ ಅವರನ್ನು ನಾವು ಭೇಟಿ ಮಾಡಲೇಬೇಕಾಗ್ತದೆ. ಇದು ಆಗಿದೆ ಅಂತಕ್ಕಂಥದ್ದು ಹಲವಾರು ಪ್ರಯೋಗಗಳಿಂದ ನಾವು ಇದೆಲ್ಲ ಫಸ್ಟು ಸೂಚನೆಗಳು ಕೊಡುತ್ತೆ. ಇದು ಸೂಚನೆ ಕೊಡುತ್ತೆ. ಸೂಚನೆ ಕೊಟ್ಟು ಕೂಡಲೇ ಕೆಲವರನ್ನು ಭೇಟಿ ಮಾಡ್ತಕ್ಕಂಥದ್ದು, ವೈದಿಕರು ಅಂತಕ್ಕಂಥವ್ರು ಯಾರಿರ್ತಾರೋ ಅವ್ರನ್ನ ಭೇಟಿ ಮಾಡೋದು ಭಾಳ ಸೂಕ್ತ.
ಇದನ್ನ ಏನಾದರೂ ನಾವು ನಿರ್ಲಕ್ಷ್ಯ ಮಾಡ್ತಾ ಹೋದರೆ ವಂಶನೇ ತೊಳೆಯೋಂಥ ಸಾಧ್ಯತೆ ಇರುತ್ತೆ. ಇದು ಆಗದೇ ಇರೋ ಥರ ಯಾವ ಥರ ಕ್ರಮಗಳು ತೊಗೊಬೇಕು ಅಂತ ಕೇಳ್ತಾ ಇದ್ದೀವಿ. ಆಗದೇ ಇರೋ ಥರ ಸಾಧ್ಯನೇ ಇಲ್ಲ. ಆಗದೇ ಇರೋ ಥರ ಇವತ್ತು ನಾವು ವಿಷ ಕುಡಿದ್ಬಿಟ್ಟು ನಾನು ಬದುಕಲೇಬೇಕಪ್ಪ ಅಂದರೆ ಯಾವ ರೀತಿ ಬದುಕಬೇಕಾಗ್ತದೆ? ಕಷ್ಟ. ಇದು ಪ್ರಯೋಗ ನಡೆದಿದೆ ಅಂತ ಹೇಳಿದ್ರೆ, 100 ಕಲ್ಲು ಬಿದ್ದರೆ ಅದರಲ್ಲಿ 1 ಕಲ್ಲು 2 ಕಲ್ಲು ತಪ್ಪಿಸ್ಕೊಬೋದಷ್ಟೇ. ನಾವು 100 ಕಲ್ಲಿಂದ ಹೊಡೆದ್ರೆ 1 ಕಲ್ಲು 2 ಕಲ್ಲಿಂದ ತಪ್ಪಿಸ್ಕೊಬೋದು. ಇನ್ನು 98 ಕಲ್ಲು ನಮ್ಮ ಮೇಲೆ ಬಿದ್ದೇ ಬೀಳುತ್ತೆ. ಇದನ್ನ ಸೂಕ್ತವಾಗಿ ಕ್ರಮ ಕೈಗೊಳ್ಳಲೇಬೇಕಾಗ್ತದೆ. ತಪ್ಪಿಸ್ಕೊಳೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಗುರುಜಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳು ತಿಳಿಸ್ಕೊಟ್ಟಿದ್ದೀವಿ. ಭಾಳ ಸಂತೋಷ. ಕಾರ್ಯಕ್ರಮಕ್ಕೆ ಬರಬೇಕಾಗಿ ಕೇಳ್ಕೊತಾ ಇದ್ದೀನಿ. ಖಂಡಿತ ಬರ್ತೀರಿ. ನೀವು ಯಾವಾಗಲಾದರೂ ಕರೀರಿ. ನಮ್ಮ ವೀಕ್ಷಕರು ಏನು ಹೇಳ್ತಾರೆ ಕೇಳ್ಕೊಳ್ಳಿ. ನಮ್ಮನ್ನು ಕರೆಸ್ಬೇಕು ಅಂದರೆ ಖಂಡಿತವಾಗಿ ಬರ್ತೀವಿ. ಖಂಡಿತ. ಭಾಳ ಸಂತೋಷ. ನಮಸ್ತೆ. ತಮಗಳಿಗೂ ಕೂಡ ನಮಸ್ಕಾರ.